ನಮಸ್ಕಾರ ಆತ್ಮೀಯರೇ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಗ್ರಾಮೀಣ ಭಾರತವನ್ನು ಸದೃಢ ಮತ್ತು ಸುಸ್ಥಿರ ಅಭಿವೃದ್ಧಿಯಾಗಿ ಕೊಂಡೊಯ್ಯಲು ಹಲವಾರು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಪ್ರತಿ ಸಾಲಿನಲ್ಲೂ ಸಹ ಯೋಜಿಸುತ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತಕ್ಕಂತಹ ಗ್ರಾಮೀಣ ಭಾರತವನ್ನು ಉತ್ತಮವಾದ ದೃಷ್ಟಿಕೋನದಲ್ಲಿ ರಚನೆಯನ್ನು ಮಾಡುವ ದೃಷ್ಟಿಕೋನದಲ್ಲಿ ಈ ಯೋಜನೆಯ ತಯಾರಿಕೆಯ ಪ್ರಕ್ರಿಯೆಗಳನ್ನು ಕಳೆದ ಸಾಲಿನಿಂದ ಈಗಾಗಲೇ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಯೋಜನೆಯನ್ನು ತಾವು ತಮ್ಮ ಹಂತದಲ್ಲಿ ಮಾಡ್ತಾ ಬಂದಿದ್ದೀರಿ. ಈ ನಿಟ್ಟಿನಲ್ಲಿ ಪ್ರಸ್ತುತ ನಮ್ಮ ಗ್ರಾಮ ನಮ್ಮ ಯೋಜನೆಯ ರೂಪುರೇಷೆಗಳು ಮತ್ತು ಇದುವರೆಗೂ ಆಗಿರ್ತಕ್ಕಂತಹ ಪ್ರಕ್ರಿಯೆಗಳು ಮತ್ತು ಮುಂದೆ ಸರ್ಕಾರದ ದೃಷ್ಟಿಕೋನದಲ್ಲಿ ಯಾವ ರೀತಿ ನಮ್ಮ ಗ್ರಾಮ ನಮ್ಮ ಯೋಜನೆಯಂತಹ ಪ್ರಕ್ರಿಯೆ ಸಾಗಬೇಕು ಅಂತಕ್ಕಂತಹ ಒಂದು ದೃಷ್ಟಿಕೋನದ ಕುರಿತಾಗಿ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಈ ದಿನ ನಿಮ್ಮೊಂದಿಗೆ ಚರ್ಚಿಸಲಿದ್ದಾರೆ. ಹಾಗಾಗಿ ಆ ಕ್ಷೇತ್ರ ಮಟ್ಟದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಸಾಮರ್ಥ್ಯ ಸೌಧದಲ್ಲಿ ಆಸೀನರಾಗಿರ್ತಕ್ಕಂತಹ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿಯಿಂದ ಇರತಕ್ಕಂತಹ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮುಖ್ಯ ಯೋಜನಾಧಿಕಾರಿಗಳು, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇತರೆ ಎಲ್ಲ ಅಧಿಕಾರಿ ವರ್ಗದವರಿಗೂ ಸಹ ಈ ಸಂಸ್ಥೆ ಮತ್ತು ಈ ಕಾರ್ಯಕ್ರಮ ಹಾಗೂ ಸರ್ಕಾರದ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿರ್ತಕ್ಕಂತಹ ಹಿರಿಯ ವ್ಯಕ್ತಿಗಳನ್ನು ಹಾಗೂ ಮಾನ್ಯ ಸಚಿವರನ್ನ ಸ್ವಾಗತವನ್ನು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಕರಾದಂತಹ ಶ್ರೀಯುತ ಪಿ ಶಿವಶಂಕರ್ ಸರ್ ಅವರು ನಡೆಸಿಕೊಡ್ಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾನು ದಿನಾಂಕ 25/6/2016 ನಡೆದಂತಹ ಈ ಸ್ಯಾಟ್ಕಾಮ್ ಸಭೆಯಲ್ಲಿ ಈ ದಿನದ ಸಭೆಯ ಬಗ್ಗೆ ತಮಗೆಲ್ಲ ತಿಳಿಸಿದ್ದೇನೆ. ತಾವು ಈ ಒಂದು ನಮ್ಮ ಗ್ರಾಮ ನಮ್ಮ ಯೋಜನೆ ಅಥವಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಯೋಜನೆ ತಯಾರಿಕೆಯಲ್ಲಿ ತಾವೆಲ್ಲ ಕೈಗೊಳ್ಳಬೇಕಾದ ಪ್ರಮುಖವಾದ ಅಂಶಗಳನ್ನು ಕೂಡ ಈಗಾಗಲೇ ತಮಗೆ ಸವಿಸ್ತರವಾಗಿ ತಿಳಿಸಿದ್ದೇನೆ. ಸನ್ಮಾನ್ಯರೇ, ನಾವೆಲ್ಲರೂ ಕೂಡ ಬಹಳ ಒಂದು ಪುಣ್ಯವನ್ನು ಮಾಡಿದ್ದೇವೆ ಅಂತ ಹೇಳಬೇಕು. ಯಾಕಂದರೆ ಈ ಇಲಾಖೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೂ, ಅತ್ಯುತ್ತಮವಾದಂಥ ಯೋಜನೆಗಳನ್ನು ರೂಪಿಸಬೇಕಾದ್ರೂ, ಯೋಜನೆ ಅನುಷ್ಠಾನ ಮಾಡಬೇಕಾದ್ರೂ ಎಲ್ಲದರಲ್ಲೂ ತಮ್ಮ ವೈಯಕ್ತಿಕವಾದ ಒಂದು ಇಂಟ್ರೆಸ್ಟ್ ಅನ್ನ ಮತ್ತು ಅದ್ರ ಬಗ್ಗೆ ಸಾಕಷ್ಟು ಆಳವಾದ ಜ್ಞಾನವನ್ನ ಪಡೆದುಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮುಂಚೂಣಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯವಾದಂತಹ ಒಬ್ಬ ಸಚಿವರು ನಮ್ಮ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನ ವಹಿಸಿಕೊಂಡಿದ್ದಾರೆ. ಅವರು ಈ ದಿನ ಈ ಒಂದು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕೂಡ ತಮ್ಮ ಜೊತೆಯಲ್ಲಿ ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಳ್ಬೇಕು, ತಮ್ಮ ಜೊತೆ ಚರ್ಚಿಸಬೇಕು ಅಂತೇಳಿ ಭಾವಿಸಿದ್ದಾರೆ. ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಒಂದು ಟೈಮ್ ಲೈನ್ ಅನ್ನು ಇಟ್ಟುಕೊಂಡು ಮಾಡ್ತಾರೆ. ಆ ಒಂದು ಟೈಮ್ ಲೈನ್ ನಲ್ಲಿ ಆ ಕೆಲಸ ಕಾರ್ಯಗಳು ಆಗಬೇಕು, ಆ ನಿಗದಿತ ವೇಳೆಯಲ್ಲಿ ಆಗಬೇಕು. ಆ ರೀತಿಯಲ್ಲಿ ಅವರು ಒಂದು ಮುಂದಾಳತ್ವವನ್ನು ಅಥವಾ ಲೀಡರ್ಶಿಪ್ ಅನ್ನು ಈ ಒಂದು ಇಲಾಖೆಗೆ ವಹಿಸಿಕೊಂಡು ಬಂದಿದ್ದಾರೆ. ಅವರು ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯೋಜನೆಯ ಬಗ್ಗೆ ತಮ್ಮ ಜೊತೆ ಚರ್ಚಿಸಲಿಕ್ಕಾಗಿ ಮತ್ತು ಈ ಯೋಜನೆ ಹೇಗಿರಬೇಕು ಅಂತ ಹೇಳಿ ಅವರ ವಿಷನ್ ಏನಿದೆ ಅದನ್ನು ತಮಗೆಲ್ಲ ತಿಳಿಸೋದಕ್ಕಾಗಿ ಈ ದಿನ ನಮ್ಮ ಈ ಸ್ಯಾಟ್ಕಾಮ್ ಸ್ಟುಡಿಯೋ ಮುಖಾಂತರ ತಮ್ಮೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ಇಲಾಖೆಗೆ ಒಬ್ಬರು ಸಮರ್ಥವಾದಂತಹ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ಮಾನ್ಯ ಸಚಿವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಈಗ ಮೊದಲಿನಿಂದಲೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯೋಜನೆ ಬಗ್ಗೆ ಸಾಕಷ್ಟು ಆಳವಾದ ಜ್ಞಾನವನ್ನು ಹೊಂದಿ ನಮ್ಮ ಜೊತೆಯಲ್ಲಿ ಚರ್ಚಿಸಿ ಈ ಒಂದು ಟೂಲ್ ಕಿಟ್ ತಯಾರಿಕೆ ಹಂತದಿಂದ ಹಿಡಿದು ಇಲ್ಲಿಯವರೆಗೆ ನಮಗೆ ಬಹಳಷ್ಟು ತಮ್ಮ ಅಭಿಪ್ರಾಯವನ್ನು ಸೂಚಿಸುತ್ತಾ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಾ ಬಂದಿರುವಂತಹ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಈ ದಿನ ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕಾಗಿ ನಮ್ಮ ಬಳಿ ಇದ್ದಾರೆ. ಅವರಿಗೆ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ವಾಗತ ಮೇಡಮ್. ನಮಸ್ಕಾರ. ಸೊ ಹಾಗೆ ಅಲ್ಲಿ ನಮ್ಮ ಒಂದು ಸ್ಯಾಟ್ಕಾಮ್ ಸ್ವೀಕೃತಿ ಕೇಂದ್ರದಲ್ಲಿ ಹಾಜರಿರುವಂತಹ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಇದು ಜಿಲ್ಲಾ ಪಂಚಾಯಿತಿಯಿಂದ ಬಂದಿರತಕ್ಕಂಥ ಮುಖ್ಯ ಯೋಜನಾಧಿಕಾರಿಗಳು
ಹಾಗೂ ಕೆಲವು ಕಡೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ತಮ್ಮ ವೈಯಕ್ತಿಕವಾದಂತಹ ಇದರಿಂದ ಇಂಟ್ರೆಸ್ಟ್ ನಿಂದಾಗಿ ಇವತ್ತೆಲ್ಲ ಹಾಜರಿದ್ದಾರೆ ಅಂತೇಳಿ ನಮಗೆ ತಿಳಿದು ಬಂದಿದೆ. ಈ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ನಾನು ಸನ್ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಾವು ಸಾಕ್ತಾ ಇದ್ದೀವಿ. ಈ ದಿನದ ನಮ್ಮ ಗ್ರಾಮ ನಮ್ಮ ಯೋಜನೆಯ ಪೂರಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ಡಾಕ್ಟರ್ ನಾಗಾಂಬಿಕಾ ದೇವಿರವರು ನಡೆಸಿಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಸಾಯಂಕಾಲದ ವಂದನೆಗಳು. ಈಗ ನೀವು ಮಾಡ್ತಾ ಇರೋ ವಿಷಯ ಅಂದ್ರೆ ನೀವು ಯಾವುದನ್ನ ಪ್ರಸ್ತಾಪಿಸ್ತಾ ಇದ್ದೀವಿ, ಈ ವಿಷಯ ಎಷ್ಟು ಅತ್ಯಂತ ಮಹತ್ತರವಾದ್ದು ಅಂದ್ರೆ, ಹಿಂದೆ ನಮಗೆ ನಮ್ಮ ಏನು ಪ್ಲಾನಿಂಗ್ ಕಮಿಷನ್ ಅಂತ ಏನು ಮಾತಾಡ್ತಾ ಇದ್ವಿ, ಪಂಚವಾರ್ಷಿಕ ಯೋಜನೆಗಳು ಅಂತ ಏನು ಮಾತಾಡ್ತಾ ಇದ್ವಿ, ಅವುಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ವು ಅದಕ್ಕಿಂತ ಉತ್ತಮವಾಗಿ ನೇರವಾಗಿ ಕೆಲಸ ಮಾಡುವಂತಹ ಒಂದು ಅತ್ಯದ್ಭುತವಾದಂತಹ ಸೌಭಾಗ್ಯ ಗ್ರಾಮ ಪಂಚಾಯತ್ಗೆ ಒದಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಯಾರು ಎಲ್ಲೋ ಕೂತು ಪ್ಲಾನ್ ಮಾಡ್ತಾ ಇದ್ರು, ಅದು ನಮ್ಮ ಮೇಲೆ ಬೀಳ್ತಾ ಇತ್ತು. ಅದನ್ನ ಅವ್ರು ಏನು ಹೇಳಿದ್ರು ಅದನ್ನ ಮಾಡಬೇಕಾಗಿತ್ತು. ಈಗ ಆ ಸಮಯದಲ್ಲಿ ನಾವು ಅನ್ಕೊಳ್ತಾ ಇದ್ವಿ, ನಮ್ಮ ಆಶೋತ್ತರಗಳನ್ನ ಈಡೇರಿಸಬೇಕಾದ್ರೆ, ನಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಬೇಕಾದ್ರೆ, ಅಥವಾ ನಮ್ಮ ಹಳ್ಳಿಗೆ ನಿಜವಾಗ್ಲೂ ನಮಗೇನ್ ಬೇಕಾಗಿದೆ. ಯಾಕೆಂತಂದ್ರೆ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ರೀತಿಯಲ್ಲೂ ವೈಶಿಷ್ಟ್ಯಪೂರ್ಣವಾದ್ದು, ಬೇರೆ ಬೇರೆ ರೀತಿಯಲ್ಲಿ. ಆಮೇಲೆ ಎಲ್ಲ ಕಡೆ ಅಭಿವೃದ್ಧಿ ಒಂದೇ ಹಂತದಲ್ಲಿ ಇರೋದಿಲ್ಲ. ಅಭಿವೃದ್ಧಿ ಡೆವಲಪ್ಮೆಂಟ್ ಏನಿದೆ ಅದು ಡಿಫ್ರೆಂಟ್ ಸ್ಟೇಜಸ್ ಅಲ್ಲೇ ಇರುತ್ತೆ. ಅಂತ ಸಮಯದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಸಹ ಅದರದೇ ಆದಂತಹ ಒಂದು ಯೋಜನೆ ಇದ್ದಲ್ಲಿ, ಅಭಿವೃದ್ಧಿ ಯೋಜನೆ ಇದ್ದಲ್ಲಿ, ಅದು ಒಂದು ಉತ್ತಮವಾದ ರೀತಿಯಲ್ಲಿ ಸಾಧನೆಯನ್ನ ಅಭಿವೃದ್ಧಿನ ಮಾಡ್ಲಿಕ್ಕಾಗತ್ತೆ. ಇಲ್ಲಿ ತನಕ ಅದು ಆಗ್ತಾ ಇರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಈಗ ತಳಹದಿಯಿಂದ ಅಂದ್ರೆ ಪ್ಲಾನಿಂಗ್ ಫ್ರಮ್ ಬಿಲೋ, ಅಥವಾ ನಮ್ಮ ಏನು ಪಿರಮಿಡ್ ಏನಿದೆ ಅದನ್ನ ಪಿರಮಿಡ್ ನಲ್ಲಿ ಮೊದಲು ನಮ್ಮ ಕೆಳ ಹಂತದನ್ನ ಮಾಡಿಕೊಂಡು ಅಲ್ಲಿಂದ ಮೇಲ್ ಹಂತಕ್ಕೆ ಹೋಗುವಂತಹ ಒಂದು ವ್ಯವಸ್ಥೆ ಆಗಿದೆ. ಇಂತಹ ಒಂದು ಮಹತ್ತರವಾದ ಕಾಲಘಟ್ಟದಲ್ಲಿ ನೀವಿದ್ದೀರಾ. ಇದೊಂದು ಅತ್ಯದ್ಭುತವಾದ ಕನಸು. ಏನು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಪ್ರಭು ಅವನ ಆಶೋತ್ತರಗಳನ್ನ ಈಡೇರಿಸಿಕೊಳ್ಳಿಕ್ಕೆ, ಅಂದ್ರೆ ರೂಲ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್, ಅಂದ್ರೆ ಅವರ ಆಳ್ವಿಕೆನ ಅವರೇ ಮಾಡಿಕೊಳ್ಳುವಂತಹ ಒಂದು ಕೆಲಸದಲ್ಲಿ ನಿಜವಾದ ಒಂದು ಕೈಂಕರ್ಯ, ಅಂದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಆಗುವಂತಹ ಕಾಲ ಬಂದಿದೆ. ಆ ಕಾಲದಲ್ಲಿ ನಾವೀಗ ಈಗ ಸಮಯದಲ್ಲಿ ಒಂಥರ ಹೇಳಬೇಕು ಅಂದ್ರೆ ಅತ್ಯಂತ ಕುತೂಹಲಕಾರಿ, ವೆರಿ ಎಕ್ಸೈಟಿಂಗ್ ಫೇಸ್ ಆಫ್ ಡೆಮಾಕ್ರಸಿ ಅಂತ ಹೇಳಬಹುದು. ಈ ಸಮಯದಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನ ಸರಿಯಾಗಿ ಮಾಡದೆ ಹೋದ್ರೆ ಇನ್ನು 5 ವರ್ಷ ನಾವು ಏನ್ ಮಾಡಿದೀವಿ ಅದನ್ನ ಅನುಭವಿಸಬೇಕಾಗುತ್ತೆ. ಯಾಕೆಂತಂದ್ರೆ ಈ ಒಂದು ನಮ್ಮ ಒಂದು ಅಭಿವೃದ್ಧಿ ಯೋಜನೆ ಏನಿದೆ ಇದನ್ನ ಮಾಡಿದ್ದನ್ನ ನಾವು ಫ್ರೀಸ್ ಮಾಡ್ತೇವೆ. ಆ ಫ್ರೀಸ್ ಮಾಡಿದ್ಮೇಲೆ ಅದನ್ನ ಅದರೊಳಗಡೆ ಏನ್ ಕಾರ್ಯಕ್ರಮ ನೀವು ರೂಪಿಸ್ಕೊಂಡಿರ್ತೀವೋ ಅದನ್ನೇ ಅಳವಡಿಸ್ಕೊಳ್ಬೇಕಾಗತ್ತೆ, ಅದನ್ನೇ ಮಾಡಬೇಕಾಗತ್ತೆ. ಆ ಕಾರಣದಿಂದ ಈ ಹಂತದಲ್ಲಿ ನಾವೆಲ್ಲರೂ ಯೋಚನೆ ಮಾಡಿ ಯೋಜನಾಬದ್ಧವಾಗಿ ಒಂದು ನಮ್ಮ ಗ್ರಾಮದ ಒಂದು ಅಭಿವೃದ್ಧಿ ಯೋಜನೆ, ನಮ್ಮ ಗ್ರಾಮ ನಮ್ಮ ಯೋಜನೆ, ಈ ಒಂದು ತಯಾರಿಕೆಯಲ್ಲಿ ನಿಮ್ಮ ಹೊಣೆಗಾರಿಕೆಗಳೇನಿದೆ, ಆಮೇಲೆ ಅದನ್ನ ಯಾವ ರೀತಿಯಲ್ಲಿ ಈಗಾಗಲೇ ನನಗೆ ಕೇಳಿ ಬಂತು, ಉಡುಪಿಯಲ್ಲಿ ಬಹಳ ಚೆನ್ನಾಗಿ ಈಗಾಗಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಇದಕ್ಕೆ ನಿಮಗೆ ಪೂರಕವಾಗಿ ಬೇಕಾದಂತಹ ಎಲ್ಲ ಮಾಹಿತಿನೂ ಒದಗಿಸಿಕೊಡಲಾಗಿದೆ. ಅಂದ್ರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಹೇಳ್ತಾರೆ, ಮಾನವ ಅಭಿವೃದ್ಧಿ ವರದಿ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗಾಗಲಿ ರೂಪಿಸ್ತಾ ಇದ್ದಂತಹ ಒಂದು ಮಾಹಿತಿ. ಅಂತಹ ಮಾಹಿತಿಯನ್ನು ನಮ್ಮ ಸನ್ಮಾನ್ಯ ಸಚಿವರು ವಿಶೇಷವಾದ ಆಸಕ್ತಿಯಿಂದ ಕಳೆದ ಬಾರಿಯಲ್ಲಿ ನಾವು ಗ್ರಾಮ ಪಂಚಾಯಿತಿಗೆ, ಪ್ರತಿ ಗ್ರಾಮ ಪಂಚಾಯಿತಿಗೂ ಸಹ ಅದನ್ನು ರೂಪಿಸಿದ್ದೇವೆ. ಅಂತಂದ್ರೆ ಅಲ್ಲಿ ನಿಮ್ಮ ಎಜುಕೇಶನ್, ಹೆಲ್ತ್ ಮತ್ತೆ ನಮ್ಮ ಏನು ಕ್ವಾಲಿಟಿ ಆಫ್ ಲಿವಿಂಗ್ ಅಂತ ಏನು ಹೇಳ್ತಾರೆ, ಅಂದ್ರೆ ಶಿಕ್ಷಣ, ಆರೋಗ್ಯ ಮತ್ತೆ ಜೀವನ ಗುಣಮಟ್ಟದ ಶೈಲಿ ಏನಿದೆ ಅವನ್ನೆಲ್ಲ ಸೇರಿಸ್ಬಿಟ್ಟು ಅದಕ್ಕೆ ಸೂಚ್ಯಾಂಕಗಳನ್ನು ಕೊಟ್ಟು ಅದರಲ್ಲಿ ಎಲ್ಲಿ ಏನ್ ಮಾಡಬೇಕಾಗಬಹುದು ನಮ್ಮ ಗ್ರಾಮಕ್ಕೆ ಅನ್ನೋ ವಿಶೇಷವಾದಂತಹ ಮಾಹಿತಿಗಳನ್ನು ಕೊಡಲಾಗಿದೆ. ಅದೇ ರೀತಿ SCCC ಡಾಟಾ ಒಳಗಡೆ ಕೂಡ ನಿಮಗೆ ಬೇಕಾದಂತಹ, ಯಾಕೆಂತಂದ್ರೆ ಸಾಮಾನ್ಯವಾಗಿ ನಾವು ಏನಾದರೂ ಒಂದು ಯೋಜನೆ ಮಾಡಬೇಕಂತಂದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅಂಕಿ ಅಂಶಗಳು ಅತ್ಯಂತ ಪ್ರಮುಖವಾಗುತ್ತೆ. ಈ ಅಂಕಿ ಅಂಶಗಳನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ವೈಜ್ಞಾನಿಕವಾಗಿ ರೂಪಿಸುವಂತಹ ಒಂದು ಯೋಜನೆ ಇದಾಗತ್ತೆ. ಇಂತಹ ಯೋಜನೆನ ರೂಪಿಸೋದ್ರಲ್ಲಿ ನಿಮ್ಮ ಪ್ರತಿಯೊಬ್ಬರ ಪಾತ್ರ ಏನು, ಆಮೇಲೆ ಯಾವ ಟೈಮ್ ಒಳಗಡೆ ನಾವು ಅದನ್ನ ಮಾಡಬೇಕು. ಯಾಕೆಂತಂದ್ರೆ ನಮ್ಗೀಗ ಸಾವಿರಾರು ಕೋಟಿ ನಾವು ಖರ್ಚು ಮಾಡ್ತಾ ಇರ್ತೇವೆ, ಅದನ್ನ ಆ ವೇಳೆಗೆ ಖರ್ಚು ಮಾಡಿಲ್ಲ ಅಂತಂದ್ರೆ ಅಥವಾ ಅದನ್ನ ಉಪಯೋಗಿಸ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ.
ಈಗ ನೀವು ಮಾಡಿರುವಂತಹ ಒಂದು ಏನು ಯೋಜನೆ ಇದೆ ಅದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಕೆಲವು ಬಾರಿ ರಾಜ್ಯ ಮಟ್ಟದಲ್ಲಿ ಕೂಡ ಅದನ್ನ ಇಂಪ್ಲಿಮೆಂಟ್ ಅಥವಾ ಅಳವಡಿಸಿಕೊಂಡು ಅದನ್ನ ಅನುಷ್ಠಾನಗೊಳಿಸಬೇಕಾದಂತಹ ಒಂದು ಮಹತ್ತರವಾದ ಒಂದು ಘಟ್ಟ ಬಂದಿದೆ. ಆದ್ರಿಂದ ನೀವು ಇದರ ಬಗ್ಗೆ ಅತಿ ಹೆಚ್ಚಿನ ಆಸಕ್ತಿಯನ್ನು ವಹಿಸೋದು ಅತ್ಯವಶ್ಯಕ. ಜೊತೆಗೆ ಇಲ್ಲಿ ಅಂದ್ರೆ ಅತ್ಯಂತ ಕಟ್ಟಕಡೆಯ ಮನುಷ್ಯ ಅಂದ್ರೆ ಹ್ಯಾಬಿಟೇಷನ್ ಅಂತ ನಾವೇನು ಹೇಳ್ತೀವಿ, ಆ ಹ್ಯಾಬಿಟೇಷನ್ಸ್ ಅಲ್ಲಿ ಕೂಡ ಇರುವಂತಹ ಅವರ ಆಶೋತ್ತರಗಳನ್ನ ಮಾಡಲಿಕ್ಕೆ ಈಗ ಹ್ಯಾಬಿಟೇಷನ್ ಸಭಾಗಳನ್ನ ಮಾಡಿದ್ದೇವೆ, ಆಮೇಲೆ ವಾರ್ಡ್ ಸಭಾಗಳಿದೆ, ಮತ್ತೆ ಗ್ರಾಮ ಸಭೆಗಳಿದೆ. ತಮ್ಗೆಲ್ರಿಗೂ ಗೊತ್ತಿದೆ, ಮಹತ್ತರವಾದ 88 ನಮ್ಮ ಏನು ಅಮೆಂಡ್ಮೆಂಟ್ಸ್ ಏನಿದೆ ಅದನ್ನು ತಗೊಂಡು ಬಂದು ಅದರಲ್ಲೂ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಎಲ್ಲರನ್ನು ಬಲಿಷ್ಠಗೊಳಿಸುವಂತಹ ಗ್ರಾಮ ಪಂಚಾಯಿತಿಯ ಒಂದು ಏನು ಸಂಸ್ಥೆ ಅಥವಾ ಒಂದು ವ್ಯವಸ್ಥೆ ಇದೆ ಅದನ್ನು ಅತ್ಯಂತ ಬಲಿಷ್ಠಗೊಳಿಸೋದ್ರಲ್ಲಿ ನಮ್ಮ ಸಚಿವರು ಅತ್ಯಂತ ಕಾಳಜಿನ ವಹಿಸಿ ಇದನ್ನು ಮಾಡಿದ್ದಾರೆ. ಈಗಲೂ ಅಷ್ಟೇ, ಈಗ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿದ್ದರೂ ಕೂಡ ಈ ಕಾರ್ಯ ಯಾವುದೇ ಕಾರಣಕ್ಕೂ ನಿಂತು ಹೋಗಬಾರ್ದು. ಜೊತೆಗೆ ನಾಳೆ ಬೆಳಗ್ಗೆ ದೆಹಲಿ ಒಳಗಡೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಆಗಲಿದೆ. ಅಲ್ಲಿಗೂ ಸಹ ಈಗಾಗಲೇ ರಾತ್ರಿಗೆ ಹೋಗಬೇಕಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ತಮ್ಮ ಬಿಡುವಿಲ್ಲದ ಎಲ್ಲ ಸಮಯಗಳ ಮಧ್ಯೆ ಇದಕ್ಕೆ ವಿಶೇಷವಾದ ಸಮಯನ ಮೀಸಲಿಟ್ಟು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದಾರೆ. Thank you so much, sir, for your concern and also your interest and also your contribution. We are grateful to you for that. ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯ ಯಾರು ನಮ್ಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಮತ್ತೆ ಇಒಸ್ ಮತ್ತೆ ಚೀಫ್ ಪ್ಲಾನಿಂಗ್ ಆಫೀಸರ್ಸ್ ಅವರೆಲ್ಲರೂ ತಮ್ಮ ನುಡಿಗಳಿಗೆ ಕಾಯ್ತಾ ಇದ್ದಾರೆ. ಈ ವಿಷಯದಲ್ಲಿ ತಮ್ಮ ಸಲಹೆ ಮತ್ತೆ ಸೂಚನೆ ಮತ್ತು ಆದೇಶವನ್ನು ಅವರಿಗೆ ನೀಡಬೇಕು ಅಂತ ವಿನಂತಿಸಿಕೊಳ್ತೇನೆ. ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಸಹೋದರಿ ಡಾಕ್ಟರ್ ನಾಗಾಂಬಿಕಾ ದೇವಿಯವರೇ, ನಮ್ಮ SIRD ನಿರ್ದೇಶಕರಾದ ಶಿವಶಂಕರ್ ಅವರೇ, ಗೆಳೆಯ ಶಂಕರ್ ಅವರೇ, ಗಣೇಶ್ ಪ್ರಸಾದ್ ಅವರೇ, ನಮ್ಮ ಜೊತೆಗಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ PDOಗಳೇ, ತಾಲೂಕು ಪಂಚಾಯಿತಿ ಇಒ ಅವರೇ, ಜಿಲ್ಲಾ ಪಂಚಾಯಿತಿಯ PD ಅವರೇ, ನೆರೆದಿರ್ತಕ್ಕಂಥ ಎಲ್ಲ ಸನ್ಮಿತ್ರರೇ, ಈ ವಿಶೇಷ ಅವಕಾಶಕ್ಕಾಗಿ ನಾನು ಬಹಳ ಸಂತೋಷವನ್ನು ಹೊಂದಿದವನಾಗಿದ್ದೇನೆ. ನಿಮ್ಮೆಲ್ಲರನ್ನ ಒಂದು ಐತಿಹಾಸಿಕ ಕೆಲಸಕ್ಕಾಗಿ ನೀವು ಜೊತೆಗೂಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ 7 ದಶಕ ಪೂರ್ಣಗೊಳ್ಳುವಂಥ ಸಂದರ್ಭ ಬಂದಿದ್ರೂ ಸಹಿತ ವಾಸ್ತವಿಕವಾಗಿ ನೈಜವಾದ ಪ್ರಜಾಪ್ರಭುತ್ವವನ್ನು ನಾವು ಅನುಭವಿಸಿರಲಿಲ್ಲ. ಅದರಲ್ಲೂ ಗ್ರಾಮೀಣ ಜನ ನಾವು ನೈಜ ಅಧಿಕಾರವನ್ನು, ನೈಜ ಪ್ರಜಾಪ್ರಭುತ್ವವನ್ನು, ನೈಜ ಉತ್ತಮ ಸೌಲಭ್ಯಗಳನ್ನು ಅನುಭವಿಸಿದವರಲ್ಲ. ನಮ್ಮ ಗ್ರಾಮೀಣ ಭಾಗದ ಪರಿಸ್ಥಿತಿಗಳೇ ವಿಚಿತ್ರವಾಗಿದ್ದು, ನಮ್ಮ ದೇಶದಲ್ಲಿದ್ದಂಥ ಏನು ಒಂದು ವಿಶೇಷವಾದಂಥ ಕ್ಲಿಷ್ಟವಾದಂಥ ಸಂಕೀರ್ಣವಾಗಿರ್ತಕ್ಕಂಥ ಸಮಾಜ ಇದೆ. ಆ ಸಮಾಜದಲ್ಲಿ ನಾವು ಬದುಕುವಂಥ ಸಂದರ್ಭದಲ್ಲಿ ಜಾತೀಯತೆ ಕಾರಣ ಇರ್ಬೋದು, ಆರ್ಥಿಕವಾಗಿ ನಮ್ಮ ಅಂತಸ್ತು ಮೇಲೆ ಕೆಳಗೆ
ಶಕ್ತಿವಂತರು, ಅಶಕ್ತರು, ಶೋಷಿತರು, ಶೋಷಣೆ ಮಾಡ್ತಕ್ಕಂಥ ವರ್ಗ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನಡೆದು ಬಂದಿರತಕ್ಕಂಥ ಒಂದು ರೀತಿಯ ಹಲವಾರು ಹಿಂಸೆಗಳು, ಕ್ರೌರ್ಯಗಳು ನಮ್ಮನ್ನು ಪ್ರಜಾಪ್ರಭುತ್ವದ ಪೂರ್ಣ ಅನುಭವವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಟ್ಟಿರಲಿಲ್ಲ. ಆದರೆ ಸ್ವಾತಂತ್ರ್ಯದ ನಂತರದ ಅವಧಿಯಲ್ಲಿ ವರ್ಷ ಸಾಕಷ್ಟು ಬದಲಾವಣೆ ಆಗ್ತಾನೆ ಬಂತು. ನೆಹರೂರವರು ನಮ್ಮ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಅಡಿಪಾಯ ಹಾಕಿದರು. ಮಹಾತ್ಮ ಗಾಂಧೀಜಿಯವ್ರದ್ದೊಂದು ಬಹುದೊಡ್ಡ ಕನಸಿತ್ತು, ಗ್ರಾಮ ಸ್ವರಾಜ್ಯದ ಕನಸು. ಪ್ರತಿಯೊಬ್ಬ ಹಳ್ಳಿಗ ಸ್ವಾಭಿಮಾನಿ ಆಗಬೇಕು, ಸ್ವಾವಲಂಬಿ ಆಗಬೇಕು. ಪ್ರತಿಯೊಂದು ಗ್ರಾಮಗಳಲ್ಲಿ ಪಂಚಾಯಿತಿ ಇರಬೇಕು, ಸಹಕಾರ ಸಂಘ ಇರಬೇಕು, ಶಾಲೆ ಇರಬೇಕು. ಈ 4 ಸ್ತಂಭಗಳ ಮೇಲೆ ನಮ್ಮ ಗ್ರಾಮೀಣ ಜನರ ಬದುಕು ಸುಧಾರಣೆ ಆಗಬೇಕು ಅನ್ನುವಂಥ ವಿಶೇಷ ಅವರ ಸಂದೇಶದಿಂದ ನಾವು ಮುಂದುವರಿತಾ ಇದ್ವಿ. ರಾಜೀವ್ ಗಾಂಧಿಯವರು ಸಂವಿಧಾನದ 73ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಗಾಂಧೀಜಿಯವರ ಕನಸು ಸಾಕಾರಗೊಳ್ಳೋದಕ್ಕೆ ಒಂದು ವಿಶೇಷ ಬಲವನ್ನು ನಮಗೆ ನೀಡಿದರು. ಈ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರನ್ನು, ನರಸಿಂಹರಾವ್ ಅವರನ್ನು ಪ್ರಧಾನಮಂತ್ರಿಗಳಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಆ ಕೊಡುಗೆಗಳಿಗಾಗಿ ನಾವು ಸ್ಮರಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ 1993-94 ಅವಧಿ ದೇಶದಲ್ಲಿ ಬಹುದೊಡ್ಡ ಬದಲಾವಣೆ ಆಗಿರ್ತಕ್ಕಂಥದ್ದು. ನಂತರ 2004ರಲ್ಲಿ ಬಹುದೊಡ್ಡ ಪ್ರಯತ್ನಗಳು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಬಲೀಕರಣ ಮಾಡೋದಕ್ಕೆ ನೀಡಲಾಯಿತು. ನಮ್ಮ ರಾಜ್ಯದ ಇತಿಹಾಸವನ್ನು ನೋಡಿದರೆ ರಾಮಕೃಷ್ಣ ಹೆಗಡೆ ಅವರು, ಅಬ್ದುಲ್ ನಜೀರ್ ಸಾಹೇಬರನ್ನು ನಾವು ನೆನಪಿಸಿಕೊಳ್ಬೇಕು. ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರನ್ನು, ಗೋರ್ಪಡೆ ಅವರನ್ನು ನಾವು ನೆನಪಿಸಿಕೊಳ್ಬೇಕು. ಸನ್ಮಾನ್ಯ ಕೃಷ್ಣರವರನ್ನು, ಮುಖ್ಯಮಂತ್ರಿಗಳನ್ನು, ಸನ್ಮಾನ್ಯ ಧರ್ಮಸಿಂಗ್ರು, ಯಾರು 29 ವಿಷಯಗಳನ್ನು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ನಮ್ಮದಾಗಿ ಮಾಡಿದ್ರು, ಅವುಗಳನ್ನು ಪಂಚಾಯಿತಿಗಳಿಗೆ ವಿಂಗಡಣೆ ಮಾಡಿದ್ರು, ನಮ್ಮ ಅಧಿಕಾರ ವ್ಯಾಪ್ತಿಗೆ ಕೊಟ್ಟರು. ಅವರನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ಬೇಲೂರು ಡಿಕ್ಲರೇಷನ್ ಅಂತ ಹೇಳಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಡಿಕ್ಲರೇಷನ್. 29 ವಿಷಯಗಳನ್ನು ಪಂಚಾಯತ್ ಗಳಿಗೆ ವರ್ಗಾಯಿಸಬೇಕು, ಪಂಚಾಯತ್ ವ್ಯವಸ್ಥೆಗೆ ಆ 25 ಇಲಾಖೆಗಳ ವಿಷಯಗಳನ್ನು ವರ್ಗಾಯಿಸಬೇಕು ಅಂತ ಹೇಳಿ ನಿರ್ಣಯಿಸಿ ವರ್ಗಾಯಿಸುವ ಆ ಒತ್ತಡ ಮಾಡ್ತಕ್ಕಂಥ ಒಂದು ಬಹುದೊಡ್ಡ ರಾಜಕೀಯ ನಿರ್ಣಯ ಬೇಲೂರು ಘೋಷಣೆ ಮುಖಾಂತರ ಅದು ಸಾಧ್ಯವಾಯಿತು. ಅಷ್ಟೇ ಅಲ್ಲ, ಅದನ್ನು ಅನುಷ್ಠಾನ ಸಹಿತ ಮಾಡಿರ್ತಕ್ಕಂಥ ಕೀರ್ತಿ ಕರ್ನಾಟಕಕ್ಕೆ ಇವತ್ತು ಇದೆ. ಅಲ್ಲಿಂದ ಇಲ್ಲಿವರೆಗೆ ನಾವು ನಡೆದು ಬಂದ್ವಿ. ಭಾಳ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಹಾಕಿದ್ದೇವೆ. ಆದರೂ ಗುರಿ ಬಹಳ ದೂರ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೊಸ ಸರ್ಕಾರದ ನೇತೃತ್ವವನ್ನು ಹೊಂದಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ನಮ್ಮ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪಕ್ವವಾಗಿರ್ತಕ್ಕಂಥ ಶಾಸನದ ಅವಶ್ಯಕತೆ ಇದೆ. ಪಂಚಾಯಿತಿಗಳನ್ನು ಬಲಗೊಳಿಸಬೇಕು, ಪಂಚಾಯಿತಿಗೆ ಶಕ್ತಿ ನೀಡಬೇಕು. ಕೇವಲ ಪಂಚಾಯಿತಿಗಳಿಗೆ ಶಕ್ತಿ ನೀಡಿದರೆ ಸಾಲದು, ಅಧಿಕಾರದಲ್ಲಿರುವವರಿಗೆ ಶಕ್ತಿ ನೀಡಿದರೆ ಸಾಲದು, ಜನರಿಗೆ ಅಧಿಕಾರ ಕೊಡುವಂಥ ಕೆಲಸ ಆಗಬೇಕು. ಆ ಒಂದು ಮಹತ್ವಾಕಾಂಕ್ಷಿ ಪ್ರಯತ್ನ ಇವತ್ತು ಕರ್ನಾಟಕದಲ್ಲಿ
ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಕಾನೂನನ್ನು ಮಾಡೋದಕ್ಕೆ ಸಾಧ್ಯ ಮಾಡಿಕೊಡ್ತು. ಭಾಳಷ್ಟು ಅಮೆಂಡ್ಮೆಂಟ್ಗಳನ್ನು, ತಿದ್ದುಪಡಿಗಳನ್ನು, ಸುಮಾರು 100 ತಿದ್ದುಪಡಿಗಳನ್ನು ತರೋದ್ರ ಮೂಲಕ ಕರ್ನಾಟಕ ಗ್ರಾಮ ಸ್ವರಾಜ್ಯ ಹಾಗೂ ಪಂಚಾಯತ್ ರಾಜ್ ಕಾನೂನನ್ನು ನಾವು ಇವತ್ತು ನಿಮ್ಮ ಕೈಗೆ ಕೊಟ್ಟಿದ್ದೇವೆ. ನಿಮ್ಮನ್ನು ಬಲಪಡಿಸುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆಯನ್ನು ನಾವು ಇರಿಸಿದ್ದೇವೆ. ಈ ಒಂದು ಕಾನೂನಿನ ಮುಖಾಂತರ ನೀವು ನಿಮ್ಮ ಗ್ರಾಮವನ್ನು ಆದರ್ಶ ಗ್ರಾಮವನ್ನು ಮಾಡ್ಬೋದು, ಮಾದರಿ ಗ್ರಾಮವನ್ನು ಮಾಡ್ಬೋದು. ಗ್ರಾಮೀಣ ಜನರ ಬದುಕಿನಲ್ಲಿ ಬದಲಾವಣೆಯನ್ನು ತರುವಂಥ ಒಂದು ದೊಡ್ಡ ಅಸ್ತ್ರ ನಿಮ್ಮ ಕೈಗೆ ಇದ್ದಂಥ ಅಸ್ತ್ರ ಅದು ಅಂತಿಂಥದ್ದಲ್ಲ, ಅದು ಪಾಶುಪತಾಸ್ತ್ರ. ಅದು ಪಾಶುಪತಾಸ್ತ್ರ. ನಮ್ಮ ಗ್ರಾಮೀಣ ಭಾಗದೊಳಗೆ, ಹಳ್ಳಿಯೊಳಗೆ ಈಗೇನು ಒಂದು ಹಂಗಿನ ಬದುಕೈತಿ ಜನರದು, ಆ ಹಂಗಿನ ಬದುಕನ್ನು ಸರಿಸಿ ಹಕ್ಕಿನ ಬದುಕಿನತ್ತ ನೀವು ಹಳ್ಳಿಯ ಜನರನ್ನು ತೆಗೆದುಕೊಂಡು ಹೋಗಬಹುದಾಗಿರ್ತಕ್ಕಂಥ ಬಹುದೊಡ್ಡ ಶಕ್ತಿ ಪಂಚಾಯಿತಿ ವ್ಯವಸ್ಥೆಗೆ ಇವತ್ತು ನಾವು ರಾಜ್ಯ ಸರ್ಕಾರದವರು ಕೊಡಮಾಡಿದ್ದೇವೆ. ಅದನ್ನು ಅತ್ಯಂತ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಬೇಕಾದದ್ದು ನಿಮ್ಮ ಕರ್ತವ್ಯ. ನಿಮಗಿದೊಂದು ದೊಡ್ಡ ಅವಕಾಶ. ರಾಷ್ಟ್ರ ಸೇವೆ ಮಾಡಬೇಕು ನೀವು. ರಾಷ್ಟ್ರ ಸೇವೆ ಅಂದರೆ ಏನು? ನಿಮ್ಮ ಗ್ರಾಮವನ್ನು ಒಂದು ಅತ್ಯಂತ ಉತ್ತಮ ಗ್ರಾಮವನ್ನಾಗಿ ಮಾಡಿದರೆ, ನಿಮ್ಮ ಗ್ರಾಮದ ಪ್ರತಿಯೊಬ್ಬರನ್ನ ಹಕ್ಕಿನ ಬದುಕು ಬಾಳ್ತಕ್ಕಂಥ, ಸ್ವಾಭಿಮಾನಿ ಬದುಕು ಬಾಳ್ತಕ್ಕಂಥ, ಸ್ವಾವಲಂಬಿ ಬದುಕು ಬಾಳ್ತಕ್ಕಂಥ ಆ ಹಳ್ಳಿಗರನ್ನು ಮಾಡಿದರೆ ಅದಕ್ಕಿಂತ ದೊಡ್ಡ ಸೇವೆ ಇನ್ಯಾವುದೂ ಇಲ್ಲ. ಅಂಥ ರಾಷ್ಟ್ರ ಸೇವೆ ಮಾಡೋದಕ್ಕೆ ನಿಮಗೆ ಪಂಚಾಯಿತಿ ಅಧ್ಯಕ್ಷರಾಗಿ, ಪಂಚಾಯಿತಿಯ ಸದಸ್ಯರಾಗಿ ದೊಡ್ಡ ಅವಕಾಶ ನಿಮಗೆ ಸಿಕ್ಕಿದೆ. ನೋಡಿ, ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ನಾವೆಲ್ಲ ಹಳ್ಳಿಯಿಂದನೇ ಬಂದಿರತಕ್ಕಂಥವ್ರು ಭಾಳ ಜನ ನಾಯಕರುಗಳು. ಅವರು MLA ಅವರು ಆಗಿದ್ದಾರೆ, MLCಗಳು ಆಗಿದ್ದಾರೆ, MP ಗಳು ಆಗಿದ್ದಾರೆ, ಅವರು ಮಂತ್ರಿಗಳು ಆಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ, ಪ್ರಧಾನಮಂತ್ರಿಗಳ ಮಟ್ಟಕ್ಕೂ ಹೋಗಿರ್ಬೋದು. ಆದರೆ ನಾವು ಇಲ್ಲಿವರೆಗೆ ಯೋಜನೆಗಳನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಅಧಿಕಾರಶಾಹಿ ಮೇಲೇ ಅವಲಂಬನೆ ಆಗಿಬಿಡ್ತಿದ್ವಿ. ಯಾರು ಫ್ಯಾನಿನ ಕೆಳಗೆ ಕೂತ್ಕೊಂಡು ಬರೆಯೋದಕ್ಕೆ ಸಮರ್ಥರಾಗಿದ್ದವರಿದ್ರೋ, AC ಕೂತ್ಕೊಂಡು ಕೆಲಸ ಮಾಡಿ ಹಲವಾರು ಪತ್ರಿಕೆಗಳನ್ನು ಓದಿ ಬದುಕಿನ ಬಗ್ಗೆ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು, ಅವರು ಯೋಜನೆಗಳನ್ನು ತಯಾರು ಮಾಡ್ತಿದ್ರು. ಹಾಗಾಗಿ ಅರ್ಧ ಶತಮಾನದವರೆಗೆ ನಮ್ಮ ಹಳ್ಳಿಯ ಜನರಿಗೆ ಏನು ಬೇಕು ಅನ್ನುವಂಥ ಕಾರ್ಯಕ್ರಮಗಳೇ, ಅದು ರಾಜ್ಯ ಸರ್ಕಾರ ಇರಲಿ, ರಾಷ್ಟ್ರ ಸರ್ಕಾರ ಇರಲಿ, ಅಲ್ಲಿಂದ ಬೇಕಾದಷ್ಟು ಹರಿದು ಬರಲಿಲ್ಲ. ಅದಕ್ಕಾಗಲೇ ಚಿಂತನೆ ನಡೆದಿತ್ತು, ವಿಮರ್ಶೆ ನಡೆದಿತ್ತು, ಟೀಕೆಗಳು ನಡೆದಿದ್ದು, ಟಿಪ್ಪಣಿ ನಡೆದಿತ್ತು. ಏನ್ರಿ ಇವೆಲ್ಲ ಯೋಜನೆಗಳು ನಮಗೆ ಬೇಕಾಗಿದ್ವೇ ಇಲ್ಲ, ನಮ್ಮ ಬದುಕ ಸುಧಾರಣೆ ಆಗೋಲ್ದು, 65-70 ವರ್ಷಗಳ ನಂತರವೂ ಸಹಿತ ನಾವು ಹೆಂಗಿದ್ವಿ ಹಂಗದೇವಲ್ರಿ, ನಾವು ಒಕ್ಕಲ್ತನ ಮಾಡ್ತೀವಿ, ಆದ್ರೆ ಏನು ವರ್ಷ ಪೂರ್ಣ ಮುಗಿತು ಅಂತಂದ್ರೆ ಮಕ್ಕಳ ಲಗ್ನ ಮಾಡಬೇಕಾದ್ರೂ ಸಹಿತ ಸಾಲ ಮಾಡಬೇಕು, ಶಾಲೆ ಕಳಿಸ್ಬೇಕಾದ್ರೂ ಸಾಲ ಮಾಡಬೇಕು. ನಮ್ಮ ಮನೆ ನೋಡ್ರಿ ಹೆಂಗೈತಿ, ನಮ್ಮ ದನದ ಮನೆ ನೋಡ್ರಿ ಹೆಂಗೈತಿ, ನಮ್ಮ 4 ಜೊತೆ ಎತ್ತಿದ್ದೀಗ 1 ಜೊತೆಗೆ ಬಂತು, ನಾವು 4 ಆಕಳ ಕಟ್ಟಿದ್ವಿ, 1 ಆಕಳ ಕಟ್ಟಿದ್ವಿ. ಅಂದರೆ ಆರ್ಥಿಕವಾಗಿ ಗ್ರಾಮೀಣ ಬದುಕಿನಲ್ಲಿದ್ದಂಥವರ ಪರಿಸ್ಥಿತಿ ಬಹಳಷ್ಟು ಕೆಳಗೆ ಇಳ್ಕೋತಾ ಬಂತು. ಜೊತೆಗೇನೆ ನಮ್ಮ ಬದುಕು ಸುಧಾರಣೆ ಆಗಲಿಲ್ಲ. ನಮ್ಮ ಜೊತೆಗಿದ್ದವರು, ನಮ್ಮ ಸಹೋದರನವರು, ನಮ್ಮ ಕುಟುಂಬದ ಸದಸ್ಯರು ಪಟ್ಟಣಕ್ಕೆ ಹೋಗ್ಬಿಟ್ರು. ಕೆಲವರು ಉದ್ಯೋಗಕ್ಕಾಗಿ ಗುಳೆ ಹೋದರೆ, ಕೆಲವರು ಐಷಾರಾಮಿ ಬದುಕಿಗಾಗಿ, ಉತ್ತಮ ಬದುಕಿಗಾಗಿ ಅವರು ಪಟ್ಟಣಗಳಿಗೆ ಹೋಗಿ ಅಲ್ಲಿ ವಾಸವಾಗಿಬಿಟ್ರು. ಹಳ್ಳಿಗಳು ಬಡವಾದವು. ಹಳ್ಳಿಗಳು ಬಡವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಪಂಚಾಯಿತಿ ಅಧ್ಯಕ್ಷರಾಗಿದ್ದೀರಿ. ತಮಗೆ PDO ಆಗಿ ಪಂಚಾಯಿತಿಯಲ್ಲಿ ಕೆಲಸ ಮಾಡತಕ್ಕಂಥ ಬಹುದೊಡ್ಡ ಅವಕಾಶ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡಿ ಕಾನೂನಿನ ಮುಖಾಂತರ ನಮಗೇನು ಬೇಕು, ಹಳ್ಳಿಗರಿಗೆ ಏನು ಬೇಕು,
ನಮ್ಮ ಊರಿಗೆ ಏನ್ ಬೇಕು, ನಮ್ಮ ಪಂಚಾಯತಿಗೆ ಏನ್ ಬೇಕು, ನನ್ನ ಬದುಕು ಸುಧಾರಣೆ ಆಗೋದಕ್ಕೆ ಏನಾಗಬೇಕು, ನನ್ನ ಜೊತೆಗಿರ್ತಕ್ಕಂಥ ಹಳ್ಳಿಗರ ಬದುಕು ಉತ್ತಮ ಆಗಬೇಕು, ಪಟ್ಟಣದಲ್ಲಿರುವಂತೆ ಅವನು ಖುಷಿಯಾಗಿರ್ಬೇಕು, ಅವನಿಗಿರ್ತಕ್ಕಂಥ ಸೌಲಭ್ಯ ನಮಗಿರ್ಬೇಕು, ಪಟ್ಟಣಕ್ಕಿಂತ ನಮ್ಮ ಗ್ರಾಮ ಚಂದ ಕಾಣಬೇಕು. ಪಟ್ಟಣಕ್ಕೆ ಹೋದವ್ರು ಇದೇನ್ರಿಪ್ಪ ಪಟ್ಟಣ, ನಾವು ನಮ್ಮ ಊರಿಗೆ ಹೋಗ್ತೀವಿ, ನಮ್ಮೂರ ವಾಸಿ, ನಮ್ಮ ಊರ ಚಂದ, ನಮ್ಮೂರ ನೆಮ್ಮದಿಯ ತಾಣ ಅಂತೇಳಿ ಅವರು ವಾಪಸ್ ಬರಬೇಕು. ಆ ರೀತಿಯ ಹಳ್ಳಿಗಳನ್ನ ಮಾಡಬೇಕು. ಆವಾಗ ನೀವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದು ಇಷ್ಟು ತ್ರಾಸ್ ತಗೊಂಡು ಎಲೆಕ್ಷನ್ನಲ್ಲಿ ಹೋರಾಟ ಮಾಡಿ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬಂದಿರೋದು, ನಿಮಗೆ ಅಧಿಕಾರ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಕಾನೂನನ್ನು ಮಾಡಿ ನಿಮಗೆ ಕೈಗೆ ಕೊಟ್ಟಿರೋದು, ನಿಮಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಪಂಚಾಯಿತಿಗೆ ನಾವು ಒದಗಿಸಿಕೊಡೋದು, ಇವೆಲ್ಲ ಸಾರ್ಥಕವಾಗ್ತವೆ. ಇಲ್ಲಿವರೆಗೆ ನಮ್ಮ ಯೋಜನೆಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಮಗೇನು ಕೆಲಸ ಆಗಬೇಕು ಅನ್ನೋದನ್ನು ಹೇಳುವ ಹಕ್ಕು ನಿಮಗಿರಲಿಲ್ಲ. ಆದರೆ ಇವತ್ತು ಆ ಹಕ್ಕು ಕೊಡ್ತಾ ಇದ್ದೀವಿ. ಕೇವಲ ಪಂಚಾಯಿತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಕೊಡ್ತಾ ಇಲ್ಲ, ಈ ಹಕ್ಕು ನಿಮ್ಮ ಗ್ರಾಮದ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ನಿಮ್ಮೂರಿಗೆ ಏನು ಆಗಬೇಕು ಅನ್ನೋದನ್ನ ನೀನೇ ಹೇಳಬೇಕು. ಕಟ್ಟ ಕಡೆ ಮನುಷ್ಯ ಹೇಳಬೇಕು. ಅವನು ದನ ಕಾಯುವಂತ ಅವನಿರ್ಲಿ, ಅವನಿಗೆ ಎಲ್ಲೋ ಒಂದ್ ಕಡೆ ದನಕ್ಕೆ ನಾವು ನೀರು ಕುಡಿಸೋದಕ್ಕೆ ಒಂದು ಡೋಣಿ ಬೇಕ್ರಿ, ನಮಗ ಎಷ್ಟು ಅನಾನುಕೂಲ ಆಗುತ್ತ ಅಂತ ಹೇಳಿ ಅವನ ಅನುಭವದಿಂದ ಹೇಳುವ ಮಾತಿನಿಂದ ನಾವು ಯೋಜನೆ ಮಾಡುವಾಗ ಅವನ ಬೇಕನ್ನ ನಾವು ಇವತ್ತ ಗಮನಿಸಬೇಕು. ಆ ರೀತಿಯಾಗಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನಿಗೂ ಸಹಿತ ನಾವು ಯೋಜನೆ ಮಾಡೋದಕ್ಕೆ, ಯೋಜನೆಯಲ್ಲಿ ಏನಿರಬೇಕು ಅನ್ನೋದನ್ನ ಸೂಚನೆ ಮಾಡೋದಕ್ಕೆ ಅಧಿಕಾರ ಕೊಡ್ತಕ್ಕಂಥದ್ದು ಇವತ್ತು ಈ ಕಾನೂನಿನ ಮುಖಾಂತರ ಮಾಡಿದ್ದೇವೆ. ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿ ಏನು ಅಂದರೆ ನಿಮ್ಮ ಗ್ರಾಮದ ಯೋಜನೆಯನ್ನ ನೀವು ಮಾಡಬೇಕು. ಅದೇ ನಮ್ಮ ಗ್ರಾಮ ನಮ್ಮ ಯೋಜನೆ. ನಮ್ಮ ಗ್ರಾಮ ನಮ್ಮ ಯೋಜನೆಯನ್ನ ನೀವು ಎಲ್ಲರೂ ಅರ್ಥ ಮಾಡ್ಕೊಂಡಿರ್ಬೋದು, ಈಗಾಗಲೇ ಪತ್ರಿಕೆ ಮುಖಾಂತರ ನೋಡಿದ್ದೀರಿ. ಅದರ ಜೊತೆಗೇನೆ ನೀವು ಹಲವಾರು ಸಂದರ್ಭದಲ್ಲಿ ನಮ್ಮ ತರಬೇತಿ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದೀರಿ, ತರಬೇತಿ ಮಾಡಿದ್ದಾರೆ. ಈಗಾಗಲೇ SIRD ಅವರು ನಿಮಗೆ ಟೂಲ್ ಕಿಟ್ಗಳನ್ನು ಕಳಿಸಿದ್ದಾರೆ. ನಮ್ಮ ಗ್ರಾಮ ನಮ್ಮ ಯೋಜನೆ ಹೇಗಿರಬೇಕು, ಒಂದು ಮುನ್ನೋಟ ಇರಬೇಕು. 5 ವರ್ಷದ ಯೋಜನೆ ಏನೇನು ನಮ್ಮ ಊರಿಗೆ ಆಗಬೇಕು, ನಮ್ಮ ಪಂಚಾಯಿತಿಯೊಳಗೆ ಏನೇನು ಆಗಬೇಕು, ಅವುಗಳನ್ನು ನಿಮ್ಮಿಂದ ಕೇಳಿ. ನೀವೇನು ಪಟ್ಟಿ ಮಾಡಿ ಕೊಡ್ತೀರಿ ಅದನ್ನ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ನವರು ಅಂತಿಮವಾಗಿ ಅದನ್ನ ಯೋಜನೆ ಮಾಡ್ತಾರೆ. ಅದಕ್ಕನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅರ್ಥ ಸಚಿವರಾಗಿ ಹಣಕಾಸನ್ನ ಕೊಡ್ತಾರೆ. ಅದೇ ಕಾರ್ಯಕ್ರಮಗಳಿಗಾಗಿ ರಾಷ್ಟ್ರದ ಪ್ರಧಾನಿ ಮೋದಿಯವರು ಅವರ ಫೈನಾನ್ಸ್ ಮಿನಿಸ್ಟ್ರು ಅದಕ್ಕಾಗಿ ಹಣ ಕೊಡ್ತಾರೆ. ಅಷ್ಟೇ ಅಲ್ಲ, ಏನು ನಮ್ಮ ಒಂದು ಆರ್ಥಿಕ ಸಮಿತಿ ಇದೆ, ಆ ಆರ್ಥಿಕ ಸಮಿತಿಯವರು ಕೊಡ್ತಕ್ಕಂಥ ಶಿಫಾರಸಿನೊಳಗೆ ಒಂದು 20% ಹಣನ ಈ ಯೋಜನೆ ಏನು ಮಾಡಿಕೊಟ್ಟಿರ್ತೀರಿ ಅಥವಾ ಯೋಜನೆಯನ್ನು ಏನು ಅಪ್ರೂವ್ ಮಾಡಿ ಕಳಿಸಿರ್ತಾರೆ ಅವುಗಳನ್ನು ಬಿಟ್ಟು ನಿಮಗೇನಾದ್ರೂ ಹೊಸದು ಮಾಡಬೇಕು ಅಂತ ಅನಿಸ್ತು ಅಂದ್ರೆ ಅವರು ಶಿಫಾರಸು ಮಾಡಿಕೊಟ್ಟಿರ್ತಕ್ಕಂಥ ಹಣದೊಳಗೆ, ನಿಮಗೆ ಬಂದಂಥ ಹಣದೊಳಗೆ 20% ಅನ್ಟೈಡ್ ಗ್ರಾಂಟ್ಸ್ ಅಂದ್ರೆ ಮುಕ್ತವಾಗಿರ್ತಕ್ಕಂಥ ಆ 20%, 20% ಹಣ ನೀವು ನಿರ್ಣಯಿಸಬಹುದು. ಇದಕ್ಕೆ ನಾವು ಖರ್ಚು ಮಾಡೋಣ, ನಮ್ದು ಇಂಥ ಯೋಜನೆಯೊಳಗೆ ಇದು ಸೇರಿರಲಿಲ್ಲ, ಇದೊಂದು ಸೇರಬೇಕು, ಹಾಗೆ ಅಂತ ಹೇಳಿ ನೀವು ಮುಕ್ತವಾಗಿರ್ತಕ್ಕಂಥ 20% ಹಣನೂ ಸಹಿತ ನಿಮಗೆ ಕೊಡೋದ್ರ ಮೂಲಕ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ಗ್ರಾಮಗಳಲ್ಲಿ ತರಬೇಕು ಅಂತ ಹೇಳಿ ನಾವು ನಿರ್ಣಯಿಸಿ, ನಮ್ಮ ಗ್ರಾಮ ನಮ್ಮ ಯೋಜನೆ ನಿಮ್ಮಿಂದ ಆಗಬೇಕು, ನೀವು ಮಾಡಬೇಕು. ನೀವು ಮಾಡೋದ್ರ ಮೂಲಕ ಬರೀ ನಮ್ಮ ಗ್ರಾಮ ನಮ್ಮ ಯೋಜನೆಯನ್ನು ಮಾತ್ರ ನೀವು ತಯಾರು ಮಾಡೋದಿಲ್ಲ, ಜಗತ್ತಿನಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಸೇರಿಸಿರ್ತಕ್ಕಂಥ ಪ್ರಥಮ ವ್ಯಕ್ತಿಗಳು ನೀವು ಆಗ್ತೀರಿ. ಜಗತ್ತಿನೊಳಗೆ ಈ ಮಟ್ಟದಿಂದ, ಇಷ್ಟು ತಳಮಟ್ಟದಿಂದ ಯೋಜನೆ ಮಾಡುವ ಕೆಲಸ
ಇಲ್ಲಿವರೆಗೆ ನಡೀಲೇ ಇಲ್ಲ. ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಇರಲಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಇರಲಿ, ಅದು ದೊಡ್ಡ ರಾಷ್ಟ್ರ ಇರಲಿ, ಕಮ್ಯುನಿಸ್ಟ್ ರಾಷ್ಟ್ರ ಇರಲಿ, ಪ್ರಜಾಪ್ರಭುತ್ವ ರಾಷ್ಟ್ರ ಇರಲಿ, ಯಾವುದೇ ಇರಲಿ, ಎಲ್ಲೂ ಸಹಿತ ಈ ರೀತಿಯ ಕೆಳಮಟ್ಟದಿಂದ ಯೋಜನೆ ತಯಾರು ಮಾಡುವಂಥ ಕೆಲಸ ನಡೀಲಿಲ್ಲ. ಬಾಟಮ್ ಟು ಟಾಪ್ ಅಂದರೆ ತಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಯೋಜನೆಯನ್ನು ತೆಗೆದುಕೊಂಡು ಹೋಗಬೇಕು. ನಿಮ್ಮ ಹಳ್ಳಿ ಹಳ್ಳಿ ಅಂದರೆ ಎಲ್ಲಿಂದ ಚಾಲು ಮಾಡ್ತೀವಿ ನಾವು ಯೋಜನೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಚಿಂತನೆ ಮಾಡೋದಕ್ಕೆ? ಸಣ್ಣ ಸಣ್ಣ ವಸತಿಗಳಿರ್ತಾವೆ, ಆ ವಸತಿಯವ್ರನ್ನು ಕೇಳ್ರಿ. ವಾರ್ಡ್ಗಳದಾವ, ನಿಮ್ಮ ವಾರ್ಡ್ ಸಭೆಯನ್ನು ಮಾಡ್ರಿ, ಜನವಸತಿ ಸಭೆ ಮಾಡ್ರಿ, ವಾರ್ಡ್ ಸಭೆ ಮಾಡ್ರಿ, ಗ್ರಾಮ ಸಭೆ ಮಾಡ್ರಿ. ಜನವಸತಿ ಅವ್ರು ಹೇಳಿದ್ದನ್ನು ಸೇರಿಸಿಕೊಡ್ರಿ, ವಾರ್ಡ್ ಸಭೆಯವ್ರು ಹೇಳಿದ್ದನ್ನು ಸೇರಿಸಿಕೊಡ್ರಿ, ಗ್ರಾಮ ಸಭೆಯೊಳಗೆ ಚರ್ಚೆ ಮಾಡ್ರಿ. ಅದು ಒಂದು ಸ್ವರೂಪ ಕೊಟ್ಟು ಅಲ್ಲಿಂದ ಅದನ್ನು ನೀವು ಪಂಚಾಯತಿಗೆ ಕಳಿಸ್ಕೊಡ್ರಿ. ಪಂಚಾಯತಿಯೊಳಗೆ ಯೋಜನೆಯ ಸಹಾಯಕ ಸಮಿತಿ ಒಂದಿರ್ತದೆ. ಅವರು ನೀವು ಕೊಟ್ಟಿರ್ತಕ್ಕಂಥ ಹಲವಾರು ವಿಚಾರಗಳಿಗೆ ಇನ್ನೂ ಹೆಚ್ಚು ಬೆರೆಸಬೇಕು ಅಂತಿದ್ರೆ, ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಕೆಲವುಗಳಿಗೆ ಸ್ವಲ್ಪ ಸ್ವರೂಪ ಕೊಡಬೇಕು ಅನ್ನೋ ಹಂಗಿದ್ರೆ ಅವೇ ನೀವು ಹೇಳಿರ್ತಕ್ಕಂಥ ಯೋಜನೆಗಳನ್ನು, ನೀವು ನೀಡಿರ್ತಕ್ಕಂಥ ಆ ಆಲೋಚನೆಗಳನ್ನು, ವಿಚಾರಗಳನ್ನು ಸೇರಿಸಿಕೊಂಡು ಪಂಚಾಯಿತಿಯವರು 5 ವರ್ಷದ ಮುನ್ನೋಟವನ್ನು, 5 years ವಿಷನ್ ಡಾಕ್ಯುಮೆಂಟ್, 5 ವರ್ಷದ ಮುನ್ನೋಟದ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಕಾರಕ ಯೋಜನೆಯನ್ನು ತಯಾರು ಮಾಡ್ತಕ್ಕಂಥ ಬಹುದೊಡ್ಡ ಅವಕಾಶ, ಸದಾವಕಾಶ ಇವತ್ತು ಏನು ಪಂಚಾಯಿತಿ ಅಧ್ಯಕ್ಷರಾಗಿದ್ದೀರಿ ನಿಮ್ಮ ಮೇಲಿದೆ. ಅದನ್ನು ಮಾಡುವ ತಾಕತ್ತು, ಯೋಗ್ಯತೆ, ಆ ಆಸಕ್ತಿ ನಿಮ್ಮದಾಗಿದೆ. ಭಾಳ ಮಂದಿ ನಮ್ಮವರು ಕಲಿತೇ ಇಲ್ರಿ, ನಮ್ಮ ಪಂಚಾಯಿತಿ ಅಧ್ಯಕ್ಷರು ಕಲಿತೇ ಇಲ್ಲ. ಏನು ಕಲಿಬೇಕಾಗಿಲ್ಲ, ಏನು ಕಲೀಲ್ದವ್ರಿಗೆ ತಮ್ಮ ಮಕ್ಕಳಿಗೆ ಆಟದ ಮೈದಾನ ಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಕಲೀಲ್ದವ್ರಿಗೆ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲೆಲ್ಲಿ ದನಗಳಿಗೆ ಡೋಣಿ ನಾವು ಇಡಬೇಕು ಅಂಥೇಳಿ ಅವ್ರಿಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದೊಂದು ಮನೆ ಘರಾಣೆಗಳನ್ನು ನಡೆಸೋದಕ್ಕೆ ಯೋಗ್ಯತೆ ಹೊಂದಿರ್ತಾರೆ, ಕಲಿಯದೇ ಇದ್ರೂ ಸಹಿತ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಕುಟುಂಬ ನಡೆಸುವಾಗ ಏನು ತೊಂದರೆ ಅನ್ನೋದು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಆ ತೊಂದರೆಗಳನ್ನು, ಆ ಅಡಚಣೆಗಳನ್ನು ನೀಗಿಸಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಸಮಾಜ, ಗ್ರಾಮ ಮಾಡಬೇಕು ಅಂದರೆ ಏನು ಬೇಕು ಅನ್ನೋದನ್ನು ಸ್ವಲ್ಪ ಶಾಂತಾಗಿ ಕೂಡ್ಬೇಕು. ಯಾರಿಗೂ ಅಂಜಬೇಕಾಗಿಲ್ಲ, ಇದು ಬರಂಗಿಲ್ಲ, ಯಾವುದು ಇದು ಬರಂಗಿಲ್ಲ ಅಂತ ಯಾರಿಗೂ ಹೇಳೋದಕ್ಕೆ ಹಕ್ಕಿಲ್ಲ. ನೀವು ಹೇಳೋದು ನನ್ನ ಮನಸ್ಸಿನ ವಿರುದ್ಧ ಇರ್ಬೋದು, ಮಂತ್ರಿ ಮನಸ್ಸಿನ ವಿರುದ್ಧ ಇರ್ಬೋದು, ಅದು ಬ್ಯಾಡ್ರಿ, ಅದು ಬೇಡ ಅಂತ ನಾ ಅನ್ಬೋದು. ಆದರೆ ನೀವು ಅದನ್ನು ಯೋಜನೆಯೊಳಗೆ ಕೂಡಿಸ್ಬೇಕು ಅಂತಂದ್ರೆ ಅದು ಕೂಡೇ ಕೂಡ್ತದೆ. ಅದು ನಿಮ್ಮ ಪಂಚಾಯಿತಿಯ ಮುನ್ನೋಟ, ನಿಮ್ಮ ಪಂಚಾಯಿತಿಯ, ನಮ್ಮ ಗ್ರಾಮದ, ನಮ್ಮ ಯೋಜನೆಯಾಗಿ ಅದು ಮುಂದೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಹೀಗೆ ರಾಜ್ಯ ಪ್ಲಾನಿಂಗ್ ಬೋರ್ಡ್, ಹೀಗೆ ಒಟ್ಟಾರೆ ಅದು ಒಂದು ರೀತಿಯ ಪ್ಲ್ಯಾನ್ ಆಗಿ, ಒಂದು ನೀಲಿ ನಕ್ಷೆ ಆಗಿ ರಾಜ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ, ನಿಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ, ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ, ತಾಲೂಕುಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ವೈಜ್ಞಾನಿಕವಾಗಿರ್ತಕ್ಕಂಥ ಯೋಜನೆ ಸಿದ್ಧ ಆಗ್ತದೆ. ಅದನ್ನು ಸಿದ್ಧ ಮಾಡುವಂಥ ಜವಾಬ್ದಾರಿಯನ್ನು ನಾವು ನಿಮಗೆ ಈ ಸಂದರ್ಭದಲ್ಲಿ ವಹಿಸ್ತಾ ಇದ್ದೇವೆ. ತಾವು ಆಸಕ್ತಿಯಿಂದ ಈ ಕೆಲಸ ಮಾಡಬೇಕು. ಇದರಲ್ಲಿ ಹಣ ಬರುವಂಥದ್ದಿಲ್ಲ, ಇದರಲ್ಲಿ ನಿಮಗೆ ದೊಡ್ಡ ಅಧಿಕಾರ ಬರ್ತೈತಿ ಅಂತಿಲ್ಲ, ನಿಮಗೆ 4 ಮಂದಿನ ಭಾರಿ ಖುಷಿ ಮಾಡ್ತೇವೆ ಅಂತಿಲ್ಲ. ಇದು ಒಂದು ರೀತಿ ದೇವ್ರ ಕೆಲಸ ಮಾಡ್ದಂಗೆ. ಇದು ನಿಮಗೆ ವೈಯಕ್ತಿಕವಾಗಿ ಮನಸ್ಸಿನೊಳಗೆ ನೆಮ್ಮದಿ ಕೊಡ್ತದೆ, ವೈಯಕ್ತಿಕವಾಗಿ ಒಂದು ದೊಡ್ಡ ಸಾಧನೆ ಆಗ್ತದೆ. ಯಾರು ಒಂದು ಉತ್ತಮವಾಗಿರ್ತಕ್ಕಂಥ 5 ವರ್ಷದ ಮುನ್ನೋಟವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಯಾರು ಮಾಡ್ತಾನೆ, ನಾನು ಇಷ್ಟೇ ಹೇಳ್ತೀನಿ, ಮಂತ್ರಿ ಇದ್ದವ್ರನ್ನ ನೆನಪು ಹಾರ್ತಾರೆ, ಶಾಸಕರಿದ್ದವ್ರನ್ನ ನೆನಪು ಹಾರ್ತಾರೆ,
ಒಂದು ಉತ್ತಮವಾಗಿರ್ತಕ್ಕಂಥ ನಮ್ಮ ಗ್ರಾಮ ನಮ್ಮ ಯೋಜನೆಯನ್ನು ಯಾರು ತಯಾರು ಮಾಡ್ತಾರೆ, ಯಾವ ಪಂಚಾಯಿತಿ ಅಧ್ಯಕ್ಷ ಮುಂದಾಳತ್ವ ವಹಿಸಿ ತಯಾರು ಮಾಡ್ತಾರೆ, ಅವ್ರನ್ನ ಆ ಗ್ರಾಮ ಅಜರಾಮರವಾಗಿ ನೆನಪಿಟ್ಕೊಳ್ತದೆ ಅನ್ನೋದನ್ನು ಯಾರೂ ನೆನಪಾರಬೇಡ್ರಿ. ಅಂಥ ದೊಡ್ಡ ಕೆಲಸ ನಿಮಗೆ ನಾವು ಈ ಸಂದರ್ಭದಲ್ಲಿ ವಹಿಸ್ತಾ ಇದ್ದೇವೆ. ಇದಕ್ಕೆ ಸಮಯ ನಿಗದಿತವಾಗಿ ಮಾಡೋಣಾಡ್ರಿ ಅಂಥೇಳಿ 3 ತಿಂಗಳ ನಂತರ ಮಾಡೋದಲ್ಲ. ನಾವೆಲ್ಲ ರಾಷ್ಟ್ರದಲ್ಲಿ ನಮ್ಮ ಪಂಚಾಯಿತಿಗಳು 1ನೇ ನಂಬರ್ ಆಗಬೇಕು. ಇವತ್ತು ನೋಡ್ತಾ ಇದ್ದೀರಿ 10 ಹಲವು ಕೆಲಸಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ರಾಷ್ಟ್ರದ ಆಕರ್ಷಣೆಯನ್ನು ಸೆಳೆದಿದ್ದೇವೆ. ಪ್ರಧಾನಮಂತ್ರಿಗಳು ನಮ್ಮನ್ನು ಕರೆದು ಬಹುಮಾನ ಕೊಡ್ತಾರೆ. ಇದರಲ್ಲಿ ಶೌಚಾಲಯ ಕಟ್ಟೋದ್ರೊಳಗೆ ನೀವು ನಂಬರ್ 1 ಬಂದ್ರಿ, ಬಹುಮಾನ ತಗೊಂಡ್ರಿ. ನೀವು ಡೆವಲ್ಯೂಷನ್ ಆಫ್ ಫಂಡ್ಸ್ದೊಳಗೆ ಅಂದ್ರೆ ಹಣಕಾಸು ವಿತರಣೆ ಮಾಡೋದ್ರೊಳಗೆ ನಂಬರ್ 1 ಬಂದ್ರಿ. ನೀವು ಕಾರ್ಯಕ್ರಮಗಳನ್ನು ನೀಡೋದ್ರೊಳಗೆ ನಂಬರ್ 1 ಬಂದ್ರಿ. ಇವತ್ತು ಪತ್ರಿಕೆಯಲ್ಲಿ ತಾವು ನೋಡಿರಬೇಕು, ಸುಮಾರು ಸೇವೆಗಳನ್ನು ನೀಡೋದ್ರೊಳಗೆ ಈ ಸೇವಾ ಕೇಂದ್ರ ಇರಲಿ ಮತ್ತೊಂದಿರಲಿ, ಆ ಸೇವೆ ಮಾಡೋದ್ರೊಳಗೆ ಕರ್ನಾಟಕ ದೇಶದೊಳಗೆ ನಂಬರ್ 1 ಅಂಥೇಳಿ ನಮ್ಮ ಪಂಚಾಯಿತಿ ಗ್ರಾಮೀಣ ಜನರಿಗೆ ಇವತ್ತು ಕೀರ್ತಿ ಬರ್ತಾ ಇದೆ. ಆದ್ದರಿಂದ ನಾವು ಮೊದಲನೇದವರಾಗಬೇಕು. ವಿ ಶುಡ್ ಬಿ ನಂಬರ್ 1. ಹಾಗಾಗಬೇಕು ಅಂತಂದರೆ ಸಮಯ ನಿಗದಿತವಾಗಿ ಸ್ವಲ್ಪ ಬೆವರು ಸುರಿಸಿ ನಾವು ಕೆಲಸ ಮಾಡಬೇಕು. ಅದನ್ನು ನೀವು ಮಾಡ್ತೀರಿ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಗೆಳೆಯರೇ. ಈಗ ನಾನು ನಿಮಗೆ ಸಮಯದ ಬಗ್ಗೆ ಹೇಳೋದಾದರೆ, ಯಾವ ದಿವಸ ನೀವು ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂಥೇಳಿ ಆಲೋಚನೆ ಮಾಡ್ತಾ ಇದ್ವಿ. ಯಾವ ದಿವಸ ಒಂದು ಮಹತ್ವದ ದಿವಸ ಆಗಬೇಕು, ಅದರಿಂದ ನಮಗೆ ಪ್ರೇರಣೆ ಬರಬೇಕು. ಆ ದಿವಸಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತೇಳಿ ನಿಮಗೆಲ್ಲರಿಗೂ ನೆನಪಿದೆ, ಮಹಾತ್ಮ ಗಾಂಧೀಜಿಯವರು ಒಂದು ಕರೆ ಕೊಟ್ಟರು. ಏನದು ಬಹು ಮಹತ್ವದ ಕರೆ ಅಂದರೆ, ಬ್ರಿಟಿಷರೇ ನಮ್ಮ ದೇಶವನ್ನು ಬಿಟ್ಟು ತೊಲಗಿ. ಅಷ್ಟೇ ಹೇಳಿಲ್ಲ, ನಮ್ಮ ಭಾರತೀಯರಿಗೆ ಕರೆ ಕೊಟ್ಟರು, ಮಾಡು ಇಲ್ಲವೇ ಮಡಿ. ಇದು ಆಗುವಂಗೆ ಮಾಡು, ಇಲ್ಲವೇ ನೀನು ಮಡಿ. ಅಂದರೆ ಜೀವವನ್ನಾದರೂ ಕೊಟ್ಟು ನಾವು ಗುರಿ ತಲುಪಬೇಕು, ಸ್ವಾತಂತ್ರ್ಯ ಪಡಿಬೇಕು ಅನ್ನೋದನ್ನು ಅವತ್ತು ಗಾಂಧೀಜಿಯವರು ಆಗಸ್ಟ್ 9ನೇ ತಾರೀಕಿಗೆ ಹೇಳ್ತಾರೆ. ಆಗಸ್ಟ್ ಕ್ರಾಂತಿಯ ದಿನ. ಆ ಆಗಸ್ಟ್ ಕ್ರಾಂತಿಯ ದಿನಕ್ಕೆ ನಮ್ಮ ಗ್ರಾಮ ನಮ್ಮ ಯೋಜನೆ ಪೂರ್ಣಗೊಳ್ಳಬೇಕು. ನಮ್ಮ ಗ್ರಾಮ ನಮ್ಮ ಯೋಜನೆ ಆಗಸ್ಟ್ 9ನೇ ತಾರೀಕಿಗೆ ಪೂರ್ಣಗೊಳ್ಳಬೇಕು. ನಿಮ್ಮ ಪಂಚಾಯಿತಿಯವರು ಮೀಟಿಂಗ್ ಮಾಡಿ ಇದು ಫೈನಲ್ ನಮ್ಮ ಗ್ರಾಮ ನಮ್ಮ ಯೋಜನೆಯ ಪ್ಲಾನ್ ಇದು, ಯೋಜನೆ ಇದು ಅಂಥೇಳಿ ನೀವು ಕೇವಲ ನಿಮ್ಮ ಪಂಚಾಯಿತಿ ಸದಸ್ಯರಿಗೆ ಹೇಳೋದು ಅಷ್ಟೇ ಅಲ್ಲ, ನಿಮ್ಮಲ್ಲಿ ನಿಮ್ಮ ಭಾಗದಲ್ಲಿ ಆ ಪತ್ರಿಕೆಯವ್ರನ್ನ ಕರೆದು, ಟಿವಿ ಅವ್ರನ್ನ ಕರೆದು, ಸಾರ್ವಜನಿಕರಿಗೆ ಕರೆದು ನಮ್ಮ ಗ್ರಾಮ ನಮ್ಮ ಯೋಜನೆ ಪೂರ್ಣ ಆಯಿತು, ನಮ್ಮ ಗ್ರಾಮ ನಮ್ಮ ಯೋಜನೆ ಹಿಂಗಿಂಗೈತಿ ಅಂತೇಳಿ ಹೇಳುವಂಥ ಆ ಒಂದು ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು. ಆಗಸ್ಟ್ 9ಕ್ಕೆ ಆ ಕೆಲಸ ಆಗಬೇಕು ಅಂತಂದರೆ ನಾವು ಅದಕ್ಕಿಂತ ಮೊದಲು ಬಹಳಷ್ಟು ಕೆಲಸ ಮಾಡೋದಿದೆ ಬಂಧುಗಳೇ. ನಾವು ಇಷ್ಟು ಜೋಳ ಒಕ್ಕಬೇಕು ಅಂತಂದ್ರೆ ಸುಗ್ಗಿಯೊಳಗೆ ಅದನ್ನ ಒಕ್ತೇವೆ ಖರೆ, ಆದರೆ ಆ ಒಕ್ಕಬೇಕು ಅಂತಂದ್ರೆ ನಾವು ಹಂಗೆ ಹಿಂದೆ ಬರ್ಕೊಂತ ಹೋಗ್ಬೇಕು. ನಾವು ಹೊಲ ಉಳ್ಬೇಕಾಗತ್ತೆ, ಬಿತ್ತಬೇಕಾಗತ್ತೆ, ಪೀಕ್ ಸರಿಯಾಗಿ ಬರುವಂಗೆ ನೋಡ್ಕೋಬೇಕಾಗತ್ತೆ. ಬಂದ ಮೇಲೆ ನಾವು ಒಕ್ಕಿ ಆಮೇಲೆ ಸುಗ್ಗಿ ಮಾಡಕ್ಕೆ, ರಾಶಿ ಮಾಡಕ್ಕೆ ಸಾಧ್ಯ ಐತಿ. ಹಂಗೆ ನಾವು ಈಗಾಗಲೇ ನಾನು ನಿಮಗೊಂದು ಪತ್ರ ಬರೆದಿದ್ದೆ. ನಾನು 15/6/2016 ನನ್ನೆಲ್ಲ ಜನನಾಯಕರುಗಳಿಗೆ, ಪಂಚಾಯಿತಿಯ ಅಧ್ಯಕ್ಷರುಗಳಿಗೆ, ಅಧ್ಯಕ್ಷಿಣಿಯರಿಗೆ ನಾನು ಪತ್ರವನ್ನು ಬರೆದು ವಿನಂತಿ ಮಾಡಿದ್ದೀನಿ. ಏನು ನಾನು ನಿಮ್ಮನ್ನು ಅಪೇಕ್ಷೆ ಮಾಡ್ತೀನಿ ಅಂತಂದರೆ, ಜುಲೈ 10ನೇ ತಾರೀಕಿಗೆ ಅಂದರೆ ಇವತ್ತಿನಿಂದ
ಇನ್ನು 13-14 ದಿವಸ, ಈ 13-14 ದಿವಸದೊಳಗೆ ನೀವು ವಾರ್ಡ್ ಸಭೆ ನಿಮ್ಮ ಪಂಚಾಯತಿಯೊಳಗೆ ಆಗುವಂಗೆ ಮಾಡಬೇಕು, ಜನವಸತಿ ಸಭೆ ಆಗುವಂಗೆ ಮಾಡಬೇಕು, ವಾರ್ಡ್ ಸಭೆ ಆಗುವಂಗೆ ಮಾಡಬೇಕು, ಗ್ರಾಮ ಸಭೆ ಆಗುವಂಗೆ ಮಾಡಬೇಕು. ಜುಲೈ 10ನೇ ತಾರೀಕಿನೊಳಗೆ ಈ ಕಾರ್ಯಕ್ರಮವನ್ನು ಪೂರ್ಣ ಮಾಡಬೇಕು. ಅವ್ರವ್ರ ಅಭಿಪ್ರಾಯ ತಗೋಬೇಕು, ಅವರು ಹೇಳಿದ್ದನ್ನು ಸರಿಯಾಗಿ PDO ಅವರ ನೀವು ಬರ್ಕೋಬೇಕು, ಅದನ್ನು ರೆಕಾರ್ಡ್ ಮಾಡ್ಕೋಬೇಕು, ವಿಡಿಯೋ ಮಾಡ್ಕೋಬೇಕು. ಯಾರೇ ಏನೇ ಹೇಳಿ ಅದು ಸಣ್ಣ ಕೆಲಸ ಆಗಿದ್ರೂ ಸಹಿತ ಅದನ್ನು ನೀವು ಬರಿಬೇಕು. ನಮ್ಮ ಓಣಿಯೊಳಗೆ ನಾವು ಪ್ರಾರಂಭ ಆಗೋ ಮುಂದೆ ಅಲ್ಲಿ ಒಂದು ಹೊಳಗಟ್ಟಿ ಆಗಲೇಬೇಕು ಅಂತ ಒಂದು ಸಲಹೆ ಬಂತು. ಅದೇನು ಸಣ್ಣ ಹೊಳಗಟ್ಟಿ, ಅದೇನು 5,000 ರೂಪಾಯಿದ್ದು ಅದು ಮಾಡಿದ್ರಾತಳ ಅಂತೇಳಿ ಯಾರು ಅವರವರ ವಿಚಾರಗಳನ್ನು ಅಲಕ್ಷಿಸಕೂಡದು, ಅದನ್ನು ಸೇರಿಸಬೇಕು. ಹಾಗೆ ಸೇರಿಸಿ ಜುಲೈ 10ನೇ ತಾರೀಕಿಗೆ ಅದರ ಒಳಗೆ ಇವು 3 ಸಭೆಗಳನ್ನು ಮಾಡಿ, ನಂತರ ಏನು ಯೋಜನಾ ಸಹಾಯಕ ಸಮಿತಿ ಐತಿ, ಯೋಜನಾ ಸಹಾಯಕ ಸಮಿತಿ ಅಂತಂದ್ರೆ ಇದೇನು ಮತ್ತಾರು ದೊಡ್ಡ ದೊಡ್ಡ ಆಫೀಸರ್ಸ್ ಬರೋದಿಲ್ಲ. ನಿಮ್ಮ ಪಂಚಾಯಿತಿ ಅಧ್ಯಕ್ಷನ ಅದರದ್ದು ಅಧ್ಯಕ್ಷ ಇರ್ತಾನೆ. ಆದರೆ ಅವನಿಗೆ ಅನುಕೂಲ ಮಾಡಿಕೊಡೋದ್ರ ಸಲುವಾಗಿ ಹೆಡ್ ಮಾಸ್ತರು ಬಂದಿರ್ತಾರೆ, ಅಥವಾ ಅಂಗನವಾಡಿ CDPOನೂ ಬಂದಿರ್ತಾರೆ, ಅಥವಾ ಮತ್ತೊಬ್ಬ ನುರಿತ ಅಧಿಕಾರಿ ಬಂದಿರ್ತಾರೆ, ಪ್ಲಾನಿಂಗ್ನಲ್ಲಿ ಆಸಕ್ತರು ಬಂದಿರ್ತಾರೆ, ಪ್ರೊಫೆಸರ್ಸ್ನ ಯಾರಾದರೂ ಕಳಿಸೋದಿದ್ರೆ ಅವ್ರನ್ನ ಕಳಿಸಿರ್ತೀವಿ. ಅವರೆಲ್ಲ ಕೂತ್ಕೊಂಡು ಇವ್ರಿಗೆ ನೀವೆಲ್ಲ ಏನೇನು ಹೇಳಿದ್ದೀರಿ ಅವುಗಳನ್ನೆಲ್ಲ ನೋಡಿ ಕಲೆ ಹಾಕಿ ಅವನ್ನ ಕೂಡಿಸಿ, ಅದು ಪುಸ್ತಕ ಆಗ್ತಿದ್ರೆ ಪುಸ್ತಕ, ಒಂದು 4-5 ಹಾಳಿ ಒಳಗೆ ಹಾಕಿದ್ರೆ 4-5 ಹಾಳಿ, ಅವೆಲ್ಲ ಪ್ಲಾನ್ ಮಾಡ್ತಾರೆ. ಆ ಯೋಜನೆಯನ್ನು ಅವರು ಡ್ರಾಫ್ಟ್ ಯೋಜನೆಯನ್ನು, ಕರಡು ಯೋಜನೆಯನ್ನು ಅವರು ತಯಾರು ಮಾಡ್ತಾರೆ. ಆ ಕರಡನ್ನು ನಿಮ್ಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಕರಡು ಯೋಜನೆಯನ್ನು ಪಂಚಾಯಿತಿ ಸಭೆ ಕರೆದು, ಅದು ಜುಲೈ 20ನೇ ತಾರೀಕಿನ ಒಳಗಾಗಿ ಈ ಸಹಾಯಕ ಸಮಿತಿಯವರು ತಮ್ಮ ಸಂಪೂರ್ಣ ಕೆಲಸ ಮುಗಿಸ್ಬೇಕು. ಅಂದರೆ 10 ದಿವಸ ಟೈಮ್ ಕೊಟ್ಟಿವಿ ನಾವು. ಜುಲೈ 10ರಿಂದ ಜುಲೈ 20, ಆ 10 ದಿವಸದೊಳಗೆ ಇವರು ಯೋಜನಾ ಸಹಾಯಕ ಸಮಿತಿಯವರು ಪೂರ್ಣ ಕೆಲಸವನ್ನು ಮಾಡಬೇಕು. ಒಂದು ಮೀಟಿಂಗ್ನಾಗ ಆಗತ್ತ ಅಂತ ಅನ್ನಂಗಿಲ್ಲ ನಾನು. ಎಲ್ಲರದು ಒಮ್ಮಕ್ಕಲೇ ಸಹಮತ ಬಂದ್ಬಿಡುತ್ತಂತ ನಾನು ಅನ್ನೋದಿಲ್ಲ. ಅದು 1 ಮೀಟಿಂಗ್ ಆಗ್ಬೋದು, 2 ಮೀಟಿಂಗ್ ಆಗ್ಬೋದು, 3 ಮೀಟಿಂಗ್ ಆಗ್ಬೋದು. ಒಟ್ಟು ಯೋಜನಾ ಸಹಾಯಕ ಸಮಿತಿ ಅದನ್ನು 20ನೇ ತಾರೀಕಿನ ಒಳಗಾಗಿ ಅದನ್ನು ಪೂರ್ಣಗೊಳಿಸಬೇಕು, ತಮ್ಮ ಕರಡನ್ನು ಪೂರ್ಣಗೊಳಿಸಬೇಕು. ಅದಾದ ಮೇಲೆ ಪಂಚಾಯಿತಿ ಸಭೆ ಕರಿಬೇಕು. ಪಂಚಾಯಿತಿ ಸಭೆಯೊಳಗೆ ಎಲ್ಲರೂ ಸಹಿತ ಭಾಳಷ್ಟು ಗಂಭೀರವಾಗಿ ಚರ್ಚೆ ಮಾಡಿ, ಏನಪ್ಪ ಇದ್ರಾಗ ಯಾವುದಿರಲಿ, ಯಾವುದು ಬೇಡ, ಇನ್ನೂ ಮತ್ತೇನಾರ ಕೂಡಿಸೋದವ, ಹೆಂಗೆ ಎಲ್ಲ ವಿಚಾರ ಮಾಡಿ 5 ವರ್ಷದ ಮುನ್ನೋಟ, ಅಂದ್ರೆ ನೀವು ಎಲ್ಲಿವರೆಗೆ ಪಂಚಾಯಿತಿ ಅಧ್ಯಕ್ಷರಾಗಿರ್ತೀರಿ, ಪಂಚಾಯಿತಿಯ ಸದಸ್ಯರಾಗಿರ್ತೀರಿ, ಅಲ್ಲಿವರೆಗೆ ನೀವು ಏನೇನು ಕೆಲಸ ಮಾಡಿ ನಿಮ್ಮ ಊರನ್ನು ಆದರ್ಶ ಗ್ರಾಮವನ್ನಾಗಿ ಮಾಡಬೇಕು, ಮಾದರಿ ಗ್ರಾಮವನ್ನು ಮಾಡಬಹುದು. ಪಟ್ಟಣದವರು ಮತ್ತೆ ಯಾರ್ಯಾರು ನಿಮ್ಮ ಊರು ಬಿಟ್ಟು ಹೋಗ್ಯಾರ ಪ್ಯಾಟಿಗೆ, ಅವರು ಮತ್ತೆ ನಾವು ನಮ್ಮೂರಿಗೆ ವಾಪಸ್ ಬರ್ತೀವಿ ಅಂಥೇಳಿ ಅನ್ನುವಂಥ ಮನಸ್ಥಿತಿ ಅವ್ರದ್ದು ಆಗುವ ಹಾಗೆ ನಮ್ಮ ಗ್ರಾಮಗಳು ಸುಂದರವಾದ ತಾಣ ಆಗಬೇಕು. ಅದಕ್ಕಾಗಿ ಏನೇನು ಬೇಕು ಅನ್ನೋದನ್ನು ಮಾಡಿ ಆ ಯೋಜನೆಯನ್ನು ಆಗಸ್ಟ್ 9 ಒಳಗಾಗಿ ನೀವು ತಯಾರು ಮಾಡಬೇಕು, ಪಾಸ್ ಮಾಡಬೇಕು, ಚರ್ಚೆ ಮಾಡಿ ಪಾಸ್ ಮಾಡಬೇಕು, ಬದಲಾವಣೆ ಇದ್ದರೆ ಬದಲಾವಣೆ ಮಾಡಿ ಪಾಸ್ ಮಾಡಬೇಕು. ಆ ಒಟ್ಟು ಯೋಜನೆಯನ್ನು ಆಗಸ್ಟ್ 9 ಒಳಗಾಗಿ ಪೂರ್ಣಗೊಳಿಸಿ ಆಗಸ್ಟ್ 9ಕ್ಕೆ ಅಧಿಕೃತವಾಗಿ ನೀವು ಪಂಚತಂತ್ರದಲ್ಲಿ ಅದನ್ನು ಅಳವಡಿಸಿ ಅದನ್ನು ಅಪ್ಲೋಡ್ ಮಾಡಬೇಕು. PDO ಸ್ನೇಹಿತರಿಗೆ ನಾನು ಇಷ್ಟೇ ಹೇಳ್ತೀನಿ, ಈ ಟೈಮ್ ಬಾಂಡ್ ಏನೈತಲ್ಲ ಅದನ್ನು ನೋಡೋದು, ಅದನ್ನು ಸಂಪೂರ್ಣವಾಗಿ ಹಿಂಬಾಲಿಸೋದು,
ಅದು ಆಗುವ ಹಾಗೆ ನಾವು ಮಾಡುವ ಜವಾಬ್ದಾರಿ ನಿಮ್ಮದಾಗಿದೆ. ದಯವಿಟ್ಟು ಸಮಯವನ್ನು, ದಿನಾಂಕಗಳನ್ನು ನೀವು ಗಮನಿಸಬೇಕು. ಇದಕ್ಕಾಗಿ ಬಹಳಷ್ಟು ಓದ್ಕೋಬೇಕು. ನೀವು PDOಗಳು, ನೀವು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದೀರಿ, PhD ಆದವರಿದ್ದೀರಿ, ಅದರ ಜೊತೆಗೇ ಭಾಳಷ್ಟು ಸಂದರ್ಭದಲ್ಲಿ ನೀವು ಅನುಭವಿಸ್ತಿದ್ದೀರಿ. ಆದ್ದರಿಂದ ನಿಮ್ಮ ಅನುಭವದ ಹಿನ್ನೆಲೆಯೊಳಗೆ ನೀವು ಈ ಕೆಲಸವನ್ನು ತೆಗೆದುಕೊಳ್ಬೇಕು, ಈ ಕೆಲಸ ಆಗುವಂಗೆ ಮಾಡಬೇಕು. ಭಾಳ ಮಂದಿ ಕೇಳ್ತಿರ್ತಾರೆ, ಏನ್ರಿ ಹಣಕಾಸು ಭಾಳ ಬೇಕಾಗುತ್ತಲ್ಲ, ಎಷ್ಟು ಹಣ ಅಂಥೇಳಿ ನಾವು ಗಮನದಾಗ ಇಟ್ಕೊಂಡು ಈ ಕೆಲಸ ಮಾಡೋಣ ಅಂತ ಕೇಳ್ತಿರ್ತಾರೆ. ಹಣನೂ ಬೇಕಿಲ್ಲ ಅಂತ ಅನ್ನೋದಿಲ್ಲ ನಾನು, ಆದರೆ ಎಲ್ಲವೂ ಹಣದಿಂದ ಆಗೋದಿಲ್ಲ. ಹಣದಿಂದನೇ ಮಾತ್ರ ಆಗುತ್ತೆ ಅಂತೇಳಿ ತಿಳ್ಕೊಂಡವರು ಅವರು ಕೆಲವು ವ್ಯಾವಹಾರಿಕ ಬುದ್ಧಿಯವರು ಇರ್ಬೋದು. ಈಗ ನಾನು ನಿಮಗೆ ಒಂದೇ ಹೇಳ್ತೀನಿ, ನೀವು ಈ ಯೋಜನೆ ಮಾಡುವಾಗ ಎಲ್ಲವೂ ಕಲ್ಲು, ಸಿಮೆಂಟು, ಸ್ಟೀಲು ಇದಕ್ಕೆ ಸಂಬಂಧಿಸಿದಂಗೆ ಒಂದು ರೋಡ್ ಮಾಡಿಸೋದಂದ್ರೆ ಯೋಜನೆ ಮಾಡೋದು ಅಂತ ತಿಳ್ಕೊಂತಿರ್ತಾರೆ ಭಾಳ ಮಂದಿ. ಒಂದು ಕಟ್ಟಡ ಕಟ್ಟೋದಂದ್ರೆ ಅದು ಯೋಜನೆ ಮಾಡೋದು ಅಂತ ತಿಳ್ಕೊತಾರೆ. ಆದರೆ ನಾನು ಯೋಜನೆ ಮಾಡುವಾಗ ನೀವು ಇಂಥದ್ದು ಮಾಡಬೇಕಲ್ಲ, ಇನ್ನು 2 ವರ್ಷ ಬಿಟ್ಟು ನಮ್ಮೂರೊಳಗೆ ಯಾರೂ ನಮ್ಮ ಸಹೋದರರು, ನಮ್ಮ ಮಕ್ಕಳು ಶಾಲೆ ಬಿಟ್ಟು ಹೊರಗೆ ಇರೋದಿಲ್ಲ. ಶಾಲೆಗೆ ಹೋಗದೇ ಇರುವಂತ ಮಕ್ಕಳ ಸಂಖ್ಯೆ ನನ್ನ ಪಂಚಾಯಿತಿಯೊಳಗೆ ಪೂಜಿ 0. ಎಲ್ಲ ಮಕ್ಕಳು ಶಾಲೆಗೆ ಹೋಗುವಂಗ ನಾವು ವಾತಾವರಣ ಸೃಷ್ಟಿ ಮಾಡ್ತೀವಿ. ಇದು ಒಂದು ಕಲ್ಪನೆ, ಇದು ಒಂದು ಗುರಿ. ಇದನ್ನು ಸಾಧನೆ ಮಾಡೋದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ನೀವು ತಾಯಿನ ಹೂ ಅನಿಸ್ಬೇಕು, ತಂದೆನೂ ಹೂ ಅನಿಸ್ಬೇಕು. ಗುಳೆ ಹೋಗೋರಿದ್ರಂದ್ರೆ ಅವ್ರಿಗೆ ಗುಳೆ ಹೋಗಬೇಡ್ರಿ ಅಂತ ಹೇಳಬೇಕು. ಮನೆ ದೂರ ಇತ್ತಂದ್ರೆ ಆ ಮಗುನ ಹೆಂಗೆ ತರಬೇಕು, ಹೆಂಗೆ ತರಿಸ್ಬೇಕು, ಹೆಂಗೆ ಬರುವಂಗೆ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಬೇಕಾಗತ್ತೆ. ಅಂಗನವಾಡಿಗಳು ಊರು ಬಿಟ್ಟು ದೂರ ಇದ್ರೆ, ಅಥವಾ ಊರೊಳಗೆ ಒಂದು ದೊಡ್ಡ ಊರಿತ್ತು ಅಂದ್ರೆ ಆ ಕಡೆ ಇದ್ದವ್ರು ಅಂಗನವಾಡಿಗೆ ಯಾರೂ ಹೋಗಂಗಿಲ್ಲ ಅಂತಂದ್ರೆ ಅಲ್ಲೊಂದು ಅಂಗನವಾಡಿ ತೆಗಿಬೇಕೋ ಹೆಂಗೋ, ಅಥವಾ ಈ ಅಂಗನವಾಡಿನ ಊರಿನ ಮಧ್ಯದೊಳಗೆ ಹೋದ್ರೆ ಅದು ಸಮೀಪ ಆಗುತ್ತಾ ಹೆಂಗೋ, ಎಲ್ಲ ಮಕ್ಕಳಿಗೆ ಹೆಂಗಾದ್ರೆ ಅನುಕೂಲ ಆಗುತ್ತಾ ಅನ್ನೋದನ್ನು ವಿಚಾರ ಮಾಡಬೇಕು. ಅದು ಇವೆಲ್ಲ ವಿಚಾರಗಳು, ಇವೆಲ್ಲ ಬದಲಾವಣೆಗಳು, ಯೋಚನೆಗಳು ಇವೆಲ್ಲನೂ ಮಾಡಬೇಕಾಗತ್ತೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ನಮ್ಮ ರಾಜ್ಯದೊಳಗೆ ಈ ಅಪೌಷ್ಟಿಕಾಂಶದಿಂದ ಬಳಲ್ತಕ್ಕಂಥ ಮಕ್ಕಳಿದ್ದಾರೆ. ನಮ್ಮ ದೇಶಕ್ಕನ ಒಂದು ರೀತಿಯ ಅವಮಾನ ಅದು. ನಮಗೆಲ್ಲ ಒಂದು ರೀತಿಯಿಂದ ನೋವು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಗ್ರಾಮದಲ್ಲಿ ಅಪೌಷ್ಟಿಕ ಆಹಾರದ ಕಾರಣ ಇವತ್ತು ಬಳಲ್ತಾ ಇದ್ದಾವಲ್ಲ ಮಕ್ಕಳು. ಅವ್ರ ತೂಕ ಕಡಿಮೆ ಇದೆ, ಅವ್ರ ಕಣ್ಣು ಕಾಣೋದಿಲ್ಲ, ಬೇರೆ ಬೇರೆ ರೀತಿಯಿಂದ ರೋಗ ರುಜಿನಗಳು ಅವ್ರಿಗೆ ಹತ್ಕೊಂಡ್ಬಿಟ್ಟಿವೆ. ಡೆಫಿಷಿಯನ್ಸಿ, ಬೇರೆ ಬೇರೆ ವಿಟಮಿನ್ ಡೆಫಿಷಿಯನ್ಸಿ ಇದಾವೆ. ನಿಮ್ಮೂರಾಗ 5 ಮಂದಿ ಅಂತ ಮಾಲ್ನ್ಯೂಟ್ರಿಷನ್ದಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳಿದ್ರೆ ಅವರುಗಳನ್ನು ನಾವು ಆರೋಗ್ಯವಂತರನ್ನಾಗಿ ಮಾಡ್ತೀವಿ. ಇನ್ನು 1 ವರ್ಷದಾಗ 2 ವರ್ಷದಾಗನೂ ಈ ಅಪೌಷ್ಟಿಕ ಅಂಶದಿಂದ ಬಳಲ್ತಕ್ಕಂಥ ಮಕ್ಕಳ ಸಂಖ್ಯೆ ನಾನು ನಮ್ಮೂರಾಗ 0 ಮಾಡ್ತೇನೆ. ಬಹಳ ದೊಡ್ಡ ಸಾಧನೆ ಮಾಡ್ಬೋದಾಗಿರ್ತಕ್ಕಂಥ ಒಂದು ಗುರಿ ಅದಾಗ್ತದೆ. ಈಗ ಯಾವುದೇ ಊರೊಳಗೆ, ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆಗಲೇ ಹೇಳಿದರು, ನಮ್ಮ ರಾಜ್ಯದೊಳಗೆ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರದೊಳಗೆ ನಾವು ಕರ್ನಾಟಕದವರು ಗ್ರಾಮೀಣ ಭಾಗಕ್ಕೆ, ಗ್ರಾಮ ಮಟ್ಟಕ್ಕೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ನೀಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ನಮ್ಮದು. ಅದನ್ನು ನೀವು ಎಲ್ಲರೂ ನೋಡ್ಬೇಕು. ನಿಮ್ಮೂರು ಎಷ್ಟನೇ ರ್ಯಾಂಕ್ನೊಳಗೈತಿ ಅಂತ ನೋಡಬೇಕು. ನಿಮ್ದು ಯಾವಾಗ 5,000 4,000 ನಂತರ ನಿಮ್ಮ ರ್ಯಾಂಕ್ ಬರ್ತೈತೋ ಅವಾಗ ನಿಮಗೆ ನೋವು ಅನಿಸ್ತದೆ, ಅಯ್ಯೋ ಇಷ್ಟು ದೂರದೇವ ನಾವು ಅಂತೇಳಿ. ಅದರೊಳಗೆ ನೀವು ಮತ್ತೆ ಬೇರೆ ಬೇರೆ ನೋಡ್ಕೊಂತ ಹೋದ್ರಿ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ನೀವು 6,000 ರ್ಯಾಂಕ್ನೊಳಗೆ ಇರ್ತೀರಿ. ಯಾಕೆ ನಾವ್ಯಾಕೆ ಇಷ್ಟು ಕೆಳಗಿದೀವಿ? ನಮ್ಮೂರಾಗ ಇಷ್ಟು ದೊಡ್ಡ ಮನೆ ಅದಾವು, ಇಷ್ಟು ಮಂದಿ ಕಲ್ತವ್ರು ಅದಾರ, ಇಷ್ಟು ಮಂದಿ ಸೈಕಲ್ ಮೋಟರ್ ಅದಾವು, ಕಾರ್ ಅದಾವು, JCB ಅದಾವು, ಟ್ರ್ಯಾಕ್ಟರ್ ಅದಾವು, ಆದ್ರೂ ನಾವು ಯಾಕೆ ಇಷ್ಟು ಹಿಂದದೇವಿ ಅಂತ ನೋಡಿದ್ರಿ ಅಂದ್ರೆ ಮಕ್ಕಳ ಶಿಶು
ಮರಣ ಪ್ರಮಾಣ ಏನದ ಅದು ಜಾಸ್ತಿ ಇರ್ತದೆ. ಅಥವಾ ಹೆರಿಗೆ ಆದ ಕೂಡಲೇ ತಾಯಿ ಮರಣ ಪ್ರಮಾಣ ಏನದ ಅದು ಜಾಸ್ತಿ ಇರ್ತದೆ. ಅದರ ಕಾರಣ ನಿಮ್ಮ ಮಾನವ ಅಭಿವೃದ್ಧಿ ಸೂಚ್ಯಾಂಕದೊಳಗೆ ನಿಮ್ಮ ರ್ಯಾಂಕೂ ಸಹಿತ ಅಷ್ಟು ಕೆಳಗೆ ಹೋಗಿರ್ತೈತಿ. ಆದ್ದರಿಂದ ಬಂಧುಗಳೇ, ನೀವು ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆಯನ್ನು ನಿಮ್ಮ ಊರೊಳಗೆ ನೇಮಿಸಬೇಕಾಗತ್ತೆ. ಅದಕ್ಕಾಗಿ ನೀವು ತಿಪ್ಪಿ ಸಂಸ್ಕರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನೀವು ಎಲ್ಲ ಕುಟುಂಬಗಳಿಗೂ, ಪ್ರತಿ ಕುಟುಂಬಕ್ಕೊಂದು ಶೌಚಾಲಯಗಳನ್ನು ಅವರು ಪಡೆಯುವಂತೆ ಮಾಡಬೇಕಾಗತ್ತೆ. ಶುದ್ಧ ಕುಡಿಯೋ ನೀರನ್ನು ಎಲ್ಲರೂ ಬಳಕೆ ಮಾಡಿಕೊಳ್ಳೋ ಹಾಗೆ ಮಾಡಬೇಕಾಗತ್ತೆ. ನಿಮ್ಮ ಮಕ್ಕಳು ಆಟ ಆಡೋದನ್ನು ನೀವು ಪ್ರೋತ್ಸಾಹಿಸಬೇಕಾಗತ್ತೆ. ಅದಕ್ಕಾಗಿ ಆಟದ ಮೈದಾನ ನೀವು ಮಾಡಬೇಕಾಗತ್ತೆ. ಉತ್ತಮ ಶಾಲೆಯನ್ನು ನೀವು ಮಾಡಬೇಕಾಗತ್ತೆ. ಇವೆಲ್ಲ ಒಂದೊಂದಕ್ಕೆ ಹೊಂದಾಣಿಕೆಯಾಗಿರ್ತಕ್ಕಂಥ ಕೆಲಸಗಳು, ಯೋಜನೆಗಳು. ಅದರ ಜೊತೆಗೇ ನಾವು ಬಹಳಷ್ಟು ಮಂದಿ ಏನು ಹೊಸದು ಮಾಡಬೇಕು ಅಥವಾ ಹೋಗಿ ಸರ್ಕಾರದಿಂದ ಹಣ ತೊಗೊಂಡು ಬರಬೇಕು, ಯೋಜನೆಯನ್ನು ತೊಗೊಂಡ್ಬರ್ಬೇಕು, ಸ್ಯಾಂಕ್ಷನ್ ಮಾಡಿಸ್ಕೊಂಬರ್ಬೇಕು ಅಂತಲೇ ಆಲೋಚನೆ ಮಾಡ್ತಿರ್ತೀವಿ. ಆದರೆ ನಿಮ್ಮ ಸ್ನೇಹಿತನಾಗಿ ನಾನು ನಿಮ್ಮಲ್ಲಿ ಇಷ್ಟೇ ಅರಿಕೆ ಮಾಡ್ಕೊಳ್ತೀನಿ, ದಯಮಾಡಿ ಯೋಜನೆಗಳು ಏನದಾವು ಸರ್ಕಾರದ್ದು ಅವುಗಳನ್ನು ನಿಮ್ಮ ಜನರಿಗೆ ಮುಟ್ಟಿಸುವಂಥ ಪ್ರತಿಯೊಂದು ಪ್ರಯತ್ನ, ಅವಕಾಶ ನೀವು ಪಡ್ಕೊಂಡು ಮಾಡ್ರಿ. ನೀವು ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಿಮ್ಮ ಊರೊಳಗೊಬ್ಬರು ಮುದುಕ ಅಜ್ಜಿ, ಅದು ಎಲ್ಲೋ ದೂರಿಂದ ನಿಮ್ಮ ಅಮ್ಮನ ಆಗಿರ್ಬೋದು, ಆಕೆಗೆ ನೀವು ಓಲ್ಡ್ ಏಜ್ ಪೆನ್ಷನ್ ಸಿಕ್ಕತ್ತೋ ಇಲ್ಲ ಅಂತ ಕೇಳಿ ಸಿಗುವಂಗೆ ಮಾಡಿ ಸರ್ಕಾರದ ಯೋಜನೆ ಏನು ನಿಜವಾಗಿಯೂ ಮುಟ್ಟಬೇಕಾಗಿತ್ತು ಅದನ್ನು ಮುಟ್ಟೋ ಹಾಗೆ ಮಾಡಿಸಿದ್ರಿ ಪಂಚಾಯತಿಯವರು ಅಂದ್ರೆ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಕೆಲಸ ಇಲ್ಲ. ಇಂಥವು ನಮ್ಮ ಸರ್ಕಾರದೊಳಗಿನ ನೂರಾರು ಕಾರ್ಯಕ್ರಮಗಳದಾವು. ಆ ಕಾರ್ಯಕ್ರಮಗಳ, ಸರ್ಕಾರದ ಯೋಜನೆಗಳ ಸಂಪೂರ್ಣ ಫಲ ನಮ್ಮ ಜನರಿಗೆ, ನಮ್ಮ ಊರವ್ರಿಗೆ, ಹಳ್ಳಿಗರಿಗೆ ಮುಟ್ಟೋ ಹಾಗೆ ಮಾಡಬೇಕು. ಅಷ್ಟೇ ಅಲ್ಲ, ನಾವು ಒಂದು ಊರು ಒಳ್ಳೇದಾಗಬೇಕು ಅಂತಂದರೆ ವ್ಯಸನ ಮುಕ್ತ ಗ್ರಾಮ ಆಗಬೇಕಾಗ್ತದೆ. ವ್ಯಸನಗಳನ್ನು ಹೆಂಗೆ ಬಿಡಿಸ್ತೀರಿ ನೋಡಿ. ನಾವು ಈಗ ಒಂದು 10-15 ವರ್ಷದ ಹಿಂದೆ ಸಿಗರೇಟ್ ನಮ್ಮ ದೇಶದೊಳಗೆ ಬಿಡು ಪ್ರಶ್ನೆ ಇಲ್ಲ, ಪ್ರತಿಯೊಬ್ಬರು ಇನ್ಮೇಲೆ ಸಿಗರೇಟ್ ಸೇರ್ತಾರೆ ನೋಡ್ರಿ, ಗಂಡಿರಲಿ ಹೆಣ್ಣಿರಲಿ ಅಂತ ಮಾತಾಡ್ತಾ ಇದ್ವಿ. ಆದರೆ ಇವತ್ತು ನೋಡ್ತಾ ಇದ್ದೀವಿ ಸಿಗರೇಟ್ ಸೇದುಗರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿ ಹೋಗಿದೆ. ಗುಟ್ಕಾ ತಿನ್ನೋರ ಸಂಖ್ಯೆ ಭಾಳಷ್ಟು ಏರಿದೆ, ಅದನ್ನು ಕೆಳಗಿಳಿಸ್ಬೇಕು. ತಂಬಾಕು ತಿನ್ನೋರ್ನು ಕೆಳಗಿಳಿಸ್ಬೇಕು. ಶೆರೆ ಕುಡಿಯೋರ್ನು ಕಡಿಮೆ ಮಾಡಿಸ್ಬೇಕು. ವ್ಯಸನ ಮುಕ್ತ ಗ್ರಾಮ ಮಾಡೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಆಲೋಚನೆಯನ್ನು ಮಾಡಬೇಕು. ನಾವೀಗಾಗಲೇ ತಮ್ಮ ಜೊತೆಗೆ ವಿಚಾರ ಹಂಚಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಗಳನ್ನು ನಾವು ತ್ಯಾಜ್ಯ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು, ವ್ಯಾಜ್ಯ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು, ವ್ಯಸನ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು, ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು, ಅಂತ ಋಣಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು. ಅದಾಗಬೇಕು ಅಂತಂದರೆ ನಾವೆಲ್ಲರೂ ಬಹಳಷ್ಟು ಶ್ರಮ ಪಡಬೇಕು, ಆಲೋಚನೆ ಮಾಡಿ ಎಲ್ಲರೂ ಪಾಲ್ಗೊಳ್ಳುವಿಕೆಯಿಂದ ಸಹಕಾರ ತತ್ವದಡಿಯೊಳಗೆ, ಪ್ರಜಾಪ್ರಭುತ್ವದ ನೆಲೆಯೊಳಗೆ ಪ್ರತಿಯೊಬ್ಬರ ಮನಸ್ಸಿಗೆ, ಪ್ರತಿಯೊಬ್ಬರ ಮಾತಿಗೆ ಗೌರವ ನೀಡಿ ನಾವು ಇವತ್ತು ನಮ್ಮ ಗ್ರಾಮ, ನಮ್ಮ ಯೋಜನೆಯನ್ನು ಸಿದ್ಧ ಮಾಡಬೇಕಾಗಿದೆ. ಗ್ರಾಮದ ಮುನ್ನೋಟ ಏನಿದೆ, ಈ ಗ್ರಾಮದ ಮುನ್ನೋಟವನ್ನು ನಾವು ಇವತ್ತು ಸಿದ್ಧಪಡಿಸಿ, ಗ್ರಾಮಾಭಿವೃದ್ಧಿಯ ಮುನ್ನೋಟವನ್ನು ಸಿದ್ಧಪಡಿಸಿ ನಾವು ಕೊಟ್ವಿ ಅಂತಂದರೆ ಅದು ನೀವು ಅಧ್ಯಕ್ಷರಾಗಿದ್ದಾಗ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ಮಾಡುವ ಬಹುದೊಡ್ಡ ಕೊಡುಗೆ ಆಗ್ತದೆ. ಮುಂದೆ ಯಾವಾಗಾರ ಒಂದು ನೀವು CC ರೋಡರ ಮಾಡಿಸ್ರಿ, ಬ್ರಿಡ್ಜರ ಕಟ್ಟಿಸ್ರಿ, ಬಿಲ್ಡಿಂಗರ ಮಾಡಿಸ್ರಿ, ಅಥವಾ TVR ಹಾಕ್ಸ್ರಿ, CCTVR ಹಾಕ್ಸ್ರಿ, ಅವೆಲ್ಲ ಗೌಣ. ಬರುವ ಪೀಳಿಗೆ ನಮ್ಮ ಊರಿಗೆ ಇಂಥ ಯೋಜನೆ ಮಾಡಿದ್ದ ನೋಡಪ್ಪ ಇವ ಮಹಾನುಭಾವ ಅಂಥೇಳಿ ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ನೀವು ಹಂಗೆ ಕಲ್ಪನೆ ಮಾಡಿಕೊಳ್ರಿ. ಕಟ್ಟಿದವ್ರನ್ನ ನಮ್ಮ ದೇಶ ನೆನಪಿಟ್ಕೊಳ್ಳೋದಿಲ್ಲ, ಅಧಿಕಾರದಾಗಿದ್ದವ್ರನ್ನೂ ನೆನಪಿಟ್ಕೊಳ್ಳೋದಿಲ್ಲ. ಆದರೆ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ತ್ಯಾಗಿಗಳನ್ನು ನಾವು ಸದಾಕಾಲ ನೆನಪಿಟ್ಕೊಳ್ತೀವಿ. ಯೋಜನೆ ಮಾಡಿದವ್ರನ್ನ ನಾವು ಸದಾಕಾಲ ನೆನಪಿಟ್ಕೊಳ್ತೀವಿ.
ಮಾರ್ಗದರ್ಶನ ಮಾಡಿದವ್ರನ್ನ ನೆನಪಿಟ್ಕೊಳ್ತೀವಿ. ನೀವೇನಿವತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಗ್ರಾಮದ ನಮ್ಮ ಗ್ರಾಮ ನಮ್ಮ ಯೋಜನೆಯನ್ನು ತಯಾರು ಮಾಡಿಕೊಡ್ತೀರಿ, ನಿಮ್ಮನ್ನು ಎಲ್ಲರೂ ನೆನಪಿಸ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಸರ್ಕಾರ ನಿಮ್ಮದಾಗಿಸಿದೆ. ಇವತ್ತು ನೀವು ಆ ಅವಕಾಶವನ್ನು ಪೂರ್ಣ ಉಪಯೋಗ ಮಾಡಿಕೊಡ್ರಿ, ಶ್ರಮ ಪಡ್ರಿ, ಮನಸ್ಸದ್ರೊಳಗೆ ಹಚ್ಚಿರಿ. ಯಾರ್ಯಾರ್ದು ಮಾರ್ಗದರ್ಶನ ಬೇಕೋ ಮಾರ್ಗದರ್ಶನ ಪಟ್ಕೊಡ್ರಿ. ಈ ಕೆಲಸವನ್ನು ಮಾಡಿದ್ರಿ ಅಂತಂದ್ರೆ ನಮ್ಮ ದೇಶದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಗೆ ನೀವು ಕಾರಣರಾಗ್ತೀರಿ. ಪ್ರಜಾಪ್ರಭುತ್ವದಲ್ಲಿ ಕೇವಲ ಅಧಿಕಾರ ಚಲಾಯಿಸುವುದು ಮಾತ್ರ ಮುಖ್ಯವಾಗಿದ್ದಲ್ಲ, ಯೋಜನೆ ಮಾಡೋದು ಅತ್ಯಂತ ಮುಖ್ಯವಾದದ್ದು. ಯೋಜನೆಯ ಮುಖಾಂತರನ ಅಭಿವೃದ್ಧಿ ಆಗತ್ತೆ. ಯೋಜನೆಯ ಮುಖಾಂತರ ನಮ್ಮ ರಾಷ್ಟ್ರ ಯಾವ ಮಟ್ಟಕ್ಕೆ ಏರಬಹುದು ಅನ್ನುವಂಥ ಆ ಗುರಿ ಅಂತಿಮವಾಗಿ ನಿರ್ಣಯ ಆಗುತ್ತೆ. ಅಂಥ ಯೋಜನೆ ಮಾಡುವ ಜವಾಬ್ದಾರಿಯನ್ನು, ಅವಕಾಶವನ್ನು, ಆ ದೊಡ್ಡ ಸ್ಥಾನವನ್ನು ಕಾನೂನಿನ ಪ್ರಕಾರ ನಾವು ನಿಮಗೆ ಕೊಟ್ಟಿದ್ದೇವೆ. ನೀವು ಆ ನಮ್ಮ ಗ್ರಾಮ ನಮ್ಮ ಯೋಜನೆಯನ್ನು ಈ ಸಮಯ ನಿಗದಿತವಾಗಿ ಆಗಸ್ಟ್ 9 ಆ ಕ್ರಾಂತಿ ದಿನ ಏನಿದೆ, ಆಗಸ್ಟ್ ಕ್ರಾಂತಿ ದಿನ, ಅವತ್ತಿನ ಮೊದಲು ತಯಾರು ಮಾಡಿ ಆಗಸ್ಟ್ 9ನೇ ತಾರೀಕಿಗೆ ಅದನ್ನು ಅಧಿಕೃತವಾಗಿ ತಾವು ಬಿಡುಗಡೆ ಮಾಡಬೇಕು. ಎಲ್ಲರಿಗೂ ನಮ್ಮ ಯೋಜನೆ ಹೀಗಿದೆ ಅಂತೇಳಿ ಹೇಳಬೇಕು. 4 ಮಂದಿ ನಿಮ್ಮ ಹಿರಿಯರನ್ನ ಕೂಡಿಸಿ ನಮ್ಮ ಯೋಜನೆ ಇಂಥದ್ದು ನೋಡಪ್ಪ ಯಜಮಾನ, ನಿಂದ ಆಶೀರ್ವಾದ ಆಗಲಿ, ಈ ಯೋಜನೆ ಸಾಕಾರಗೊಳ್ಳುವಂತ ಆಗಲಿ ಅಂತ ಹೇಳಿ ತಾವೆಲ್ಲ ಅದನ್ನು ಅವತ್ತು ಬಿಡುಗಡೆ ಮಾಡಬೇಕು. ಆ ಹಿನ್ನೆಲೆಯೊಳಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಸರ್ಕಾರ ನಿಮ್ಮ ಬೆನ್ನಿಗೆ ನಿಲ್ತದೆ. ಸಿಇಒ ಇರಲಿ, ಡಿ.ಸಿ ಅವರಿರಲಿ, ಇಒ ಇರಲಿ, PDO ಇರಲಿ, ಯಾರ್ಯಾರು ನಿಮಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳದಾರ, ಮಾರ್ಗದರ್ಶನ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಡೈರೆಕ್ಟರ್, PD ಅವರಿರಲಿ, ಅವರೆಲ್ಲರೂ ನಿಮಗೆ ಬೆನ್ನ ಹಿಂದೆ ನಿಲ್ತಾರೆ. ನೀವು ಯಾವಾಗ ಕರಿತೀರಿ ಅವಾಗ ನಿಮಗೆ ಮಾರ್ಗದರ್ಶನ ಮಾಡೋದಕ್ಕೆ, ನಿಮ್ಮ ಜೊತೆಗೆ ಸಹಾಯ ಮಾಡೋದಕ್ಕೆ ಅವರು ಬಂದು ನಿಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನಾನು PD ಅವರಿಗೆ, CEO ಅವರಿಗೆ, ಇಒ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ನೀವೆಲ್ಲ ಈ ಕೆಲಸ ಏನಿದೆ ಇದು ಆಗು ಹಾಗೆ ಮಾಡಬೇಕು. ಇದನ್ನು ಆಗುಗೊಳಿಸೋದ್ರೊಳಗೆ ನಿಮ್ಮ ಪಾತ್ರ ಬಹುದೊಡ್ಡದಿರ್ತದೆ. ಆ ಪಾತ್ರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನೀವು ಮಾಡಬೇಕು. ರಾಷ್ಟ್ರಾಭಿಮಾನಿ ಅಂದ್ರೇನು? ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗೋದನ್ನು ಯಾರು ಮಾಡ್ತಾರೆ, ಅಭಿಮಾನದಿಂದ ಆ ಕೆಲಸ ಮಾಡ್ತಾರೆ, ಅವನೇ ರಾಷ್ಟ್ರಾಭಿಮಾನಿ. ಇದಕ್ಕಿಂತ ಇನ್ನೊಂದು ಒಳ್ಳೆಯ ಕೆಲಸ, ಶ್ರೇಷ್ಠ ಕೆಲಸ, ಎತ್ತರದ ಕೆಲಸ ಇನ್ನೊಂದು ಐತಿ ಅಂತ ನನಗೆ ಈಗ ಸದ್ಯಕ್ಕಂತೂ ಅನಿಸೋದಿಲ್ಲ. ಅಂಥ ಕೆಲಸ ಇವತ್ತು ಅಧಿಕಾರಿ ವರ್ಗ ಹಾಗೂ ಜನನಾಯಕರು, ಗ್ರಾಮದ ಮುಂದಾಳುಗಳು, ಪಂಚಾಯಿತಿ ಅಧ್ಯಕ್ಷರುಗಳು, ನಿಮ್ಮ ಮೇಲೆ ಈ ಕೆಲಸ ಇದೆ. ಇದನ್ನು ನೀವು ಮಾಡ್ತೀರಿ ಅನ್ನುವಂಥ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ನನಗಿದೆ. ಒಂದು ವೇಳೆ ನಮ್ಮ ವಿಶ್ವಾಸಕ್ಕೆ ಏನಾದರೂ ಧಕ್ಕೆ ಆದರೆ ನಮ್ಮ ದೇಶದ ಪ್ರಗತಿ ಮತ್ತೆ 50 ವರ್ಷ ಮುಂದೆ ಹೋಗುತ್ತೆ. ಒಂದು ವೇಳೆ ಕರ್ನಾಟಕ ನಮ್ಮ ಗ್ರಾಮ ನಮ್ಮ ಯೋಜನೆ ಮಾಡೋದ್ರೊಳಗೆ ಅಥವಾ ಬಾಟಮ್ ಟು ಟಾಪ್ ಪ್ಲಾನಿಂಗ್ ಮಾಡೋದ್ರೊಳಗೆ ಫೇಲ್ ಆತು, ಇನ್ಯಾರೂ ಯಶಸ್ವಿ ಆಗೋದಿಲ್ಲ. 50 ವರ್ಷ ಮತ್ತೆ ಹಿಂಗೆ ಹೋಗ್ತೀವಿ ನಾವು. ಅದನ್ನು ಆಗೋದಕ್ಕೆ ಬಿಡಬೇಡಿ. ನೀವು ಬಿಡೋದಿಲ್ಲ. ಯಾರಿಗೆ ಗ್ರಾಮದ ಬಗ್ಗೆ ಅಭಿಮಾನ ಇರ್ತದೆ, ಯಾರಿಗೆ ಕುಟುಂಬದ ಬಗ್ಗೆ ಅಭಿಮಾನ ಇರ್ತದೆ, ಓಣಿ ಬಗ್ಗೆ ಅಭಿಮಾನ ಇರ್ತದೆ, ಹಳ್ಳಿ ಬಗ್ಗೆ ಅಭಿಮಾನ ಇರ್ತದೆ, ಅವ್ರು ಯಾರು ಇಂಥ ಅವಕಾಶವನ್ನು ಯಾವ ಸಂದರ್ಭದಲ್ಲೂ ಸಹಿತ ಬಿಡೋದಿಲ್ಲ ಅನ್ನುವಂಥ ವಿಶ್ವಾಸ ಹಳ್ಳಿಯ ಯುವಕನಾಗಿ ನನಗಿದೆ. ಆ ವಿಶ್ವಾಸದಿಂದ ಈ ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಈ ಸಂದರ್ಭದಲ್ಲಿ ಇರಿಸ್ತಾ ಇದ್ದೀನಿ. ನನ್ನ ವಿಶ್ವಾಸಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದೆ ತಾವು ಈ ಕೆಲಸವನ್ನು ದಯಮಾಡಿ ಮಾಡ್ತೀರಿ, ಮಾಡಬೇಕು. ನನಗೆ ಗೊತ್ತು ಹಳ್ಳಿಯವರು ನೀವು ಕೆಲಸ ಮಾಡೋದು ಅಂದ್ರೆ ಹೆಂಗೆ ಮಾಡ್ತೀರಿ ಅಂತ ಹೇಳಿ. ಯಾವ್ದಾರ ಮದುವೆ ಇತ್ತಂದ್ರೆ ಬೆಳ್ತನಕ ನಿಂತು ಅಡಿಗೆ ಮಾಡ್ಸಕ್ಕೆ ನಿಲ್ತೀರಿ. ಎಲ್ಲರೂ ಯಾರ ತೀರ್ ಹೋದ್ರು ಅಂತಂದ್ರೆ ರಾತ್ರಿ ಇಡೀ ಭಜನೆ ಮಾಡಿಸೋದಕ್ಕೆ ನಾವು ಟೈಮ್ ಕಳಿತೀವಿ.
ಜಾತ್ರೆ ಕೆಲಸ ಇತ್ತು ಅಂತಂದ್ರೆ ಒಂದ್ ದಿವಸ ಅಲ್ಲ 2 ದಿವಸ ಅಲ್ಲ ಹಾಗೇನೆ ಅದೇ ಕೆಲಸದೊಳಗ ತೊಡಕೋತೀವಿ. ಮತ್ತೊಬ್ರು ಯಾರಿಗಾರ ಅನುಕೂಲ ಮಾಡ್ಬೇಕಾದ್ರೆ, ಲಗ್ನ ಮಾಡ್ಬೇಕಾದ್ರೆ ಯಾರು 2-3 ದಿವಸ ನಾವು ಅದ್ರೊಳಗನ ತೊಡಗಿಸ್ಕೊಂಡ್ ಬಿಟ್ಟಿರ್ತೀವಿ. ಅಂದ್ರೆ ಸೇವೆ ಮಾಡೋದು. ಎಲ್ಲರೂ ಗುಡಿ ಕಟ್ಟೋದಿದ್ರೆ ಒಂದ್ ತಿಂಗಳು 2 ತಿಂಗಳ ತನ್ನ ಮನೆ ಕಟ್ಟೋದಕ್ಕಿಂತ ಹೆಚ್ಚು ಆಸಕ್ತಿಯಿಂದ ಅಲ್ಲೇ ಗುಡಿ ಕಟ್ಸೋದಕ್ಕೆ ಹೋಗಿ ನಿಲ್ತೀರಿ. ಅಂದ್ರೆ ಸೇವೆ ಮಾಡೋದ್ರೊಳಗ ನಮಗ ಆ ತವಕ, ಆ ಮನೋಭಾವ, ಆ ರೀತಿಯ ಮನಸ್ಸು ಇರ್ತದೆ. ಅಂತ ಮನಸ್ಸು ನಿಮ್ಮದು ಅನ್ನುವಂಥ ವಿಶ್ವಾಸ ನನಗಿರೋದ್ರಿಂದನೇ ಈ ಯೋಜನೆ, ನಮ್ಮ ಗ್ರಾಮ ನಮ್ಮ ಯೋಜನೆ, ಈ ಮಹತ್ವದ ಕೆಲಸವನ್ನು ನೀವು ದೇವರ ಕೆಲಸ ಅಂಥೇಳಿ ಮಾಡ್ತೀರಿ, ದೇಶದ ಸೇವೆ ಅಂತೇಳಿ ಮಾಡ್ತೀರಿ, ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಕೋರಿ ಮತ್ತೊಮ್ಮೆ ಈ ಅವಕಾಶ ನೀವೆಲ್ಲರೂ ಬಂದ್ರಿ, ಇದನ್ನು ಕೇಳಿ ಈ ಕೆಲಸವನ್ನು ಈಗಿನಿಂದ ಪ್ರಾರಂಭ ಮಾಡ್ತೀರಿ. ಅದಕ್ಕಾಗಿ ನಿಮಗೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಸಾಕಾಗಷ್ಟು ಪ್ರೇರಣಾತ್ಮಕ ಮಾತುಗಳನ್ನು ಆಡಿದ್ದೀರಿ. ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಅಧಿಕಾರಿ, ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಮುಂದಿನ ದಿನಗಳಲ್ಲಿ ಸಮಗ್ರ ಸುಸ್ಥಿರ ಗ್ರಾಮೀಣಾಭಿವೃದ್ಧಿಯನ್ನು ಕಟ್ಟುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾರೆ ಅಂತೇಳಿ ನಿಮ್ಮ ಮಾತುಗಳನ್ನು ಕೇಳಿದ ಸಂದರ್ಭದಲ್ಲಿ ನಾನು ಭಾವಿಸ್ಕೊಳ್ತೇನೆ. ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಎಲ್ಲ ಕೇಂದ್ರಗಳಿಂದ ಆಹ್ವಾನಿಸ್ತಾ ಇದ್ದೇವೆ. ಮಾನ್ಯ ಸಚಿವರೊಡನೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳೊಡನೆ ನಮ್ಮ ಗ್ರಾಮ ನಮ್ಮ ಯೋಜನೆಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಸಲಹೆ ಸೂಚನೆಗಳಿರ್ಬೋದು, ಅಭಿಪ್ರಾಯಗಳಿರ್ಬೋದು, ಎಲ್ಲವನ್ನ ಮುಕ್ತವಾಗಿ ಚರ್ಚೆಯನ್ನು ಮಾಡಲಿಕ್ಕೆ, ಹಂಚಿಕೊಳ್ಳಲಿಕ್ಕೆ ಈ ವೇದಿಕೆಯನ್ನು ನಾವು ನಿಮಗೆ ಕಲ್ಪಿಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಕೇಂದ್ರಗಳಲ್ಲಿರ್ತಕ್ಕಂತಹ ವಿಷಯ ನಿರ್ವಾಹಕರು ಮತ್ತು ಸಂಸ್ಥೆಯ ವಿಕೇಂದ್ರೀಕೃತ ತರಬೇತಿ ಸಂಯೋಜಕರುಗಳು ಕರೆಯನ್ನು ಮಾಡಿಕೊಡುವುದರಲ್ಲಿ ಹಾಗೂ ಸಮನ್ವಯತೆಯನ್ನು ಮಾಡುವ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ದಯಮಾಡಿ ತಮ್ಮ ಟಿವಿ ಧ್ವನಿಗಳನ್ನು ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆಗಳನ್ನು ನೇರವಾಗಿ ಮತ್ತು ಚುಟುಕಾಗಿ ಕೇಳುವಂತಹ ಪ್ರಯತ್ನವನ್ನು ಮಾಡಿದಂತಲ್ಲಿ ಹೆಚ್ಚಿನ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಅಧಿಕಾರಿಗಳು ಮತ್ತು ವಿಷಯ ನಿರ್ವಾಹಕರು ಹಾಗೂ ಸಂಸ್ಥೆಯ ವಿಷಯ ವಿಕೇಂದ್ರೀಕೃತ ತರಬೇತಿ ಸಂಯೋಜಕರು ಸಹಕರಿಸ್ತೀರಿ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಮೊದಲನೇ ಕೇಂದ್ರ ಉತ್ತರ ಕನ್ನಡದ ಶಿರಸಿಯವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಶಿರಸಿ, ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ. ನಮಸ್ಕಾರ. ಸ್ನೇಹಿತ, ದಯಮಾಡಿ ತಮ್ಮ ಟಿವಿ ಧ್ವನಿಯನ್ನ ಕಡಿಮೆ ಮಾಡಿ ಅಥವಾ ಮ್ಯೂಟ್ ಮಾಡಿ ತಮ್ಮ ಟಿವಿ ಧ್ವನಿಯನ್ನ ಪ್ರಶ್ನೆಯನ್ನು ಮುಂದುವರಿಸಿ. ತಮ್ಮ ಹೆಸರು? ತಮ್ಮ ಧ್ವನಿ ಕೇಳಿಸ್ತಾ ಇದೆ. ತಮ್ಮ ಹೆಸರು? ಸರ್, ನನ್ನ ಹೆಸರು ಗೀತಾರಾಮ ಬೋವಿ ಅಂತ. ಏನಾಗಿದ್ದೀರಿ ಗೀತಾರಾಮ ಬೋವಿ ಅವರು? ಸರ್, ನಮ್ದು ಏನ್ ಸಮಸ್ಯೆ ಅಂದ್ರೆ, ತಾವೇನಾಗಿದ್ದೀರಿ? ಅಧ್ಯಕ್ಷ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ಜಿಪಿ ಅಧ್ಯಕ್ಷರಾಗಿದ್ದೀರಾ? ಪ್ರಶ್ನೆ ಕೇಳಿ ಅಧ್ಯಕ್ಷ, ತಮ್ಮ ಪ್ರಶ್ನೆಯನ್ನ ಕೇಳಿ. ಸರ್, ಮಾನ್ಯ ಸಚಿವರಿಗೆ ನಾನು ಕೇಳುದು, ಕೇಳಿ ಅಮ್ಮ. ಹಳ್ಳಿಗಳು ಉದ್ಧಾರ ಆಗ್ಬೇಕಂದ್ರೆ ತಾವು ಈಗ ನಮ್ಮ ಪಂಚಾಯತ್ ನಮ್ ಸಂಪೂರ್ಣ ಅಧಿಕಾರ ಕೊಟ್ಟಿದ್ರಿ ಸರ್. ಹೌದು. ಆದ್ರೆ ನಮ್ಮ ಪಂಚಾಯತ್ ಈಗ ಈ ಸ್ವತ್ತು ಒಂದು ದೊಡ್ಡ ಸಮಸ್ಯೆ ಕುತ್ಕೊಳ್ಳದೆ. ಈ ಸ್ವತ್ತು ಅಮ್ಮ, ನಿಮ್ಗ ಯೋಜನೆ ಬಗ್ಗೆ, ನಮ್ಮ ಗ್ರಾಮ ನಮ್ಮ ಯೋಜನೆ ಬಗ್ಗೆ, ಸಮಸ್ಯೆ, ನಮ್ಮ ಗ್ರಾಮ ನಮ್ಮ ಯೋಜನೆ ಕುರಿತು ನೀವು ಏನ್ ಪ್ರಶ್ನೆ ಇದ್ರೆ ಕೇಳಿ. ಈಗಾಗಲೇ ನಿಮಗೆ ಗೊತ್ತಿದೆ, ಈ ಸ್ವತ್ತು ಬಗ್ಗೆ ನಿಮ್ಮ ಜಿಲ್ಲೆಯನ್ನ ವಿನಾಯಿತಿ ಮಾಡಿ ಈಗಾಗಲೇ ಆದೇಶವನ್ನ ಹೊರಡಿಸಿದ್ದೇವೆ. ನಿಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಶಿವಮೊಗ್ಗ, ಈ ಚಿಕ್ಕಮಗಳೂರು, ಈ ಜಿಲ್ಲೆಗಳಿಗೆ ವಿನಾಯಿತಿ ಕೊಟ್ಟಿದ್ದೇವೆ. ಆದಾಗ್ಯೂ ಕಂದಾಯ ಇಲಾಖೆ ಹಾಗೂ ಅರ್ಬನ್ ಡೆವಲಪ್ಮೆಂಟ್ ಅಂದ್ರೆ ನಗರಾಭಿವೃದ್ಧಿ ಇಲಾಖೆಯಿಂದ ಕೆಲವು ವಿಶೇಷವಾಗಿರ್ತಕ್ಕಂಥ ರಿಯಾಯಿತಿ ಆಗ್ಬೇಕು ಅನ್ನೋದು ಸೂಚನೆಗಳಿವೆ. ಅದ್ರ ಬಗ್ಗೆ ಮತ್ತೆ ಬೇರೆ ಸಂದರ್ಭದಲ್ಲಿ ಮಾತನಾಡೋಣ. ಈಗ ನಮ್ಮ ಗ್ರಾಮ ನಮ್ಮ ಯೋಜನೆ ಬಗ್ಗೆ ತಾವು ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ಈಗ ಪಂಚತಂತ್ರದಲ್ಲಿ ಈ ಸ್ವತ್ತು ಅನ್ನೋದು ಉಂಟಲ್ಲ, ಅದು ಅಳವಡಿಕೆ ಆಗಲ್ಲ ಸರ್. ಅದು ಈಗ ಪಂಚತಂತ್ರ ಅಳವಡಿಕೆ ಸಮಸ್ಯೆ ಬಗೆಹರಿಸ್ತದೆ ಸರ್. ಇಲ್ಲಾಂದ್ರೆ ನಮಗೊಂದು ಎಬಿ ಮಾಡ್ಲಿಕ್ಕೆ ಅವಕಾಶ ಆಗುದಿಲ್ಲ. ಗೀತಾ ಅಧ್ಯಕ್ಷರೇ, ಅದೇ ನಂಬರ್ ಕೊಡ್ಲಿಕ್ಕೆ ಹೋದ್ರೆ ರೇಷನ್ ಕಾರ್ಡಿನ ದೊಡ್ಡ ಸಮಸ್ಯೆ ಕೂತ್ಕೊಳ್ಳ ಸರ್. ಗೀತಾರಾಮ ಬೋವಿರಿ ಅಧ್ಯಕ್ಷರೇ, ಒಂದು ಏನೋ ಮಾನ್ಯ ಸಚಿವರು ತಮ್ಮಲ್ಲಿ ಏನು ಕೇಳ್ತಾ ಇದಾರೆ ಅಂದ್ರೆ, ಏನು ನಮ್ಮ ಗ್ರಾಮ ನಮ್ಮ ಯೋಜನೆ, ನಿಮ್ಮ ಗ್ರಾಮ ಪಂಚಾಯತಿಯ ಯೋಜನಾ ತಯಾರಿಕಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಷ್ಟೊತ್ತು ಸಹ ಮಾನ್ಯ ಸಚಿವರು ತಮ್ಮ ಜೊತೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ.
ಇದಕ್ಕೆ ಪೂರಕವಾಗಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಮ್ಮ ಯೋಜನೆಯನ್ನು ಸಿದ್ಧಪಡಿಸಲಿಕ್ಕೆ ಏನಾದರೂ ಸಮಸ್ಯೆ ಅಥವಾ ಪ್ರಶ್ನೆಗಳು ಸಲಹೆಗಳು ಏನಾದರೂ ಇದೆಯಾ? ಓಕೆ, ನಾನು ಅವರ ಹತ್ರ ಯಾವುದೇ ಪ್ರಶ್ನೆಗಳಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಪ್ರಶ್ನೆಯನ್ನ ಕೇಳಿದಕ್ಕಾಗಿ ಧನ್ಯವಾದಗಳು ಗೀತಾ ಅವರಿಗೆ. ಮುಂದಿನ ಕೇಂದ್ರ ಮಂಡ್ಯದವರಿಗೆ ನಾನು ಹೋಗ್ತಾ ಇದ್ದೀನಿ. ಮುಂದಿನ ಕೇಂದ್ರ ಮಂಡ್ಯ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಸರ್, ನಮ್ಮ ರಮೇಶ್ ಅಂತ, ಕಿಲಾರ ಗ್ರಾಮ ಪಂಚಾಯತ್ ಮಂಡ್ಯ ಡಿಸ್ಟ್ರಿಕ್ಟ್, ಮಂಡ್ಯ ತಾಲೂಕು. ನಮಸ್ಕಾರ ಅಧ್ಯಕ್ಷರೇ. ಪ್ರಶ್ನೆಯನ್ನ ಕೇಳಿ ಅಧ್ಯಕ್ಷರೇ. ಮಾನ್ಯ ಸಚಿವರು ಸಂಪರ್ಕದಲ್ಲಿದ್ದಾರೆ. ಸರ್, ಮಾನ್ಯ ಸಚಿವರಲ್ಲಿ ನನ್ನೊಂದು ಮನವಿ ಹೇಳ್ರಿ. ಅವರೇನೋ ಕರ್ನಾಟಕದಲ್ಲಿ ಪಂಚಾಯತ್ ಅಭಿವೃದ್ಧಿ ಇದನ್ನ ತಿದ್ದುಪಡಿ ಮಾಡಿ. ಹಲೋ, ಕೇಳಿಸ್ತೇವೆ, ಮುಂದುವರಿಸಿ ಪ್ರಶ್ನೆ. ಆಮೇಲೆ ಶೌಚಾಲಯದೇನೋ ಪ್ರಶಸ್ತಿ ಕೊಟ್ರು ಅಂತ ಹೇಳ್ತಾರೆ. 7 ತಿಂಗಳಾದ್ರೂ ನಮ್ಮ ಹಳ್ಳಿಗಳಲ್ಲಿ ಶೌಚಾಲಯ ಕಟ್ಕೊಂಡ ಜನಗಳಿಗೆ ಬಿಲ್ ಪೇಮೆಂಟ್ ಮಾಡಬೇಕಾಯ್ತಾ ಇಲ್ಲ? ಮೊದಲನೇ ಪ್ರಶ್ನೆ. ಸರಿ, ಹಲೋ, ಕೇಳಿಸ್ತೇವೆ. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆಯಾಗಿ ಪಂಚಾಯತಿ ಗ್ರಾಮೀಣ ಪಂಚಾಯತಿ ತಿದ್ದುಪಡಿ ಮಾಡಿದ್ರಲ್ಲ, ಅಧ್ಯಕ್ಷರ ಅವಧಿ 5 ವರ್ಷ ಅಂತ. ಅಧ್ಯಕ್ಷ ಒಂದೊಂದು ವರ್ಷಕ್ಕೆ ಚೇಂಜ್ ಮಾಡ್ತಾ ಇದಾರೆ. ಅಧ್ಯಕ್ಷರು ಕ್ರಮ ಏನು ತಗೊಂಡಿಲ್ಲ. ಬರೀ ಮಾತನ್ನ ಇದನ್ ಮಾಡೋಕ್ಕೋಸ್ಕರ ಇವರೆಲ್ಲ ಈ ಕಾರ್ಯಕ್ರಮ ಅನುಷ್ಠಾನಗೊಳಿಸ್ತಾರೆ. ಅದಕ್ಕೆ ಕಾರ್ಯರೂಪಕ್ಕೆ ತರಕಾಯ್ತಾ ಇಲ್ಲ. ರಮೇಶ್, ಹೇಳಿ, ನೀವು ಯಾವ ಪಂಚಾಯತಿ ಅಧ್ಯಕ್ಷರೇ? ಕಿಲಾರ ಪಂಚಾಯತಿ ಅಧ್ಯಕ್ಷ ಸರ್. ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ನೀವು ಬಂದಿದ್ರೆ ಶೌಚಾಲಯ ಉದ್ಘಾಟನೆ ಮಾಡಿದ್ರು. ನಾವೇ ಅವಾಗ ಉಪಾಧ್ಯಕ್ಷರಾಗಿದ್ದೆ. ರೈಟ್. ಈಗ ರಮೇಶ್ ಅವರೇ, ನಿಮ್ಮ ಪಂಚಾಯತಿ ಚುನಾವಣೆಗಳಾಗಿ ಎಷ್ಟು ವರ್ಷ ಆಯ್ತು? ಈಗ 1 ವರ್ಷ ಆಯ್ತು. 1 ವರ್ಷ ಇನ್ನೂ ಆಗಿಲ್ಲ. 1 ವರ್ಷ ಇನ್ನೂ ಆಗಿಲ್ಲ. ನಾವು ಈಗ ಅಲ್ಲ, ಅದಕ್ಕೇನೆ ಹೇಳಿದೆ, ಪ್ರಜಾಪ್ರಭುತ್ವದಲ್ಲಿ 5 ವರ್ಷ ಅವಕಾಶವನ್ನ ಕಲ್ಪಿಸಿ ನಾವು ನಿಮಗೆ ಕಾನೂನನ್ನ ಕೊಟ್ಟಿದ್ದೇವೆ. ಕೇಳಿ ಹೇಳ್ತೀನಿ. ಅಲ್ಲೆಲ್ಲ ಪ್ರಜಾಪ್ರಭುತ್ವದಲ್ಲಿ ಕೆಲವು ಶಕ್ತಿಗಳದಾವು. ಅವು 1 ವರ್ಷದಾಗ ನಿಮ್ಮನ್ನ ಬಿಡಿಸ್ಬೇಕಂತಾರ, 2 ವರ್ಷದಾಗ ಬಿಡಿಸ್ಬೇಕಂತಾರ, 3 ವರ್ಷದಾಗ ಬಿಡಿಸ್ಬೇಕಂತಾರ, ಅಥವಾ ನಿಮ್ಮೊಳಗನ ಆ ರೀತಿಯಾದ ಹೊಂದಾಣಿಕೆ ಮಾಡ್ಕೋತಾರ. ಅದು ಯಾವುದೂ ಆಗದ ಹಾಗೆ ಏನು ಪ್ರಯತ್ನಗಳು ಬೇಕೋ ಈಗ ಸದ್ಯಕ್ಕೆ ಕಾನೂನಿನಲ್ಲಿ ನಾವು ವಹಿಸಿಕೊಟ್ಟಿದ್ದೇವೆ. ನಿಮಗೊಂದು ಹೇಳ್ತೇನೆ, ಈ ಮತದಾನ ಮಾಡೋದ್ರೊಳಗ ಯಾರು ತಪ್ಸಕ ಬರಂಗಿಲ್ಲ. ನಾವು ಅಲ್ಲಿ ಹೋಗಿ ವಿರುದ್ಧ ಓಟ್ ಹಾಕ್ತಿವಿ, ಯಾರೇನ್ ಮಾಡ್ತಾರ ಅಂತೇಳಿ ಅನ್ನೋ ಮಾತಾಡ್ತಾ ಇದ್ರು. ಇವತ್ತು ಕಾನೂನನ್ನ ನಾವು ಹೇಗ್ ಮಾಡಿದ್ವಿ ಅಂತಂದ್ರೆ ಅದು ಹಾಗೆ ಆಗದ ಹಾಗೆ ಮಾಡಿ ಕೊಟ್ವಿ. ಇದು ಕೇವಲ ಮಾತಲ್ಲ, ನಿಮ್ಗೆ ಕೊಟ್ಟಿರ್ತಕ್ಕಂಥ ಕಾನೂನನ್ನ ಬಳಕೆ ಮಾಡ್ಕೊಳ್ಬೇಕಾದವರು ನೀವು. ಯಾರು ನೀವು ರಾಜೀನಾಮೆ ಕೊಡು ಅಂತ ಹೇಳಿದ್ರೆ ಕೊಡೋದಿಲ್ಲ ಅಂತ ಹೇಳ್ಬೇಕು. ನನ್ನಂತವ್ರು ಯಾರು ಬಂದು ಒತ್ತಾಯ ಮಾಡಿದ್ರು ಅಂತಂದ್ರೆ, ಇಲ್ಲ ಸರ್ ಕಾನೂನೊಳಗೆ ಹಿಂಗಿದೆ, ಈ ಕಾನೂನು ಐತಿ ನೋಡ್ರಿ, ಇದ್ರಾಗ ನಾನು 1 ವರ್ಷಕ್ಕೆ ಬಿಡಕ್ ಬರ್ತ ಅಂತ ನಮ್ಮ ಮುಖಕ್ಕದನ್ನ ಹಿಡಿಬೇಕು. ಅಥವಾ ನಿಮ್ಮ ಮನಸ್ಸಿತ್ತು ಅಂತಂದ್ರೆ ನಾವೇನು ಮಾಡಕ್ಕಾಗೋದಿಲ್ಲ. ಆದ್ರಿಂದ ಈ ಕಾನೂನನ್ನ ಅಸ್ತ್ರವನ್ನಾಗಿ ಉಪಯೋಗ ಮಾಡ್ಕೊಳ್ಳಿ. ಅವಾಗ ಆ ಕಾನೂನಿನ ಮಹತ್ವ, ಅದರ ಶಕ್ತಿ ನಿಮಗ್ ಗೊತ್ತಾಗತ್ತೆ. ಅದನ್ನ ಬಿಡಿ. ಆದ್ರೆ ನೋಡಿ, ಈಗ ನಿಮ್ಗ ಆ ಅಧಿಕಾರದ ಬಗ್ಗೆ ಅಷ್ಟು ಆಸಕ್ತಿ ಇದೆ. ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಒಂದ್ ಸೆಕೆಂಡ್ ಕೇಳ್ರಿ, ನಾನು ಹೇಳದ್ ಕೇಳ್ರಿ. ನೀವು ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಈ ಮಹತ್ವದ ಯೋಜನೆ, ಅದು ಕಿಲಾರ ಗ್ರಾಮ. ಯಾವ ಗ್ರಾಮದ ಮುಖಾಂತರ ನೀವು ಶೌಚಾಲಯ ಕಟ್ಟೋದಕ್ಕ ದೊಡ್ಡ ಕ್ರಾಂತಿ ಮಾಡ್ದಂಗ ಮಂಡ್ಯ ಜಿಲ್ಲೆಯೊಳಗೆ ಕ್ರಾಂತಿ ಮಾಡಿದವ್ರು ನೀವು. ಲಕ್ಷಗಟ್ಲೆ ಶೌಚಾಲಯಗಳನ್ನ ಕಟ್ಟಿದ್ರಿ. ನಮ್ಮ ದೇಶದೊಳಗ ಈಗ ಶೌಚಾಲಯ ಕಟ್ಟಿದ್ರೊಳಗ ಬಹಳ ಹೆಚ್ಚಿನ ಶೌಚಾಲಯ ಕಟ್ಟಿದ ಕೀರ್ತಿ ನಮ್ಮ ರಾಜ್ಯಕ್ಕೆ ಬರ್ತದೆ. ಇರಬಹುದು, ಕೆಲವು ಬಿಲ್ ಬಾಕಿ ಇರಬಹುದು, ಪೆಂಡಿಂಗ್ ಇರಬಹುದು. ನಮ್ದು ಏನು ಮೂಲತಃ ಏನು ಭಾರಿ ಶ್ರೀಮಂತರ ರಾಷ್ಟ್ರ ಅಲ್ಲ. ಆದಾಗ್ಯೂ 8 ಲಕ್ಷ ಶೌಚಾಲಯಗಳನ್ನ ಹೋದ ವರ್ಷ ಕಟ್ಟಿಸಿದ್ವಿ. ಆ 7.5 ಲಕ್ಷ ಶೌಚಾಲಯಗಳಿಗೆ ಈಗಾಗಲೇ ಪೇಮೆಂಟ್ ಮಾಡಿದ್ವಿ. ಈಗ ಮತ್ತೆ 2 ಲಕ್ಷ ಶೌಚಾಲಯಗಳನ್ನ ಈ 3 ತಿಂಗಳದಾಗ ನಾವು ಕಟ್ಟಬೇಕಾಗಿತ್ತು. 1 ಲಕ್ಷಕ್ಕೂ ಹೆಚ್ಚು ನಾವು ಶೌಚಾಲಯಗಳನ್ನ ಕಟ್ಟಿ ಮುಗಿಸ್ತಾ ಇದ್ದೇವೆ. ಹಣ ಸ್ವಲ್ಪ ಬರೋದು ಹೆಚ್ಚು ಕಡಿಮೆ ಆಗಿದ್ರೂ ಸಹಿತ ಯಾವುದೇ ಕಾರಣಕ್ಕೆ ಯಾರು ಚಿಂತೆ ಮಾಡೋದು ಬೇಡ. ನಿಮ್ಗೆ ಏನು ಬಾಕಿ ಬರಬೇಕು ಆ ಬಾಕಿಯನ್ನ ಮುಟ್ಟಿಸ್ತೀವಿ. ಆದ್ರೆ ಈ ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಅತ್ಯಂತ ಮಹತ್ವದ ಕಾರ್ಯಕ್ರಮವನ್ನ
ಯಶಸ್ವಿ ಮಾಡ್ತಕ್ಕಂಥದ್ದು. ಅದಕ್ಕೆ ನೀವು ಆಸಕ್ತರಾಗಿ ಕೆಲಸ ಮಾಡಬೇಕಾದದ್ದು ಬಹಳ ಅವಶ್ಯ ಇದೆ ರಮೇಶ್. ಸರಿ, ಇದು ಮಾಡ್ತೀವಿ. ಅದನ್ನ ನೀವು ಹೇಳ್ತಾರೋ ಕಾರ್ಯಕ್ರಮ ನಮ್ಗೆ ಒಳ್ಳೆ ಇದಿದೆ, ಅದನ್ನ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ. ದಯಮಾಡಿ ನೀವು ಏನು ಟಾರ್ಗೆಟ್ ಇದ್ ಮಾಡ್ಕೊಂಡಿದ್ರ ಅದನ್ನ ಗ್ಯಾರಂಟಿ ನಾವು ಸಾಕಾರಗೊಳಿಸ್ತೀವಿ. ದಯಮಾಡಿ ಥ್ಯಾಂಕ್ ಯು ರಮೇಶ್. ನಿಮ್ಗೆ ಸ್ಟಾರ್ಟ್ ಕೊಡ್ತೀವಿ ಸರ್, ನಮ್ಗೆ ನಮ್ ಗ್ರಾಮಕ್ಕೆ. ಥ್ಯಾಂಕ್ ಯು. ಧನ್ಯವಾದಗಳು ರಮೇಶ್ ಅವರೇ ಪ್ರಶ್ನೆಯನ್ನ ಕೇಳಿದಕ್ಕಾಗಿ. ಮುಂದಿನ ಕೇಂದ್ರ ಅರಸೀಕೆರೆಯವರು. ಸ್ನೇಹಿತರೆ, ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಗ್ರಾಮ ನಮ್ಮ ಯೋಜನೆ, ಈ ಯೋಜನಾ ತಯಾರಿಕಾ ಪ್ರಕ್ರಿಯೆಗೆ ಪೂರಕವಾದಂತಹ ಅಂಶಗಳನ್ನ ತಾವು ಮಾನ್ಯ ಸಚಿವರೊಡನೆ ಚರ್ಚೆಯನ್ನ ಮಾಡಿದ್ರೆ ಹೆಚ್ಚು ಸೂಕ್ತವಾಗುತ್ತೆ ಮತ್ತು ಹೆಚ್ಚು ಅರ್ಥಗರ್ಭಿತವಾಗ್ತದೆ ಅಂತಕ್ಕಂಥ ನನ್ನ ಭಾವನೆ. ಅರಸೀಕೆರೆಯವರು ಸಂಪರ್ಕಕ್ಕೆ ಬನ್ನಿ. ಅರಸೀಕೆರೆ. ಹೌದು ಮೇಡಮ್, ನಮಸ್ಕಾರ. ತಮ್ಮ ಹೆಸರು? ರಾಜಶೇಖರ್ ಅಂತ ಪಿಡಿಒ. ರಾಜಶೇಖರ್ ಪಿಡಿಒ. ಪ್ರಶ್ನೆಯನ್ನ ನಮ್ಮ ಗ್ರಾಮ ನಮ್ಮ ಯೋಜನೆ ಸೀಮಿತ ಪ್ರಶ್ನೆಯನ್ನ ಕೇಳಿ. ಹೌದು ಸರ್ ಮೇಡಮ್. ಈಗ ಗ್ರಾಮ ಪಂಚಾಯತಿಗಳಲ್ಲಿ ಕೆಲವು ಚಿಕ್ಕ ಎ ಗ್ರೇಡ್ ಪಂಚಾಯತಿ ಇರ್ತದೆ, ಬಿ ಗ್ರೇಡ್ ಗ್ರಾಮ ಪಂಚಾಯತಿ ಇದೆ. ಹಣವನ್ನ ನಿಗದಿಪಡಿಸಬೇಕಾದ್ರೆ 1 ಕೋಟಿ ಅಂತ ಹೇಳಿದ್ರು. ಎಲ್ಲರಿಗೂ ಅಷ್ಟೇನೋ ಇಲ್ಲ ಗ್ರಾಮ ಪಂಚಾಯತಿ ಸವಲತ್ತನ್ನು ಎಲ್ಲವೂ ಉಪಯೋಗಿಸಬೇಕಂದ್ರೆ ಒಂದೊಂದು ಗ್ರಾಮ ಪಂಚಾಯತಿಗೆ ಜಾಸ್ತಿ ಆಗ್ಬೇಕಾಗತ್ತೆ, ಒಂದೊಂದು ಪಂಚಾಯತಿ ಕಮ್ಮಿ ಆಗ್ಬೇಕಾಗತ್ತೆ. ಸೀಮಿತ ಹಣನ ರಾಜಶೇಖರ್ ಯಾರು ಹೇಳಿದ್ರು ನಿಮ್ಗೆ 1 ಕೋಟಿ ಅಂತ? ಯಾರು ಹೇಳಿದ್ರು? ಅಲ್ಲ, ಹಿಂದೆ ನಮಗೊಂದು ಸಿಕ್ಕಿತ್ತು. ಯಾರು ಹೇಳಿದ್ರ? ಇಲ್ಲ, ಯಾರು ಹೇಳಿಲ್ಲ. ಕೇಳಿ 1 ಕೋಟಿ ಅಂತ ನಿಮ್ ತಲೆಯೊಳಗೆ ಬಂದದಲ್ಲ, ಅದನ್ನ ತಲೆಯಿಂದ ತೆಗೆದಾಕ್ರಿ. ಇದು 5 ವರ್ಷದ ಮುನ್ನೋಟ. ಹೌದು ಸರ್. ಗ್ರಾಮಾಭಿವೃದ್ಧಿಯ ಮುನ್ನೋಟ 5 ವರ್ಷದ್ದು. ನೀವು 1 ಕೋಟಿ ಇಲ್ಲ, 2 ಕೋಟಿ ಇಲ್ಲ. ನಿಮ್ಮ ಗ್ರಾಮ ಒಂದು ಆದರ್ಶ ಆಗುವ ಹಾಗೆ, ಮಾದರಿ ಆಗುವ ಹಾಗೆ, ಒಂದು ಸಂಪೂರ್ಣ ಆಗುವ ಹಾಗೆ, ಒಂದು ಗ್ರಾಮ ಸ್ವರಾಜ್ಯ ಕಲ್ಪನೆ ಆಗುವ ಹಾಗೆ ಏನ್ ಮಾಡ್ಬೇಕು ಆ ಯೋಜನೆಯನ್ನ ನೀವು ತಯಾರು ಮಾಡ್ರಿ. ಸರಿ ಸರಿ ಸರಿ, ಧನ್ಯವಾದಗಳು. ಮುಂದಿನ ಕೇಂದ್ರ ಚಿಕ್ಕಮಗಳೂರಿನವರ ಸಂಪರ್ಕಕ್ಕೆ ಬನ್ನಿ. ಚಿಕ್ಕಮಗಳೂರು. ನಮಸ್ತೆ. ನಮಸ್ಕಾರ ಚಿಕ್ಕಮಗಳೂರು ಸ್ನೇಹಿತರಿಗೆ. ತಮ್ಮ ಹೆಸರು? ಶಂಕರಪ್ಪ ಅಂತ ಸರ್. ಏನಾಗಿದ್ರಿ ಶಂಕರಪ್ಪ ಅವರು? ಇಲ್ಲಿ ನಾನು ಮುಖ್ಯ ಯೋಜನಾಧಿಕಾರಿ. ಮುಖ್ಯ ಯೋಜನಾಧಿಕಾರಿ. ಪ್ರಶ್ನೆಯನ್ನ ಕೇಳಿ ಮುಖ್ಯ ಯೋಜನಾಧಿಕಾರಿಗಳೇ. ಪ್ರಶ್ನೆ ಮುಂದುವರಿಸಿ. ತಮ್ಮ ಟಿವಿ ಧ್ವನಿಯನ್ನ ಕಡಿಮೆ ಮಾಡಿ ಮಾತನಾಡಿ. ತಮ್ಮ ಟಿವಿ ಮುಂದುವರಿಸಿ. ತಮ್ಮ ಟಿವಿ ಧ್ವನಿಯನ್ನ ಕಡಿಮೆ ಮಾಡಿ ಪ್ರಶ್ನೆಯನ್ನ ಮುಂದುವರಿಸಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾನು ಶಂಕರಪ್ಪ ಅಂತ ಮುಖ್ಯ ಯೋಜನಾಧಿಕಾರಿ ಮಾತಾಡ್ತಿದ್ದೀನಿ ಸರ್. ಸರ್ ಮುಂದುವರಿಸಿ. ಈಗ ನಮ್ಮ ಗ್ರಾಮ ನಮ್ಮ ಯೋಜನೆಯಲ್ಲಿ ಹಾ ಸರ್. ಈಗ ನಾವು ಗ್ರಾಮ ಮಟ್ಟದಲ್ಲಿ ಪಿಡಿಒಸ್ಗೆ ಅವ್ರಿಗೆಲ್ಲ ತರಬೇತಿ ಕೊಟ್ಟಿದ್ದೇವೆ. ಓಕೆ ಸರ್. ಈಗ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾ ಸರ್ ಈ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಅನ್ನೋದೊಂದು ಅಭಿಪ್ರಾಯ ಇದೆ ಸರ್. ಅದಕ್ಕೆ ತಾವು ಏನಾದ್ರು ಸಲಹೆ ಕೊಡ್ತೀರಾ? ಶಂಕರಪ್ಪ, ನೀವು PD ಅವರ? ಅಲ್ಲ ಸರ್, ನಾನು ಚೀಫ್ ಪ್ಲಾನಿಂಗ್ ಆಫೀಸರ್. ಹೌದು. ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕಾ ಮಟ್ಟದಲ್ಲಿ ನೀವು ತಾಲೂಕಾ ಪಂಚಾಯತಿ ಸದಸ್ಯರು ಹಾಗೂ ಬೇಕು ಅಂದ್ರೆ ಇನ್ನೂ ಒಮ್ಮೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳನ್ನ ಸೇರಿಸಿ ಒಂದು ದಿವಸದ ತರಬೇತಿ ಮಾಡಬಹುದು ನೀವು. ಅದು SIRD ಏನಾದ್ರು ಇದ್ರ ಮೂಲಕ SIRD ಇಂದ ರಿಸೋರ್ಸ್ ಪರ್ಸನ್ ಅನ್ನು ಕಳಿಸ್ತಾರೆ. ಅಥವಾ ನಿಮ್ಮಲ್ಲಿ ಹಂಗೆ ಕೆಪೇಬಲ್ ಇದ್ದವ್ರು ಇದ್ರೆ ಅಂದ್ರೆ ನೀವೂ ಮಾಡಬಹುದು. ಮತ್ತೆ ಪ್ರಶ್ನೆ ಇದೆಯಾ ಶಂಕರಪ್ಪ ಅವರೇ? ಈ ಯೋಜನೆ ತಯಾರಿಕಾ ಸಂಬಂಧ ಟೈಮ್ ಫ್ರೇಮ್ ಇರೋದ್ರಿಂದ ಸ್ವಲ್ಪ ಆದಷ್ಟು ಶೀಘ್ರ ಆಗ್ಲಿ ಅಂತ ಒಂದು ಅಭಿಪ್ರಾಯ. ಇಲ್ಲ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದೀರಾ. ಯಾಕೆಂತಂದ್ರೆ ಈಗಾಗಲೇ ನಾವು ಟೂಲ್ ಕಿಟ್ ಕೊಟ್ಟಿದೀವಿ, ಟ್ರೈನಿಂಗ್ ಮಾಡಿದೀವಿ, ಎಲ್ಲ ಮಾಡಿದೀವಿ. ಆದ್ರೂ ಸಹ ಯಾರಿಗಾದ್ರೂ ಅದ್ರ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ ಅಥವಾ ಎಲ್ಲೋ ಒಂದ್ ಕಡೆ ಇನ್ನು ಪೂರ್ತಿಯಾಗಿ ನಮ್ಗೆ ಕ್ಲಾರಿಟಿ ಬಂದಿಲ್ಲ ಅನ್ನೋದಾದ್ರೆ ಖಂಡಿತ ಮಾಡಿ. ಆಮೇಲೆ ಪ್ರತಿದಿನ ನಿಮ್ಗೆ ಬೇಕಿದ್ರೆ ನಿಮ್ಮಲ್ಲಿ ನಮ್ಮ ಗಣೇಶ್ ಪ್ರಸಾದ್ ಅವರು ಇರ್ತಾರೆ. ಮೆಸೇಜ್ ಮುಖಾಂತರ ಯಾವ್ದಾದ್ರು ಗ್ರಾಮ ಪಂಚಾಯತಿಗಳಲ್ಲಿ ಅಥವಾ ಯಾವ ತಾಲೂಕು ಪಂಚಾಯತ್ ಯಾವ ಜಿಲ್ಲೆಯಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಮೆಸೇಜ್ ಕಳಿಸಿದ್ರೆ ಸಾಕು, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೆ ಅದಕ್ಕೆ ಬೇಕಾದಂತ ವ್ಯವಸ್ಥೆನೂ ಸಹ ಮಾಡ್ಕೊಡ್ತಾರೆ. ಆದ್ರೆ ಇದು ಬಹಳ ಬೇಗ ಏನ್ ಟೈಮ್ ಲಿಮಿಟ್ ಕೊಟ್ಟಿದೀವಿ ನಾವು, ಟೈಮ್ ಲೈನ್, ಆ ಟೈಮ್ ಲೈನ್ ಒಳಗಡೆನೆ ಆಗ್ಬೇಕು. ಶಂಕರಪ್ಪ ಅವರ ಅದ್ರ ಜೊತೆಗೇನೆ ನಾನು SIRD ಅವ್ರಿಗೆ ಈ ಸಂದರ್ಭದಲ್ಲಿ ಸೂಚನೆ ಕೊಡ್ತೀನಿ. ಈಗೇನು ರಿಸೋರ್ಸ್ ಪರ್ಸನ್ ನಿಮ್ಗೆ ಎಲ್ಲರೂ ಕಡಿಮೆ ಇತ್ತು ಅಂತ ತಿಳ್ಕೊಳ್ಳಿ. ಈ ನಮ್ಮ SIRD ಅವರು ನಿಮಗೆ ಒಂದು CD ಅನ್ನ ಕಳಿಸ್ಕೊಡ್ತಾರೆ ಅಥವಾ ಅದನ್ನ ನಮ್ಮ ಯೂಟ್ಯೂಬ್ ನಲ್ಲಿ ಹಾಕ್ತಾರೆ.
ಅದ್ರದ್ದು ಅಡ್ರೆಸ್ ನಿಮ್ಗೆ ಪಂಚತಂತ್ರನೋ ಮತ್ತೊಂದ್ರ ಮುಖಾಂತರ ಇನ್ನು 48 ತಾಸಿನಾಗ ಅವ್ರು ನಿಮಗೆ ಕಳಿಸಿಬಿಡ್ತಾರೆ. ಅದರಲ್ಲಿ ಅದೊಂದು 2-3 ಗಂಟೆಗಳ ಕಾಲ ಏನೇನು ಮಾಹಿತಿಗಳನ್ನ ಅವ್ರು ಹೇಳೋದಕ್ಕೆ ಸಾಧ್ಯವೋ ಅದನ್ನ ಹೇಳ್ತಾರೆ. ಅದನ್ನ ಸದ್ಬಳಕೆ ಮಾಡ್ಕೊಡ್ರಿ. ನಮಸ್ಕಾರ. ಧನ್ಯವಾದಗಳು. ಮುಂದಿನ ಕೇಂದ್ರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು ಸಂಪರ್ಕಕ್ಕೆ ಬನ್ನಿ. ಜಮಖಂಡಿ, ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸರ್, ನಾನು ಹನುಮಂತ ಟಕ್ಕಣ್ಣವ್ರ ಅಂತ ಹೇಳಿ ಮಾತಾಡ್ತಾ ಇರೋದು. ನಮಸ್ಕಾರ ಟಕ್ಕಣ್ಣವರೇ, ಪ್ರಶ್ನೆಯನ್ನ ಕೇಳಿ, ಸಚಿವರು ಸಂಪರ್ಕದಲ್ಲಿದ್ದಾರೆ. ಸರ್, ನಾವು ಇಲ್ಲಿ ನಮ್ಮ ಗ್ರಾಮ ನಮ್ಮ ಯೋಜನೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೋದಾಗ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ ಸರಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ ನಾವು ಸ್ಕೀಮ್ಸ್ ಗಳನ್ನು ತಗೊಳಕ್ ಹೋದಾಗ ನಮಗೆ ಕೆಲವೊಂದಿಷ್ಟು ನಮ್ಮ ಏರಿಯಾದಲ್ಲಿ ಫಾರೆಸ್ಟ್ ಏರಿಯಾ ಬರ್ತದೆ. ಓಕೆ. ಆ ಫಾರೆಸ್ಟ್ ಏರಿಯಾದಲ್ಲಿ ನಮ್ಮ ಜನವಸತಿ ಜಾಸ್ತಿ ಇದೆ ಸರ್, ಗೋಲ್ಬಾವಿ ಗ್ರಾಮ ಪಂಚಾಯತಿಯಲ್ಲಿ. ಬಟ್ ಅಲ್ಲಿ ನಮ್ಮ ಗ್ರಾಮ ನಮ್ಮ ಯೋಜನೆ ಸ್ಕೀಮ್ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ಜನ ನಮ್ಗೆ ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ನೀವು ಯಾವ್ದು ನಮ್ಗೆ ಈಗ ಸರ್ವಿಸ್ ಕೊಡ್ತಾ ಇಲ್ಲ, ಶೌಚಾಲಯ ಕಟ್ಕೊಳಕ್ಕೂ ಕೊಡ್ತಾ ಇಲ್ಲ, ಸರಿ, ಮತ್ತೆ ಮನೆಗಳನ್ನು ಕೂಡ ಅಲ್ಲಿ ಕಟ್ಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ, ನೀವು ನಮ್ಮ ಸ್ಕೀಮ್ಗಳ ಏನ್ ಮಾಡ್ತೀರಿ ಅಂತ ಹೇಳಿ ನಮ್ಗೆ ತುಂಬಾ ತಕರಾರು ತೆಗಿತಾ ಇದ್ದಾರೆ. ಅದಕ್ಕೆ ನಮ್ಗೆ ಇದ್ರ ಅರಣ್ಯ ಏನು ಫಾರೆಸ್ಟ್ ಏರಿಯಾ ಇದೆ, ಆ ಫಾರೆಸ್ಟ್ ಏರಿಯಾದಲ್ಲಿ ನಮ್ಗೆ ಆ ಸ್ಕೀಮ್ಗಳನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಮಾನ್ಯ ಸಚಿವರು ಇದಕ್ಕೆ ಏನಾದ್ರು ಅವಕಾಶ ಮಾಡಿಕೊಡಕ್ಕೆ ಸರ್ಕ್ಯುಲರ್ ಅಥವಾ ಏನಾದ್ರು ಕಾಯ್ದೆಯಲ್ಲಿ ಬದಲಾವಣೆ ಮಾಡಿಕೊಡಕ್ಕಾಗತ್ತಾ ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಸರ್. ಈ ತರ ಜಮಖಂಡಿ ತಾಲೂಕು ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಇದೆ ಸರ್ ಈ ತರ ಫಾರೆಸ್ಟ್ ಏರಿಯಾನಲ್ಲಿ ಇದನ್ನ ಜನವಸತಿ ಇರೋದು. ಟಕ್ಕಣ್ಣವ್ರೆ, ನಮ್ಮ ಗ್ರಾಮ ನಮ್ಮ ಯೋಜನೆ ಮಾಡ್ತಿರಲ್ಲ, ಆ ಸಂದರ್ಭದಲ್ಲಿ ಎಲ್ಲಿ ಅರಣ್ಯ ಇಲ್ವೋ ಅಂತ ಪ್ರದೇಶದಲ್ಲಿ ಈ ಜನವಸತಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನೀವು ನಿಮ್ಮ ಸೂಚನೆಯನ್ನ ಕಳಿಸಬಹುದು. ಆದ್ರೆ ಈ ಹಂತದೊಳಗೆ ಯೋಜನೆ ತಯಾರು ಮಾಡೋ ಹಂತದೊಳಗೆ ಅರಣ್ಯ ಕಾನೂನು ತಿದ್ದುಪಡಿ ಮಾಡೋದು ಅಥವಾ ಅರಣ್ಯ ಭೂಮಿಯನ್ನು ನಾವು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಬಿಡಿಸಬಹುದು, ಅದು ಇಂಥವೆಲ್ಲಾನು ಸಮಸ್ಯೆ ಬಗೆಹರಿಸೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಈಗ ಅವರು ಬಹಳ ವರ್ಷದಿಂದ ಅಲ್ಲಿದ್ರು ಅಂತಂದ್ರೆ ಶೌಚಾಲಯವನ್ನ ಅವ್ರಿಗೆ ನಾವು ಕಟ್ಕೊಡ್ಬೇಕಾಗ್ತದೆ ಅಥವಾ ಅವ್ರಿಗೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನ ಕೊಡ್ಬೇಕಾಗ್ತದೆ. ಅವನ್ನ ಕೊಡ್ಬೇಕು ಅನ್ನೋದನ್ನ ನಿಮ್ಮ ಯೋಜನೆಯೊಳಗೆ ನೀವು ಕಳಿಸ್ಬೋದು ಸರ್. ಆದ್ರೆ ಅವರು ನಮ್ಗೆ ಇಲ್ಲಿ ಲೆಟರ್ ಕೊಟ್ಬಿಟ್ಟಿದ್ದಾರೆ ಸರ್, ಫಾರೆಸ್ಟ್ ಆಫೀಸರು. ಆ ತರ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ನಿಮ್ಗೆ ಅವಕಾಶ ಇಲ್ಲ, ಅದನ್ನ ನಿಮ್ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ ಸದ್ಯ ಇರತಕ್ಕಂತ ಕಾನೂನು ಹಾಗೂ ಒಪ್ಪಿತ ಸರ್ಕಾರದ ನಿರ್ಣಯದಂತೆ ಅರಣ್ಯ ಅಧಿಕಾರಿ ಆ ಕ್ರಮ ತೆಗೆದುಕೊಂಡಿರಬಹುದು. ಅದು ನಿಮ್ಮ ಯೋಜನೆಯೊಳಗ ಈಗ ಅವರು 50 ವರ್ಷದಿಂದ ಅಲ್ಲೇ ಇದ್ರು ಅಂತ ತಿಳ್ಕೊಡ್ರಿ. 50 ವರ್ಷದಿಂದ ಅಲ್ಲೇ ಇದ್ದವ್ರನ್ನ ಅವ್ರಿಗೆ ಅಲ್ಲೇನೆ ಮನೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಲ್ಲಿ ಶೌಚಾಲಯವನ್ನ ಕಟ್ಟಿಸಿಕೊಡ್ಬೇಕು. ಅಲ್ಲಿ ಅರಣ್ಯ ಇರ್ಲಿಲ್ಲ ಅಂತಂದ್ರೆ ಅರಣ್ಯ ಏನು ಇಲ್ಲ, ಇಲ್ಲೇ ಆದಾಗ್ನೂ ಈ ರೀತಿ ತಕರಾರು ಬರ್ತಾ ಇದೆ. ಅದಕ್ಕೆ ಅಲ್ಲಿ ವಸತಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮ ಯೋಜನೆಯಲ್ಲಿ ನೀವು ಕಾಣಿಸಿ ಅಲ್ಲೇ ಬಸ್ ಸ್ಟ್ಯಾಂಡ್ ಮಾಡ್ಬೇಕು, ಶಾಲಿ ಮಾಡ್ಬೇಕು, ಅವನು ಏನೋ ನೀವು ಹಾಕಿ ಕಳಿಸಬಹುದು, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಅದೇ ರೀತಿ ಇಲ್ಲಿ ಸರ್ ರಿಹಾಬಿಲಿಟೇಷನ್ ಸೆಂಟರ್ ಕೂಡ ಅದೇ ರೀತಿ ಸರ್, RC ಕೆಲವೊಂದಿಷ್ಟು ಹೊಳೆದಂಡೆ ಇರತಕ್ಕಂಥದ್ದು ಸರ್. ಹೊಳೆದಂಡೆಯಲ್ಲಿ ಕೂಡ ಜನವಸತಿ ತುಂಬಾ ಇದೆ ಸರ್. ನೋಡಿ, ನಿಮ್ಮಲ್ಲಿ ಕೆಲವು ವಸತಿಗಳನ್ನ ನಾವು ಊರುಗಳನ್ನ ಶಿಫ್ಟ್ ಮಾಡಿಸಿದ್ವಿ, ಅವನ್ನ ಪುನರ್ವಸತಿ ಕೇಂದ್ರ ಮಾಡಿದ್ವಿ. ಈ ಹಳೆ ಗ್ರಾಮ ಏನಿದ್ವಲ್ಲ, ಹಳೆ ಗ್ರಾಮಗಳಲ್ಲಿ ಜನ ಇರೋದಕ್ಕೆ ಮುಂದುವರೆದ್ರು ಅವರು. ಆ ಪುನರ್ವಸತಿ ಕೇಂದ್ರದಲ್ಲೂ ಜಾಗ ತಗೊಂಡ್ರು, ಇಲ್ಲಿನೂ ಹಳೆ ಊರೊಳಗೂ ಇದ್ರು. ಈಗ ಹಳೆ ಊರೊಳಗ ನಾವು ಬೇರೆ ಬೇರೆ ಅಭಿವೃದ್ಧಿ ಕ್ರಮ ತೆಗೆದುಕೊಳ್ಬೇಕು, ಕಾರ್ಯಕ್ರಮ ಮಾಡಬೇಕು ಮಾಡಬಾರ್ದು ಅನ್ನೋದು ಇನ್ನೂ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಆದ್ರಿಂದ ಅದನ್ನ ಈ ಸಂದರ್ಭದಲ್ಲಿ ನಾನು ಏನು ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ನಿಮ್ದು ಏನ್ ಅಭಿಪ್ರಾಯ ಐತಿ, ಗ್ರಾಮಸ್ಥರದು ನಿಮ್ದು ಯೋಜನೆ ಏನೈತಿ ಅದನ್ನ ನೀವು ಮಾಡಿ ಕಳಿಸ್ಬೋದು. ಸರಿ ಸರ್, ಇಲ್ಲಿ ನಮ್ಮ ಇನ್ನೊಬ್ರು ಸ್ನೇಹಿತರು PTO ಮಾತಾಡ್ತಾರೆ ಸರ್. ಕೊಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಮಸ್ಕಾರ ಸರ್, ಉಮೇಶ್ ಸಾವಳಿಗೆ ಅಂತ ಹೇಳಿ ಸರ್. ಆ ಪ್ರಶ್ನೆ ಕೇಳಿ ಉಮೇಶ್ ಸಾವಳಿಗೆ ಅವರೇ. ಸಾವಳಿಗೆ ಅವರೇ, ಮುಂದುವರಿಸಿ, ತಮ್ಮ ಅಭಿಪ್ರಾಯಗಳನ್ನ ಮುಂದುವರಿಸಿ.
ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ ಸಾವಳ್ಗಿ. ಸರ್ ಈಗ GPDP ಮಾಡಿ ಎಲ್ಲ ಪ್ಲಾನ್ ಮಾಡಿ ನಮ್ಮ ಪಂಚತಂತ್ರ ಎಲ್ಲ ಅಳವಡಿಕೆ ಮಾಡಿ ಅದನ್ನ ಫ್ರೀಜ್ ಮಾಡ್ತಾರೆ ಸರ್ ತಾವು. ಹಾನ್ರಿ. ಫ್ರೀಜ್ ಮಾಡಿದ ನಂತರ ಆಮೇಲೆ ಪ್ರಕೃತಿ ವಿಕೋಪದಿಂದ ಏನೋ ಒಂದು ಕಾರಣಕ್ಕಾಗಿ ಆ ಕೆಲಸ ನಮ್ಗೆ ಅವಶ್ಯ ಆಗಿಬಿಡುತ್ತೆ ಸರ್. ಹಾನ್ರಿ. ಅವಶ್ಯ ಆದಾಗ ಫ್ರೀಜ್ ಆದ ನಂತರ ನಮಗೆ ಸೇರ್ಸಕ್ ಬರಲ್ಲ ಸರ್. ಆಮೇಲೆ ಅವಶ್ಯತೆ ನಾವು ಹೆಂಗ್ ತೋರುತ್ತೆ ಸರ್? ಫ್ರೀಸ್ ಆಗ್ಬಿಟ್ರಿ ಕೆಲಸ ಫ್ರೀಸ್ ನೋಡ್ರಿ, ಈಗ ಈ ನಮ್ಮ ಗ್ರಾಮ ನಮ್ಮ ಯೋಜನೆ ಐತಲ್ಲ, ಇದು 5 ವರ್ಷದ ನೀವು ಮಾಡಿ ಕೊಡ್ತೀರಿ. ಫ್ರೀಸ್ ಮಾಡ್ತೀವಿ ಅಂತ ನಿಮ್ಗ ಆ ಭಯ ಐತೆ. ಫ್ರೀಸ್ ಪ್ಲಾನ್ ಮಾಡುವತ್ನಾಗ ಸಮಸ್ಯೆ ಇರಲ್ಲ ಸರ್ ನಮಗ. ಕೇಳ್ರಿ, ಈ 5 ವರ್ಷದ ಏನ್ ಮುನ್ನೋಟ ಮಾಡ್ತೀರಲ್ಲ ನೀವು, ನಿಮಗ್ ಮತ್ತೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳದೊಳಗ ಇದ್ರೊಳಗೆ ಏನಾರ ಮಾರ್ಪಾಡು ಅಥವಾ ಕರೆಕ್ಷನ್ ಮಾಡೋದಿದ್ರ ನಿಮಗೆ ಅವಕಾಶವನ್ನ ನಾವು ಕಲ್ಪಿಸಿಕೊಡ್ತೀವಿ. ಧನ್ಯವಾದಗಳು. ಮುಂದಿನ ಕೇಂದ್ರ ಹರಿಹರದವರ ಸಂಪರ್ಕಕ್ಕೆ ಬನ್ನಿ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನವರ ಸಂಪರ್ಕಕ್ಕೆ ಬನ್ನಿ. ನಮಸ್ಕಾರ ಹರಿಹರ ಸ್ನೇಹಿತರಿಗೆ. ಹರಿಹರ ಜಿಲ್ಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾತಾಡ್ತಿರೋದ್ರಿ. ತಮ್ಮ ಹೆಸರು? HS ರುದ್ರಯ್ಯ, ಜಿಲ್ಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿ. ಅಧ್ಯಕ್ಷರ ಪ್ರಶ್ನೆ ಅಥವಾ ಅಭಿಪ್ರಾಯಗಳನ್ನು ಮುಂದುವರಿಸಿ. ಹೇಳ್ರಿ ರುದ್ರಯ್ಯ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ ಸರ್. ಈಗ ಕ್ರಿಯಾ ಯೋಜನೆ ಮಾಡ್ಬೇಕಂತ ನೀವ್ ಹೇಳಿದ್ರಲ್ಲ, ಅಂದಾಜ ಮೊತ್ತ ಹೇಗೆ ನಿಗದಿಪಡಿಸ್ತೀರಿ? ಕ್ರಿಯಾ ಯೋಜನೆ ಅಲ್ರಿ ಇದು ಯೋಜನೆ. ನಮ್ಮ ಗ್ರಾಮ ನಮ್ಮ ಯೋಜನೆ ಮಾಡಕ್ ಕೇಳಿದ್ರೆ 5 ವರ್ಷ ಪ್ಲಾನ್ ಮಾಡಕ್ ಕೇಳಿದ್ರಲ್ರಿ, ಅಮೌಂಟ್ ಅನ್ನ ಯಾವ ರೀತಿ ನಿಗದಿಪಡಿಸ್ತೀರಿ? ನೋಡ್ರಿ, ಅಮೌಂಟ್ ನಾವು ನಿಗದಿಪಡಿಸೋದಿಲ್ಲ, ನಿಮ್ಮ ಯೋಜನೆಯನ್ನ ಸಿದ್ಧ ಮಾಡಿಸ್ತೇವೆ. ಈಗ ನಿಮಗ್ ಗೊತ್ತಿದೆ, ನಮ್ಮ ರಾಜ್ಯದ ಬಜೆಟ್ ಈಗ 5 ವರ್ಷದ ಹಿಂದ 50-60 ಸಾವಿರ ಕೋಟಿ ರೂಪಾಯಿ ಇತ್ತು. ಇವತ್ತ 1,40,40,000 ಕೋಟಿ ರೂಪಾಯಿ ಆಗಿದೆ. ರಾಷ್ಟ್ರದ ಬಜೆಟ್ ಗಾತ್ರ 5 ವರ್ಷದಾಗ 10 ಪಟ್ಟು ಜಾಸ್ತಿ ಆಗ್ಯದ. ಲಕ್ಷಾಂತರ ಕೋಟಿಗಳ ಬಜೆಟ್ಗಳು ಆಗ್ತಾ ಇವೆ. ನಮ್ಮ ದೇಶಕ್ಕ ಹಣ ಹೇಗೆ ಹರಿದು ಬರುತ್ತೆ ಅನ್ನೋದು ಯಾರು ಒಮ್ಲೆ ಅಂದಾಜು ಮಾಡಕ್ ಆಗೋದಿಲ್ಲ. ಅದಕ್ಕೆ ಇವತ್ತು ನಾವು ಇಷ್ಟ ಕೋಟಿ ನೀವು ಬಜೆಟ್ ಇದನ್ನ ಪ್ಲಾನ್ ಮಾಡ್ರಿ ಅಂತ ಹೇಳೋದಿಲ್ಲ. ನೀವು ಸಂಪೂರ್ಣ ನಿಮ್ಮ ಗ್ರಾಮವನ್ನ ಆದರ್ಶ ಗ್ರಾಮ ಮಾಡೋದಕ್ಕೆ, ಮಾದರಿ ಗ್ರಾಮ ಮಾಡೋದಕ್ಕೆ, ನಿಮ್ಮ ಗ್ರಾಮಸ್ಥರು ಸ್ವಾವಲಂಬಿಗಳಾಗುವಂಗ, ಸ್ವಾಭಿಮಾನಿಗಳಾಗುವಂಗ, ಅದೊಂದು ಸುಂದರ ತಾಣ ಆಗುವಂಗ ನೀವೇನು ಯೋಜನೆ ಮಾಡಬೇಕು ಅಂತೀರಿ ಆ ಯೋಜನೆಯನ್ನ ಮಾಡ್ರಿ. ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ವರ್ಲ್ಡ್ ಬ್ಯಾಂಕು ಮತ್ತು ಬೇರೆ ಬೇರೆ ಏನು ಅಂತಾರಾಷ್ಟ್ರೀಯ ಸಂಸ್ಥೆಗಳದವು, ಅವು ಎಲ್ಲವುಗಳ ಬಲ ಹಾಗೂ ಆರ್ಥಿಕ ಶಕ್ತಿಯಿಂದ ನಿಮ್ಮ ಯೋಜನೆಗಳನ್ನ ಸಾಕಾರಗೊಳಿಸೋದಕ್ಕೆ ಏನೇನ್ ಮಾಡ್ಬೇಕೋ ಮಾಡ್ತೀವಿ. ಇತರ ಇಲಾಖೆಗಳು ಸಹಕಾರ ಬೇಕು ಮಾಹಿತಿಗಾಗಿ, ಅವರಿಂದ ನಮಗೆ ಸೂಚನೆ ಹೇಗೆ ಕೊಡ್ತೀರಿ? ಬೇರೆ ಅಧಿಕಾರಿಗಳಿಂದ ಸಹಕಾರ ನಿಮಗೆ ಇತರ ಇಲಾಖೆಗಳಿಂದ ಏನು ಮಾಹಿತಿಗಳನ್ನ ಕೊಡಿಸೋದಕ್ಕೆ ಸಾಧ್ಯ ಇದೆನೋ ಅದನ್ನ ನಮ್ಮ CO ಅವ್ರಿಗೆ ತಲುಪಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿ ಅದು ನಿಮಗೆ ಮುಟ್ಟಿಸ್ತೀವಿ. ನೀವು CO ಅವ್ರಿಗೆ ಅದ್ರ ಬಗ್ಗೆ ಪಡೆದುಕೊಳ್ಬಹುದು, ಅವ್ರನ್ನ ಸಂಪರ್ಕಿಸಿ. ಧನ್ಯವಾದಗಳು. ಮುಂದಿನ ಕೇಂದ್ರ ಶಿಕಾರಿಪುರದವರ ಸಂಪರ್ಕಕ್ಕೆ ಬರಬೇಕು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? MS ಶಿವರಾಜ್, ಬಗನಕಟ್ಟಿ ಗ್ರಾಮ ಪಂಚಾಯತ್, ಶಿಕಾರಿಪುರ ತಾಲೂಕು. ನಮಸ್ಕಾರ ಶಿವರಾಜ್ ಅವರೇ, ತಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆಗಳೇನಿದ್ರೆ ಮುಂದುವರಿಸಬಹುದು. ಮಾನ್ಯ ಸಚಿವರು ಸಂಪರ್ಕದಲ್ಲಿದ್ದಾರೆ. ಸರ್, ನಮ್ಮ ಗ್ರಾಮ ನಮ್ಮ ಯೋಜನೆ ಹೇಳಿ. ನಾವೀಗ ಆಲ್ರೆಡಿ ವಾರ್ಡ್ ಸಭೆ ಮುಗಿಸಿದೇವಿ, ಗ್ರಾಮ ಸಭೆ ಮುಗಿಸಿದೇವಿ, ನಮ್ಮ ಸಭೆಯಲ್ಲಿ ಅನುಮೋದನೆಯನ್ನು ಮಾಡ್ಕೊಂಡಿದ್ದೇವೆ. ಸಂತೋಷ. ಈಗ ಸರ್ ನೀವು ಜುಲೈ 9 ಮಾಡಬೇಕು ಅಂತ ಹೇಳಿದ್ದೀರಾ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆನ. ಹೌದು. ಇಲ್ಲ, ಒಂದು ವೇಳೆ ನೀವು ಗಂಭೀರವಾಗಿ ಈ ವಾರ್ಡ್ ಸಭೆಯನ್ನ ಗ್ರಾಮ ಸಭೆಗಳನ್ನ ಮಾಡಿದ್ರಿ ಅಂದ್ರ ಹಂಗ ನೀವು ಅವತ್ತು ಬಾಳ ಮಂದಿ ಬಂದಿದ್ದಿಲ್ರಿ, ಒಂದ್ 50 ಮಂದಿ ಇದ್ದೀರಿ, 10 ಮಂದಿ ಇದ್ದೀರಿ ಅಂತ ಅಂದ್ರೆ ನೀವು ಮತ್ ಪುನಃ ಮಾಡ್ಬೇಕಾಗತ್ತೆ. ಆದ್ರೆ ವ್ಯಾಪಕವಾಗಿ ವಿಸ್ತೃತವಾಗಿ
ಆ ಗ್ರಾಮ ಸಭೆ ಬಗ್ಗೆ ಅಥವಾ ವಾರ್ಡ್ ಸಭೆ ಬಗ್ಗೆ ಹೇಳಿ ನೀವು ಒಂದ್ ವೇಳೆ ಮಾಡಿದ್ರಿ ಅಂದ್ರೆ ನೀವು ಮಾಡಬೇಕಾಗಿಲ್ಲ. ಆದ್ರೆ ಅದು ಸಂಪೂರ್ಣ ಆಗಿರ್ಲಿಲ್ಲ ಅಂತಂದ್ರೆ, ಯಾಕಂದ್ರೆ ನಾವು ನಿಮಗೆ ಕಿಟ್ ಕೊಟ್ಟು ನಿಮಗೆಲ್ಲ ಮಾಹಿತಿ ಕೊಟ್ಟು ಬಹಳ ದಿನ ಆಗಿಲ್ಲ, ಆದಾಗ್ನೂ ನೀವು ಅದನ್ನ ಆತುರದಿಂದ ಮಾಡೇವಿ ಅಂತಂದ್ರೆ ನೀವು ಹೇಳಿದ್ ನಂಬ್ತೇವೆ. ಆದ್ರೆ ಬಹಳ ಜನ ಸೇರಿರ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ನೀವು ಆ ರೀತಿಯ ಸಭೆ ಮಾಡೋದು ಬಹಳ ಸೂಕ್ತವಾದದ್ದು. ಅಕಸ್ಮಾತ್ ಬಿಟ್ಟು ಹೋಗಿದ್ರೆ, ಇವಾಗ ಯಾಕೆಂತಂದ್ರೆ 5 ವರ್ಷಕ್ಕೆ ಮಾಡಿದ್ರೆ ನೀವು ಪೂರ್ಣವಾಗಿ ಅದನ್ನ ಎಕ್ಸರ್ಸೈಸ್ ಕಂಪ್ಲೀಟ್ ಮಾಡಿದ್ರೆ ಅಡ್ಡಿ ಇಲ್ಲ. ಆದ್ರೆ ಅಕಸ್ಮಾತ್ ಅಲ್ಲಿ ಏನಾದ್ರು ಬಿಟ್ಟು ಹೋಗಿದ್ರೆ ಅಥವಾ ಸೇರಿಸ್ಕೊಳ್ಬೇಕಾಗಿದ್ರೆ ಆ ಜನವಸತಿಗಳಿರ್ಬೋದು ಅಥವಾ ವಾರ್ಡ್ ಇರ್ಬೋದು ಅಥವಾ ಗ್ರಾಮ ಸಭೆಯಲ್ಲಿ ಇದ್ರೆ ಇನ್ನೊಂದ್ಸರಿ ಮಾಡ್ಬೋದು. ಆದ್ರೆ ನೀವೆಲ್ಲಾನು ಸೇರಿ ಒಟ್ಟಾಗೆ ಮಾಡಿದೀವಿ ಅಂದ್ರೆ ಮುಂದಿನ ಹಂತಕ್ಕೆ ಹೋಗ್ಬೋದು. ಹೌದಾ ಸರ್? ಆಮೇಲೆ ಸರ್, ಈಗ ಸ್ವಯಂ ಸೇವಕರನ್ನು ತಗೊಂಡಿದ್ವಲ್ಲ, ಹೌದು, ಅವರಿಗೆ 14ನೇ ಹಣಕಾಸಲ್ಲಿ ನೀವು ಅದೇನೋ ಗೌರವಧನ ಕೊಡ್ಬೇಕು ಅಂತ ಹೇಳಿದ್ರಿ. ಹೌದು, ಅದನ್ನ ನಾವು ಕಳಿಸಿದ್ರೆ ಓಕೆ, ಅದು ಯಾವ ರೀತಿಯಲ್ಲಿ ಕೊಡ್ಬೇಕು ಸರ್? ಅದು ಒಂದು ಬಹಳ ಸ್ಪಷ್ಟವಾಗಿ ಕೈಪಿಡಿನಲ್ಲಿ ನಾವು ಮಾರ್ಗಸೂಚಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಏನು ನೀವು ಸ್ವಯಂ ಸೇವಕರುಗಳನ್ನ ತಾವು ತೆಗೆದುಕೊಳ್ತೀರಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ, ನಿಮ್ಮ 14ನೇ ಹಣಕಾಸಿನ 10% ಏನು ನಿಮ್ಮ ಆಡಳಿತಾತ್ಮಕ ವೆಚ್ಚ ನಿಮಗೆ ಲಭ್ಯವಾಗ್ತದೆ, ಅದರ ಅನುದಾನದೊಳಗಡೆ ನಿಮ್ಮ ಪಂಚಾಯತಿಯ ಗಾತ್ರಕ್ಕೆ ಅನುಗುಣವಾಗಿ ಅಥವಾ ಜನಸಂಖ್ಯೆಗೆ ಅನುಗುಣವಾಗಿ 5 ಸಂಖ್ಯೆಯವರೆಗೂ ತೆಗೆದುಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ. ಅವರ ಹಣವನ್ನ ನೀವು ಅದರಲ್ಲಿ ಬರೆಸಲಿಕ್ಕೂ ಸಹ ಅವಕಾಶವನ್ನ ಕೊಟ್ಟಿದೆ. ಅದು ಎಷ್ಟು ಪಾವತಿಸಬೇಕು ಅಂತಕ್ಕಂಥದ್ದು ತಮ್ಮ ಸ್ಥಳೀಯವಾಗಿ 5,000 ರೂಪಾಯಿವರೆಗೂ ನೀವು ಗರಿಷ್ಠ ಪಾವತಿಸಲಿಕ್ಕೆ ಅವಕಾಶ ಇರ್ಬೋದು. ಆದರೆ ಗರಿಷ್ಠ 5,000 ಇದೆ. ಆದರೆ ನಿಮ್ಮ ಸ್ಥಳೀಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ತಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾವು ತೀರ್ಮಾನವನ್ನು ತೆಗೆದುಕೋಬಹುದು. 3,000 ಪಾವತಿಸಬೇಕಾ, 4,000 ಪಾವತಿಸಬೇಕಾ ಅಂತಕ್ಕಂಥ ತಮ್ಮ ಹಂತದಲ್ಲಿ ಪರ್ ಡೇ ಒಂದು ದಿನಕ್ಕೆ 500 ರೂಪಾಯಿಗಳ ಅಂತರದಲ್ಲಿ ನೀವು ಪಾವತಿಸಲಿಕ್ಕೆ ತೀರ್ಮಾನ ತೆಗೆದುಕೋಬಹುದು. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಸರ್, ಓಕೆ, ಧನ್ಯವಾದಗಳು, ನಮಸ್ಕಾರ. ಕಡೆಯದಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದವರು ಸಂಪರ್ಕಕ್ಕೆ ಬರಬಹುದು. ಶ್ರೀರಂಗಪಟ್ಟಣ, ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಧ್ವನಿ ಕೇಳಿಸ್ತಾ ಇದೆ, ಮಾತನಾಡಿ. ಹಲೋ, ತಮ್ಮ ಹೆಸರು? ಹಲೋ, ತಮ್ಮ ಧ್ವನಿ ಕೇಳಿಸ್ತಾ ಇದೆ, ಹೆಸರು? ನಮ್ಗೆ ಪ್ರೋಗ್ರಾಮ್ ನೋಡಕ್ಕೆ ತುಂಬಾ ಆಸೆ ಇದೆ. ಆದ್ರೆ ನಾವು ಮಹಿಳೆಯರಲ್ವಾ, ಊರಿಂದ ಬರ್ಬೇಕಂದ್ರೆ ತುಂಬಾ ಹಿಂಸೆ ಆಗುತ್ತೆ. ಅದು ಇದನ್ನ ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ತಡಗವಾಡಿ ಅಧ್ಯಕ್ಷರು. ತಮ್ಮ ಏನು ತೊಂದರೆ ಆಗಿದೆ ಆ ವಿಷಯದ ನಾವು ನಮ್ಮ ಕಡೆಯಿಂದ ವಿಷಾದವನ್ನ ವ್ಯಕ್ತಪಡಿಸ್ತೀವಿ. ತಮ್ಮ ಸಮಸ್ಯೆಗೆ ನಾವು ಏನು 7 ಗಂಟೆ ಬಹಳ ಲೇಟ್ ಅಮ್ಮ. ಓಕೆ ಓಕೆ ಸರ್, ನಮ್ದು ಊರಿಗೆ ಹೋಗ್ಬೇಕಲ್ವಾ, ತುಂಬಾ ಹಿಂಸೆ ಆಗುತ್ತೆ. ಆದ್ರೆ ಪ್ರೋಗ್ರಾಮ್ ನೋಡಕ್ ಆಸೆ ಇದೆ. ಓಕೆ, ಪ್ರಶ್ನೆ ಏನಾದ್ರು ಇದೆಯಾ ತಮ್ಮದು? ನಮ್ಮ ಗ್ರಾಮ ನಮ್ಮ ಯೋಜನೆಗೆ ಸಲಹೆ ಉತ್ತಮವಾಗಿದೆ, ಆದ್ರೆ ಇದು ಕಾಲಾವಕಾಶ ಆದ್ರೆ ನಮ್ಗೆ ಬೆಳಿಗ್ಗೆ ಟೈಮ್ ಎಲ್ಲ ಮಧ್ಯಾಹ್ನ ಮಾಡಿದ್ರೆ ತುಂಬಾ ಇದಾಗುತ್ತೆ ಸರ್. ಮಹಿಳೆಯರೆಲ್ಲ ಜೊತೆಲಿದ್ದು ಮಾಡ್ಬೋದು. We will note this point, ma. ನಿಮ್ಮ ಜೊತೆಗೆ ನೀವ್ ಹೇಳ್ತಾ ಇದ್ದೀರಾ ನಮ್ಮ ಗ್ರಾಮ ನಮ್ಮ ಯೋಜನೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಾವು ಇಲ್ಲಿ ಗ್ರಾಮ ಸಭೆ ಮಾಡ್ತೀವಿ, ವಾರ್ಡ್ ಸಭೆ ಮಾಡ್ತೀವಿ. ಜೊತೆಗೆ ಏನಾಗುತ್ತೆ, ಅಲ್ಲಿದ್ದು ಕೆಲಸಗಳೆಲ್ಲ ಸ್ಟಾಪ್ ಆಗುತ್ತೆ. ನೀವು ಏನೇನೋ ರೂಲ್ಸ್ ಎಲ್ಲ ಕೇಳ್ತೀರಾ, ಅದನ್ನ ಬೇರೆ ಇಲಾಖೆ ಅಧಿಕಾರಿಗಳು ನಮ್ಗೆ ಗ್ರಾಮ ಸಭೆಯಲ್ಲಿ ಬಂದು ಸ್ವಲ್ಪ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಸರ್. ರೈಟ್ ಅಮ್ಮ, ಹೇಳೋಣ ಅವರೆಲ್ಲರಿಗೂ. ಹೇಳ್ತಾರೆ ಸುಮ್ನೆ ಗ್ರಾಮ ಸಭೆ ಮಾಡ್ತೀರಾ, ಏನು ಯೂಸ್ ಆಗಲ್ಲ ಅಂತ ನಮ್ಗೆ ಗ್ರಾಮಗಳಲ್ಲಿ ಇದು ಮಾಡ್ತಾರೆ. ನಮ್ಗೆ ಖುಷಿ ಇದೆ ಮಾಡ್ಬೇಕು ಅಂತ, ಮಾಡಿದ್ರೆ ಅಲ್ಲಿ ತುಂಬಾ ಹಿಂಸೆ ಆಗುತ್ತೆ ಸರ್. ಅದನ್ನ ಸ್ವಲ್ಪ ಆದಷ್ಟು ಕೆಲಸಗಳನ್ನ ಇದ್ ಮಾಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಅಮ್ಮ, ನೀ ಇದ್ರೆ ಸಾಕು ಗ್ರಾಮ ಸಭೆ. ನಿಮ್ಮತ್ತೊಬ್ಬ ಯಾರ ಅಧಿಕಾರಿ ಬಂದ್ರೆ ಬರ್ಲಿಲ್ಲ ಅಂದ್ರೆ ಅಷ್ಟೇ ಚಿಂತೆ ಮಾಡ್ತಿದ್ದೀನಿ. ಯೋಜನೆ ಸರ್, ಅದನ್ನ ಯೋಜನೆಗಳನ್ನ ಮುಂದುವರ್ಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಯೋಜನೆ ಮಾಡೋರು ನೀವು, ನಿಮ್ಮ ನೇತೃತ್ವದೊಳಗ, ನಿಮ್ಮ ಮುಂದಾಳತ್ವದೊಳಗನ ಆ ಯೋಜನೆ ಆಗೋದು. ಆದ್ರಿಂದ ಅಧಿಕಾರಿ ಒಂದ್ ವೇಳೆ ಬರದೇ ಹೋದ್ರೆ ನೀವು ಸ್ವಲ್ಪ ಹೆಚ್ಚು ಅಧ್ಯಯನ ಮಾಡ್ಬೇಕು. ಆದ್ರೆ ಅಧಿಕಾರಿಗಳಿಗೆ ಸೂಕ್ತವಾಗಿ ಅವರು ಹಾಜರಾಗೋದ್ರ ಬಗ್ಗೆ ಸೂಚನೆಯನ್ನ ಕೊಡ್ತೀವಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಹಲೋ 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 ಸರ್, ನಮಸ್ತೆ. ನಮಸ್ಕಾರ ರೀ ಸರ್. ಈಗ ನೀವು 5 ವರ್ಷದ ಯೋಜನೆ ಇದೆಯಲ್ಲ, 16-17ರಿಂದನ ಅಥವಾ 15-16ರಿಂದನ ಯೋಜನೆ ತಯಾರು ಮಾಡ್ಬೇಕಾಗಿತ್ತು? 15-16ರಿಂದ. 15-16ರಿಂದ. ಮತ್ತೆ ಇನ್ನೊಂದು ಸರ್. ಹಲೋ ಹಲೋ ಸರ್, ಎಲ್ಲ ಈ ಗ್ರಾಮ ಸಭೆಗಳಿಗೆ ಬೇರೆ ಇಲಾಖೆಯಿಂದ ಅಧಿಕಾರಿಗಳು ಬಂದ್ರೆ ಅವರಿಂದನೂ ಮಾಹಿತಿ ತಗೊಂಡು ಇದ್ ಮಾಡ್ಬೋದು. ಯಾವ ಗ್ರಾಮ ಸಭೆಗಳಲ್ಲೂ ಯಾವ ಅಧಿಕಾರಿ 1-2 ಬರ್ತಾರಷ್ಟೇ ಇಲಾಖೆಯಿಂದ, ಯಾರು ಬರಲ್ಲ. ಅದನ್ನ ಸ್ವಲ್ಪ ನಿಮ್ ಕಡೆಯಿಂದ ಅವ್ರಿಗೆ ಸಹಕಾರ ಕೊಡಕ್ಕೆ ಇದ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಸರ್.
ರೈಟ್, ಸೂಚನೆ ಕೊಡ್ತೀವ್ರಿ. ಆದ್ರೆ ಅಧಿಕಾರಿಗಳದ್ದು ತಾವು ಗಮನಿಸ್ತಾ ಇರ್ತೀರಿ. ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲಾ ಕಡೆ ಹೋಗೋದು ತೊಂದರೆ ಆದಂತ ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಅಧಿಕಾರಿಗಳು ಬರ್ತಾರೆ. ಅವರ ಸಂಪರ್ಕ, ದೂರವಾಣಿ ಸಂಪರ್ಕ ಕಡಿತವಾಗಿದೆ. ಆ ನಿಟ್ಟಿನಲ್ಲಿ ಏನು ಸ್ಥಳೀಯವಾಗಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಮನ್ವಯತೆಯನ್ನು ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ನಮ್ಮ ಗ್ರಾಮ ನಮ್ಮ ಯೋಜನೆ ಇದಕ್ಕೆ ಪೂರಕವಾಗಿ ಸರ್ಕಾರದ ದೃಷ್ಟಿಕೋನಗಳು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದರ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಸಮಗ್ರ ಸುಸ್ಥಿರ ಗ್ರಾಮೀಣವನ್ನು ಕಟ್ಟುವ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ತಮ್ಮ ಎಲ್ಲ ಇಲಾಖೆಯ ಎಲ್ಲ ಆಶೋತ್ತರಗಳನ್ನು ತಮ್ಮ ಮುಂದಿಟ್ಟಿರ್ತಕ್ಕಂತಹ ಎಲ್ಲ ಬಿಡುವಿನ ಬಹಳ ಕೆಲಸದ ಒತ್ತಡದ ನಡುವೆಯೂ ಸಹ ಬಿಡುವು ಮಾಡಿಕೊಂಡು ತಮ್ಮ ಜೊತೆ 1-1.5 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ತಮ್ಮ ಎಲ್ಲ ಪ್ರಶ್ನೆಗಳನ್ನು ಸ್ವೀಕರಿಸಿ ತಕ್ಕ ಮಟ್ಟಿಗೆ ನಿಮಗೆ ಅರ್ಥವಾಗುವಂಥ ನಿಟ್ಟಿನಲ್ಲಿ ಉತ್ತರವನ್ನು ನೀಡುವಂತಹ ಒಂದು ಪ್ರಯತ್ನ ಮಾಡಿರ್ತಕ್ಕಂತಹ ಇಲಾಖೆಯ ಸನ್ಮಾನ್ಯ ಸಚಿವರಾದಂತಹ ಶ್ರೀಯುತ H.K. ಪಾಟೀಲ್ ಸಾಹೇಬ್ರವರಿಗೆ ಇಲಾಖೆಯ ಪರವಾಗಿ, ಸರ್ಕಾರದ ಪರವಾಗಿ ಮತ್ತು ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್ ತಮಗೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ನಾಗಾಂಬಿಕಾ ದೇವಿರವರಿಗೂ ಸಹ ಇಲಾಖೆ ಮತ್ತು ಸರ್ಕಾರ ಮತ್ತು ಈ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ತಮಗೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪಂಚಾಯತ್ ರಾಜ್ ನಿರ್ದೇಶಕರಾಗಿರ್ತಕ್ಕಂಥ ಪಿ ಶಿವಶಂಕರ್ ಸರ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು ಸರ್. ಹಾಗೆ ಬಹಳ ವಿಶೇಷವಾಗಿ ಏನು ಎಲ್ಲ ತಾಲೂಕುಗಳಿಂದ, ಗ್ರಾಮ ಪಂಚಾಯತಿಗಳಿಂದ ಇವತ್ತು ಸಂಜೆಯ ವೇಳೆ ಆದರೂ ಸಹ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಮಳೆ ಇದೆ ಆದರೂ ಸಹ ತಮ್ಮ ಎಲ್ಲ ಆಸಕ್ತಿಯನ್ನು ಕಿವಿಗೊಟ್ಟು ಈ ನಮ್ಮ ಗ್ರಾಮ ನಮ್ಮ ಯೋಜನೆಗೆ ಕಲ್ತ್ಕೋಬೇಕು, ಮಾಹಿತಿಯನ್ನು ಪಡ್ಕೋಬೇಕಂತಕ್ಕಂಥ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲ 3 ಹಂತದ ಚುನಾಯಿತ ಪ್ರತಿನಿಧಿಗಳು, 3 ಹಂತದ ಎಲ್ಲ ಅಧಿಕಾರಿಗಳಿಗೂ ಸಹ ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ಸಂಸ್ಥೆಯ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಡೆಯಲಿಕ್ಕೆ ಎಲ್ಲ ಹಂತದ ಮಾರ್ಗದರ್ಶನ ನೀಡತಕ್ಕಂತಹ ಸಚಿವರು, ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಸಂಸ್ಥೆಯ ನಿರ್ದೇಶಕರು ಮತ್ತು ಎಲ್ಲ ಪ್ರತ್ಯಕ್ಷ ಮತ್ತು ಪರೋಕ್ಷ ಈ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಿಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಎಲ್ಲ ವಿವಿಧ ಹಂತದ ಅಧಿಕಾರಿ ಸಿಬ್ಬಂದಿ ವರ್ಗದವರ ಸೇವೆಗಳನ್ನು ಸ್ಮರಿಸುತ್ತಾ ಈ ಒಂದು ಸಂವಾದ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಹ ಶುಭರಾತ್ರಿ. ಧನ್ಯವಾದಗಳು. ನಮಸ್ಕಾರ.